ನಮಸ್ಕಾರ ಜಿ ಸಂವಾದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಂ ಕುಮಾರ್. ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರುವಂತಹ ವಿಚಾರ ಅಂತ ಹೇಳಿದ್ರೆ ಅದು ನವೆಂಬರ್ ಕ್ರಾಂತಿ, ಅದರ ಜೊತೆಗೆ ಡಿನ್ನರ್ ಪಾಲಿಟಿಕ್ಸ್. ಅಂದ್ರೆ ಇದಕ್ಕಿದ್ದ ಹಾಗೆ ಸಿಎಂ ಸಿದ್ದರಾಮಯ್ಯನವರು ಡಿನ್ನರ್ಗೆ ಕರೆದಿರುವಂತಹ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿಯಾಗಿದೆ. ನೀವು ಹೇಳಬಹುದು ಊಟ ಮಾಡೋದ್ರಲ್ಲಿ ಏನು ತಪ್ಪಿದೆ, ಯಾಕೆ ಕರಿಬಹುದು, ಅದರಲ್ಲಿ ವಿಶೇಷತೆ ಏನಿದೆ ಅಂತೇಳಿ. ಖಂಡಿತವಾಗಿಯೂ ಕೂಡ ವಿಶೇಷತೆ ಇಲ್ಲ. ಆದರೆ ಯಾವ ಸಂದರ್ಭದಲ್ಲಿ ಯಾವ ಸಮಯದಲ್ಲಿ ಯಾರಿಗೆಲ್ಲ ಆಹ್ವಾನ ನೀಡಿದ್ದಾರೆ ಅನ್ನೋದು. ಈಗ ಮತ್ತೆ ರಾಜ್ಯದಲ್ಲಿ ಸಿಎಂ ಬದಲಾವಣೆಯ ವಿಚಾರ ಮುನ್ನೆಲೆಗೆ ಬರ್ತಾ ಇದ್ದಂಗೆ ಇದ್ದಕ್ಕಿದ್ದ ಹಾಗೆ ಡಿನ್ನರ್ ಕಳೆದಿರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಎಲ್ರಿಗೂ ಕೂಡ ಒಂದು ಕುತೂಹಲ ಇರುತ್ತೆ. ಏನೆಲ್ಲ ಚರ್ಚೆ ಆಗಿರಬಹುದು, ಹೆಸರು ಮಾತ್ರ ಡಿನ್ನರ್ ಪಾರ್ಟಿ ಇರುತ್ತೆ, ಬಟ್ ಒಳಗಡೆಯಲ್ಲಿ ಏನು ರಾಜಕೀಯವಾಗಿ ಏನು ಚರ್ಚೆ ಆಗಬೇಕು ಅದೆಲ್ಲವೂ ಕೂಡ ಆಗಿರುತ್ತೆ. ಸೊ ಒಂದೇ ವಾರದಲ್ಲಿ 2 ಬಾರಿ ಸಿಎಂ ಸಿದ್ದರಾಮಯ್ಯನವರು ಡಿನ್ನರ್ ಪಾರ್ಟಿಯನ್ನು ಕರೆದಿರುವಂತಹ ಹಿನ್ನೆಲೆಯಲ್ಲಿ ಈ ರೀತಿಯ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಸೊ ಹಂಗಾಗಿ ಏನೆಲ್ಲ ಚರ್ಚೆ ಆಗಿರಬಹುದು, ಅದರ ಜೊತೆಗೆ ಪ್ರಮುಖವಾಗಿ ಸಂಪುಟ ಪುನರ್ರಚನೆ ಆಗತ್ತಾ ಅಥವಾ ನಾಯಕತ್ವ ಬದಲಾವಣೆ ಆಗತ್ತಾ ಅನ್ನುವಂಥ ಕುತೂಹಲ ಇದೆ. ಒಟ್ಟಿನಲ್ಲಿ ನವೆಂಬರಲ್ಲಿ ಏನೋ ಒಂದಾಗತ್ತೆ. ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತಿದ್ದೆ. ಇವತ್ತಿನ ವಿಶೇಷ ಸಿಎಂ ಔತಣ ಇನ್ಸೈಡ್ ಸ್ಟೋರಿ. ಬಿಹಾರ ಚುನಾವಣೆ ಹತ್ತಿರ ಬರ್ತಾ ಇದ್ದಂಗೆ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿಯಾಗಿದೆ. ಹಾಗಾದ್ರೆ ಶೀಘ್ರವೇ ರಾಜ್ಯ ಸಂಪುಟಕ್ಕೆ ಮೇಜರ್ ಸರ್ಜರಿ ಆಗತ್ತಾ ಅನ್ನುವಂಥ ಕುತೂಹಲ ಇದೆ. ಸನ್ನಿಹಿತವಾಯ್ತಾ ಸಂಪುಟ ಪುನರ್ರಚನೆಯ ಕಾಲ. ಹೈಕಮಾಂಡ್ ಸೂಚನೆಯನ್ನ ಪಾಲಿಸಲು ಈಗ ಸಿಎಂ ಸಿದ್ದರಾಮಯ್ಯನವರು ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಸಿದ್ಧರಾಗಿರಿ ಎನ್ನುವಂತ ಸೂಚನೆ ಹೋಗಿದೆ ಅನ್ನೋದು. ಸಂಪುಟ ಸಹೋದ್ಯೋಗಿಗಳಿಗೆ ಸಿಎಂ ಈ ರೀತಿಯಾಗಿ ಕಿವಿ ಮಾತನ್ನ ಹೇಳಿದ್ದಾರೆ. ಔತಣ ಕೂಟದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಕಿವಿ ಮಾತನ್ನ ಹೇಳಿದಾರಂತೆ. ಏನೋ ಒಂದು ಬರಬಹುದು, ಎಲ್ಲರೂ ಕೂಡ ಸಿದ್ಧರಾಗಿರಿ ಅಂತೇಳಿ. ಸೊ ಹಂಗಾಗಿ ಸಚಿವರ ಕಾರ್ಯವೈಖರಿಯ ಮೇಲೆ ಹೈಕಮಾಂಡ್ ನಿಗಾ ಇಟ್ಟಿದೆ. ಪುನರ್ರಚನೆಯ ವೇಳೆ ಇದು ಪರಿಣೆಗೆ ಬರಬಹುದು ಅನ್ನೋದು. ಸೊ ಹಂಗಾಗಿ ಈ ಬಗ್ಗೆ ಜಾಗೃತಿಯನ್ನು ವಹಿಸಬೇಕು ಅಂತೇಳಿ ಸಿಎಂ ಸಿದ್ದರಾಮಯ್ಯನವರೇ ಇದರ ಬಗ್ಗೆ ಸೂಚನೆಯನ್ನು ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಈ ರೀತಿಯ ಚರ್ಚೆಗಳು ಆಗ್ತಾ ಇದೆ. ನವೆಂಬರಲ್ಲಿ ಕ್ರಾಂತಿ ಆಗತ್ತೆ ಅನ್ನೋದು. ಸೊ ನಿನ್ನೆ ಆಗಿರುವಂಥ ಡಿನ್ನರ್ ಮೀಟಿಂಗ್ ಏನಿದೆಯಲ್ಲ, ಸೊ ಅಲ್ಲಿ ಏನೆಲ್ಲ ಚರ್ಚೆ ಆಗಿರಬಹುದು ಅನ್ನುವಂಥ ಕುತೂಹಲ ಇದೆ. ಸಂಪುಟ ಪುನರ್ರಚನಾ ಅಥವಾ ನಾಯಕತ್ವ ಬದಲಾವಣೆಯ ವಿಚಾರ ಬಗ್ಗೆ ಏನಾದರೂ ಚರ್ಚೆ ಆಗಿದೆ ಅನ್ನುವಂಥ ಸಹಜವಾಗಿ ಆ ರೀತಿಯ ಕುತೂಹಲ ಇದೆ. ಅದರ ಜೊತೆಗೆ ನವೆಂಬರ್ ಕ್ರಾಂತಿಯಲ್ಲಿ ಕೇವಲ ಕಾಂಗ್ರೆಸ್ ಕಡೆಯಿಂದ ಕ್ರಾಂತಿ ಆಗುತ್ತಾ ಅಥವಾ ಬಿಜೆಪಿಯಲ್ಲೂ ಕೂಡ ಕ್ರಾಂತಿ ನಡೆಯುತ್ತಾ ಅನ್ನುವಂಥ ಚರ್ಚೆಗಳಂತೂ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಉತ್ತರ ಕರ್ನಾಟಕ ಮಳೆಯಿಂದಾಗಿ ತತ್ತರಿಸಿ ಹೋಗ್ತಾ ಇದೆ. ಅದರ ಮಧ್ಯೆ ಈ ರೀತಿಯ ನಾಯಕತ್ವ ಕಿತ್ತಾಟ, ಬದಲಾವಣೆ, ಸಂಪುಟ ವಿಸ್ತರಣೆ, ಪುನರ್ರಚನೆ ಈ ಎಲ್ಲವೂ ಚರ್ಚೆ ಆಗ್ತಾ ಇದೆ. ಬಿಹಾರಲ್ಲಿ ಚುನಾವಣೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಮತ್ತೆ ನಾಯಕತ್ವ ಬದಲಾವಣೆ ಬರುತ್ತೆ ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇಂದಾಗಿ ಮತ್ತೆ ಮುನ್ನೆಲೆಗೆ ಬಂದಿರುವಂತಹ ವಿಚಾರ. ಈ ರೀತಿಯಾಗಿ ರಾಜಾರೋಷವಾಗಿ ನಾಯಕರು ಹೇಳಿಕೆಯನ್ನು ಕೊಡ್ತಾ ಇದ್ರು ಕೂಡ ಹೈಕಮಾಂಡ್ ಯಾಕೆ ಅವರ ಮೇಲೆ ಆಕ್ಷನ್ ತೆಗೆದುಕೊಳ್ತಾ ಇಲ್ಲ ಅಂತೇಳಿ, ಅಥವಾ ಈ ಪವರ್ ಶೇರಿಂಗ್ ಅನ್ನುವಂಥ ವಿಚಾರ ಏನಾದರೂ ಚರ್ಚೆಗೆ ಅಲ್ಲಿ ಮುನ್ನೆಲೆಗೆ ಬಂದಿದೆ, ಯಾವಾಗ ಏನಾದರೂ ಡಿಸ್ಕಷನ್ ಆಗಿದೆಯಾ ಅಂತೇಳಿ 2.5 ವರ್ಷ ಆಗ್ತಾ ಇದ್ದಂಗೆ ಈ ರೀತಿಯ ಬೆಳವಣಿಗೆ ಬರ್ತಾ ಇದೆ. ಸೊ ಇದೆಲ್ಲದರ ಬೆಳವಣಿಗೆಯ ಮಧ್ಯೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಮಲಿಂಗಾರೆಡ್ಡಿ ಮತ್ತೆ ಸಂತೋಷ್ ಲಾಡ್ ಅವರು ಕೂಡ ಮಾತನಾಡಿದ್ದಾರೆ. ಕೇಳೋಣ ಬನ್ನಿ. ಇಲ್ಲ, ಅಲ್ಲಿ ನಾವು ಮಾತಾಡಿದ್ದು ಎರಡೇ ವಿಚಾರ. ಬೆಂಗಳೂರಿನವ್ರಿಗೆ GBA ಅಂದರೆ ಮಹಾನಗರ ಪಾಲಿಕೆ ಎಲೆಕ್ಷನ್ನು, ಗ್ರಾಮಾಂತರದ ಮಿನಿಸ್ಟ್ರುಗಳಿಗೆ ZPTP ಎಲೆಕ್ಷನ್, ಅಷ್ಟೇ, ಇನ್ನೇನೂ ಇಲ್ಲ. ಏನಂತ ನಾನಿದ್ದಾಗ ಆಗಲಿಲ್ಲಪ್ಪ. ಯಾವುದ್ರ ಬಗ್ಗೆ? ಈಗ ನಾನು ಸುಳ್ಳುಗಳು ಹೇಳೋಕ್ಕಾಗಲ್ಲ. ಅದು ಯಾವುದು ಚರ್ಚೆ ಆಗಿಲ್ಲ. ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಅನ್ನೋದು ಇಲ್ಲ, ಇವರೇ ನಂಬರ್ಸು ಇರಬೇಕು ಅಂತ ಹೇಳೋದು, ಈ ಥರ ಎಲ್ಲರೂ ಮಾತಾಡಿ ಪಕ್ಷ ಡ್ಯಾಮೇಜ್ ಆಗುತ್ತೆ. ರಾಮನಗರ MLA, ಆಮೇಲೆ ಚನ್ನಗಿರಿ MLA, ಕುಣಿಗಲ್ MLA, ಈ ಥರ CM ಪರವಾಗಿ ಅವ್ರ ಮಗನೂ ಅವರು ಮಾಡ್ತಾರೆ. ಇನ್ನೂ ಒಂದಷ್ಟು ಜನ ಮಾತಾಡಿದ್ದಾರೆ. ಆಮೇಲೆ ಇದು ಅಷ್ಟೇ, ಯಾವುದು ನಮ್ಮ ದೇಶಪಾಂಡೆ ಅವರು ಸ್ಟೇಟ್ಮೆಂಟ್ ನೆನ್ನೆ ಮಾಡಿದ್ದಾರೆ. ಆಮೇಲೆ ರಾಯರೆಡ್ಡಿಯವ್ರ ಸ್ಟೇಟ್ಮೆಂಟು, BR ಪಾಟೀಲ್ರ ಸ್ಟೇಟ್ಮೆಂಟು, ಇದೆಲ್ಲ ಕೂಡ ಪಕ್ಷಕ್ಕೆ ಇದೆಲ್ಲ ಮಾತಾಡೋ ನೆಸಿಟಿ ಇರಲ್ಲ. ಬಹಿರಂಗವಾಗಿ 4 ಗೋಡೆ ಮಧ್ಯೆ ಅಥವಾ CM ಹತ್ರ ಹೋಗಿ ಕೂತ್ಕೊಂಡು ಮಾತಾಡ್ಬೋದಿತ್ತು.
ಇದೆಲ್ಲ ಮಾತಾಡಿದ್ರಿಂದ ಸಹಜವಾಗಿ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಅದನ್ನು ನಮ್ಮ ಪಕ್ಷದ ಮುಖಂಡರು ಯಾಕೆ ಅರ್ಥ ಮಾಡ್ಕೊಳ್ತೀವೋ ನನಗಂತೂ ಅರ್ಥ ಆಗ್ತಿಲ್ಲ. ಆ ಥರ ಚರ್ಚೆ ಮಾಡಂಗಿದ್ರೆ ಮುಖ್ಯಮಂತ್ರಿಗಳಿಗೆ ಆಮೇಲೆ ಉಪಮುಖ್ಯಮಂತ್ರಿಗಳಿಗೆ ಸಂಪೂರ್ಣ ಫ್ರೀಡಮ್ ಇದೆ. ಅದರ ಜೊತೆಗೆ ಹೈಕಮಾಂಡ್ ಅವರು ತೀರ್ಮಾನ ಮಾಡಿ ಏನು ಫೈನಲ್ ಮಾಡ್ತಾರೆ ಅದು ಫೈನಲ್ ಆಗುತ್ತೆ. ಸರ್, ಬಿಜೆಪಿ ಅವರು 4 ತಿಂಗಳಿಂದ ಏನು ಕ್ರಾಂತಿ ಎಂಬ ಭ್ರಾಂತಿಯಿಂದ ಹೊರಗೆ ಬರ್ತೀವಿ ಸರ್, ಏನು ಹೇಳ್ತೀವಿ? ಅದೇ ಕ್ರಾಂತಿ ಅಂದರೆ ಅದೇ ನಿತಿನ್ ಗಡ್ಕರಿ ಅವರು ಪ್ರಧಾನಮಂತ್ರಿ ಆಗ್ತಾರೆ ಅಂತ ಒಂದು ಕ್ರಾಂತಿ ಇದೆ, ಅದು ಅವ್ರು ಹೇಳ್ತಾರೆ. ಕ್ರಾಂತಿ ಅಂದರೆ ನಿತಿನ್ ಗಡ್ಕರಿ ಅವರನ್ನು ಪ್ರಧಾನಮಂತ್ರಿ ಆಗ್ಬಂತ ಕ್ರಾಂತಿ ಇದೆ, ಅದು ಕ್ರಾಂತಿ ಆಗ್ಬೋದು. ಎಲ್ಲ ಜನರಲ್ ಕ್ಯೂರಿಯಾಸಿಟಿ ಇದೆ, ಹಾಗೆ ಆಗುತ್ತಾ ಅಂತ. ಅದು ನಮ್ಮದು ಜನರಲ್ ಕ್ಯೂರಿಯಾಸಿಟಿ ಇದೆ. ನಿತಿನ್ ಗಡ್ಕರಿ ಸಾಹೇಬರು ಡ್ಯೂ ಇದ್ದಾರೆ, ಅವರು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ, ಅವರು ಪ್ರಧಾನಮಂತ್ರಿ ಆಗ್ತಕ್ಕಂಥ ಸಾಧ್ಯತೆ ಇದೆ ಅಂತ. ಅದೇ ಆ ಥರ ಚರ್ಚೆ ಮಾಡಂಗಿದ್ರೆ ಮುಖ್ಯಮಂತ್ರಿಗಳಿಗೆ ಆಮೇಲೆ ಉಪಮುಖ್ಯಮಂತ್ರಿಗಳಿಗೆ ಸಂಪೂರ್ಣ ಫ್ರೀಡಮ್ ಇದೆ. ಅದರ ಜೊತೆಗೆ ಹೈಕಮಾಂಡ್ ಅವರು ತೀರ್ಮಾನ ಮಾಡಿ ಏನು ಫೈನಲ್ ಮಾಡ್ತಾರೆ ಅದು ಫೈನಲ್ ಆಗುತ್ತೆ. ಸರ್, ಬಿಜೆಪಿ ಅವರು 4 ತಿಂಗಳಿಂದ ಏನು ಕ್ರಾಂತಿ ಎಂಬ ಭ್ರಾಂತಿಯಿಂದ ಹೊರಗೆ ಬರ್ತೀವಿ ಸರ್, ಏನು ಹೇಳ್ತೀವಿ? ಅದೇ ಕ್ರಾಂತಿ ಅಂದರೆ ಅದೇ ನಿತಿನ್ ಗಡ್ಕರಿ ಅವರು ಪ್ರಧಾನಮಂತ್ರಿ ಆಗ್ತಾರೆ ಅಂತ ಒಂದು ಕ್ರಾಂತಿ ಇದೆ, ಅದು ಅವ್ರು ಹೇಳ್ತಾರೆ. ಕ್ರಾಂತಿ ಅಂದರೆ ನಿತಿನ್ ಗಡ್ಕರಿ ಅವರನ್ನು ಪ್ರಧಾನಮಂತ್ರಿ ಆಗ್ಬಂತ ಕ್ರಾಂತಿ ಇದೆ, ಅದು ಕ್ರಾಂತಿ ಆಗ್ಬೋದು. ಎಲ್ಲ ಜನರಲ್ ಕ್ಯೂರಿಯಾಸಿಟಿ ಇದೆ, ಹಾಗೆ ಆಗುತ್ತಾ ಅಂತ. ಅದು ನಮ್ಮದು ಜನರಲ್ ಕ್ಯೂರಿಯಾಸಿಟಿ ಇದೆ. ನಿತಿನ್ ಗಡ್ಕರಿ ಸಾಹೇಬರು ಡ್ಯೂ ಇದ್ದಾರೆ, ಅವರು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ, ಅವರು ಪ್ರಧಾನಮಂತ್ರಿ ಆಗ್ತಕ್ಕಂಥ ಸಾಧ್ಯತೆ ಇದೆ ಅಂತ. ಅದೇ ನೋಡಿ, ಸಚಿವ ಸ್ಥಾನನ ಈಗಾಗಲೇ ಒಂದು ಸೃಷ್ಟಿ ಆಗ್ತಾ ಇದೆ, ರಾಜ್ಯದಲ್ಲಿ ಸುದ್ದಿಗಳಾಗ್ತಾ ಇದೆ. ಇದನ್ನು ಹೈಕಮಾಂಡು ಮತ್ತು ರಾಜ್ಯದ ನಾಯಕರುಗಳು ತೀರ್ಮಾನ ಮಾಡ್ತಾರೆ. ಅದರಿಂದ ನಾವು ಯಾವುದೇ ಗೊಂದಲ ಮಾಡಲಿಕ್ಕೆ ಹೋಗೋದಿಲ್ಲ. ಸಚಿವ ಸ್ಥಾನಕ್ಕೆ ಬೇಕು ಅನ್ನೋದರಲ್ಲಿ ನಾನೊಬ್ಬ ಆಕಾಂಕ್ಷಿ ಇದ್ದೀನಿ, ಅದರಲ್ಲಿ 2 ಮಾತಿಲ್ಲ. ನಾನೇನು ಸನ್ಯಾಸಿ ಅಲ್ಲ. ಅದರಿಂದ 3 ಸರಿ MLA ಆಗಿರುವಂಥದ್ದು ಒಬ್ಬ ಸೀನಿಯರ್ MLA ಇದ್ದೀನಿ. ಹಾಗಾಗಿ ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ನಾನು ಇದನ್ನು ಬಿಟ್ಟರೆ ಯಾವುದೇ ಗೊಂದಲ ಮಾಡುವಂಥದ್ದು ಏನೂ ಇಲ್ಲ. ಅವ್ರ ನಿರ್ಧಾರ, ಅವರ ಕೊಡುವಂಥ ನಿರ್ಧಾರಕ್ಕೆ ನಾವು ಬದ್ಧರಾಗಿರ್ತೀವಿ. ಸಿಎಂ ಮತ್ತೆ ಅವ್ರನ್ನ ಹೈಕಮಾಂಡ್ನ ಭೇಟಿ ಮಾಡಿ ಹೇಳುವಂಥದ್ದು, ಅವ್ರ ಗಮನಕ್ಕೆ ತರುವಂಥದ್ದು ಏನಾದ್ರು ಮಾಡಿ ಎಲ್ಲ ಮಾಡಿದ್ದೀವಿ. CM ಅವರು ಮಾತಾಡಿದ್ದೀವಿ, ಹೈಕಮಾಂಡ್ ಗಮನಕ್ಕೂ ತಂದಿದ್ದೀವಿ. ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿರೋದು. ಹಾಗಾಗಿ ಕೊಟ್ಟಿಲ್ಲ ಅಂತೇಳಿ ಯಾವುದೇ ಗೊಂದಲ ಮಾಡುವಂಥ, ಸೃಷ್ಟಿ ಮಾಡುವಂಥದ್ದು ಯಾವುದು. ನೋಡಿ, ನವೆಂಬರಲ್ಲಿ ಕ್ರಾಂತಿ ಆಗತ್ತೆ ಅನ್ನುವಂಥ ವಿಚಾರ ಒಂದು ಕಡೆ ಆದರೆ CM ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ ಬೇರೆ ಬೇರೆ ರೀತಿ ಇದೆ. CM ಸಿದ್ದರಾಮಯ್ಯನವರು ಹೇಳ್ತಾ ಇರುವಂಥದ್ದು ಏನೇ ಆದರೂ ಕೂಡ ಶಾಸಕರ ಬೆಂಬಲ ಬೇಕೇ ಬೇಕು ಅಂತೇಳಿ. ಆದರೆ DCM DK ಶಿವಕುಮಾರ್ ಹೇಳ್ತಾ ಇರುವಂಥದ್ದು ಶಾಸಕರ ಬೆಂಬಲ ಅವಶ್ಯಕತೆ ಇಲ್ಲ, ಏನೇ ಇದ್ರೂ ಕೂಡ ಅದಕ್ಕೆ ಹೈಕಮಾಂಡ್ ನಿರ್ಧಾರ ಇರುತ್ತೆ, ಹೈಕಮಾಂಡವೇ ಅಂತಿಮ ನಿರ್ಧಾರ ಅಂತೇಳಿ. ಅಂದರೆ ರಾಷ್ಟ್ರೀಯ ಪಕ್ಷ ಅಂತ ಬಂದಾಗ ಅಂತಿಮ ಡಿಸೈಡ್ ಮಾಡೋದು ಹೈಕಮಾಂಡ್ ಅಥವಾ ಶಾಸಕರ ಬೆಂಬಲ ಅನ್ನುವಂಥ ಚರ್ಚೆಗಳು ಸಹಜವಾಗಿ ಆಗ್ತಾ ಇದೆ. ಸೊ ಹಂಗಾಗಿ ನವೆಂಬರ್ ಕ್ರಾಂತಿಗೆ ತುಪ್ಪ ಸುರಿಯುವಂಥ ಕೆಲಸವನ್ನು DCM DK ಶಿವಕುಮಾರ್ ಮಾಡಿರೋದ್ರಿಂದಾಗಿ ಈ ರೀತಿಯ ಚರ್ಚೆಗಳು ಆಗ್ತಾ ಇದೆ. ಇದ್ದಕ್ಕಿದ್ದಾಗೆ CM ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಡಿನ್ನರ್ ಮೀಟಿಂಗ್ ಇರುತ್ತೆ, ಎಲ್ಲ ಸಚಿವರು ಇರುತ್ತೆ. ಕೆಲವೊಂದು ಸಚಿವರು ಕೂಡ ಕಾರಣ ಕೊಟ್ಟು ಈ ಒಂದು ಮೀಟಿಂಗಿಂದ ದೂರ ಉಳಿದ್ರು, ಅದಕ್ಕೆ ರೀಸನ್ ಕೂಡ ಕೊಟ್ಟಿದ್ದಾರೆ. ಆದರೆ ಅಲ್ಲಿ ಚರ್ಚೆ ಆಗಿರೋದು ಸಂಪುಟ ಪುನರಚನೆಯ ಅಥವಾ ಬಿಹಾರ ಎಲೆಕ್ಷನ್. ಅಂದರೆ ಅಲ್ಲಿ ಯಾರೆಲ್ಲ ಸಭೆಗೆ ಭಾಗಿಯಾಗಿದ್ರಲ್ಲ, ಮೀಟಿಂಗಲ್ಲಿ ಯಾರೆಲ್ಲ ಭಾಗಿಯಾಗಿದ್ರಲ್ಲ, ಹೊರಗಡೆ ಬಂದು ಹೇಳಿರುವಂಥದ್ದು ಅಲ್ಲಿ ಚುನಾವಣೆ ಏನಿದೆಯಲ್ಲ, ಬಿಹಾರ ಚುನಾವಣೆ ಬಗ್ಗೆ ಮಾತ್ರ ಚರ್ಚೆ ಆಗಿದೆ ಅಂತೇಳಿ. ಆದರೆ ಒಂದು ಪ್ರಶ್ನೆ ಸಹಜ ಹುಟ್ಕೊಳುತ್ತೆ, ಎಲ್ಲೋ ಬಿಹಾರದಲ್ಲಿ ನಡೆಯುವಂಥ ಚುನಾವಣೆ ಕರ್ನಾಟಕ ರಾಜ್ಯದಲ್ಲಿ ಅಷ್ಟರ ಮಟ್ಟಿಗೆ ಚರ್ಚೆ ಆಗೋದು ಯಾಕೆ ಅನ್ನುವಂಥದ್ದು ಒಂದು ಕಡೆ. ಆದರೆ ಸೊ ಈಗ ಸಹಜವಾಗಿ ಏನಾಗಬಹುದು ನವೆಂಬರಲ್ಲಿ ಕಾಂಗ್ರೆಸ್ ಕಡೆಯಿಂದ ಆಗತ್ತಾ ಅಥವಾ BJPಯಿಂದ ಕ್ರಾಂತಿ ಆಗತ್ತಾ ಅಂಥೇಳಿ. BJP ಕೂಡ ಒಂದು ಮಟ್ಟದಲ್ಲಿ ಏನೋ ಆಗುವಂಥ ಸಾಧ್ಯತೆ ಕೂಡ ಇದೆ, ಬಟ್ ಅವರು ಹೊರಗಡೆ ಬಿದ್ದಿಲ್ಲ ಅಷ್ಟೇ. ಸೊ ಹಂಗಾಗಿ ಕಾಂಗ್ರೆಸ್ಸಲ್ಲಿ ಈ ರೀತಿಯ ಚರ್ಚೆಗಳು ಆಗ್ತಾ ಇದೆ. ಒಂದು, ಹೈಕಮಾಂಡ್ ಯಾಕೆ ಸೈಲೆಂಟ್ ಆಗಿದೆ ಅಂತೇಳಿ. ಹೈಕಮಾಂಡ್ ನಾಯಕರು ನೇರವಾಗಿ ಬೆಂಗಳೂರಿಗೆ ಬಂದು ಯಾರೆಲ್ಲ ಹೀಗೆ ಮಾತನಾಡ್ತಿದ್ರಲ್ಲ ಅವರಿಗೆ ನೇರವಾಗಿ ಎಚ್ಚರಿಕೆಯನ್ನು ಕೊಟ್ಟು ಹೋಗಿದ್ರು ಕೂಡ. ಮತ್ತೆ DCM DK ಶಿವಕುಮಾರ್ ಅವರ ಬೆಂಬಲಿಗರು, CM ಸಿದ್ದರಾಮಯ್ಯ ಅವರ ಬೆಂಬಲಿಗರು ಕೂಡ ಅವರೇ CM ಆಗಿರಬೇಕು ಅನ್ನೋದು, ಆಮೇಲೆ DCM DK ಶಿವಕುಮಾರ್ CM ಆಗಲೇಬೇಕು ಅನ್ನೋಂಥ ಲೆಕ್ಕಾಚಾರ ಇದೆ. ಆದರೆ ಒಂದು ವಿಚಾರ, ಸಂಪುಟ ಪುನರಚನೆ DCM DK ಶಿವಕುಮಾರ್ಗೆ ಅವಶ್ಯಕತೆ ಇಲ್ಲ. ಇದು ಯಾಕೆ ಅಂತೇಳಿ, ನಾನೇ CM ಆಗಿ ನನ್ನ ನೇತೃತ್ವದಲ್ಲಿ ಒಂದು ಸಂಪುಟ ರಚನೆ ಮಾಡಬೇಕು ಅನ್ನೋಂಥ ಲೆಕ್ಕಾಚಾರದಲ್ಲಿ DCM ಅವರಿದ್ದಾರೆ, ಶಿವಕುಮಾರ್ ಅವರಿದ್ದಾರೆ. ಬಟ್ DCM DK ಶಿವಕುಮಾರ್ ಅವರಿಗೆ ಇದು ಅವಶ್ಯಕತೆ ಇಲ್ಲ. ಬಟ್ CM ಸಿದ್ದರಾಮಯ್ಯ ಅವರು ಬಿಡೋಕ್ಕೆ ರೆಡಿ ಇಲ್ಲ. ಸೊ ಹಂಗಿದೆ, ನೋಡೋಣ, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ ಸುದೀರ್ಘವಾಗಿ. 1 ಗಂಟೆಗಳ ಕಾಲ ನಾವು ನಿಮ್ಮ ಜೊತೆಲಿ ಇರ್ತೀವಿ. ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿ ಅವರು ಜಾಯ್ನ್ ಆಗಿದ್ದಾರೆ. ನಾನು ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಕಾಂಗ್ರೆಸ್ ವಕ್ತಾರರಾಗಿರುವಂಥ ದರ್ಶನ್ ಅವರು ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು ಹಾಗೇನೇ JDS ವಕ್ತಾರರಾಗಿರುವಂಥ ಉಮೇಶ್ ಅವರು ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು BJPಯ ವಕ್ತಾರರು ದಿಲೀಪ್ ಅವರು ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಾವು ನೇರವಾಗಿ BJP ವಕ್ತಾರ ಹತ್ರ ಬರ್ತೀನಿ. ನಿಮ್ಮಲ್ಲಿ ಏನು ವಿಶೇಷತೆ ಇದೆ? ಈಗ ಸಹಜವಾಗಿ ಒಬ್ಬ CM ಅಂತ ಹೇಳಿದ ಮೇಲೆ ತಮ್ಮ ನೇತೃತ್ವದ ಸಚಿವರನ್ನ ಕರೆಸಿ ಊಟ ಮಾಡಿಸೋದಾಗಿರ್ಬೋದು ಅಥವಾ ಡಿನ್ನರ್ ಪಾಲಿಟಿಕ್ಸ್ ಅದೆಲ್ಲ ಕಾಮನ್ ಆಗಿರುತ್ತೆ. ಬಟ್ ಈ ಕ್ರಾಂತಿಯ ತನಕ ಬಂದಿರೋದು ಯಾಕೆ? ನಿಮ್ಮಲ್ಲಿ ಯಾಕೆ ಈ ರೀತಿಯ ಚರ್ಚೆ ಆಗ್ತಾ ಇದೆ? ಸರ್ ನೋಡಿ, ಒಂದು ವಾರದಲ್ಲಿ 2 ಮೀಟಿಂಗ್ಗಳು ಆಗ್ತಾ ಇದ್ದಾವೆ. ಕಳೆದ ವಾರ ಎಲ್ಲ ಒಂದು ಮೀಟಿಂಗ್ ಅಂತ ಆಯಿತು, ಈ ವಾರಲ್ಲೇ ಒಂದು ಮೀಟಿಂಗ್ ಅಂತ ಆಗ್ತಾ ಇದೆ. ನಾವು ಕೇಳ್ತಕ್ಕಂಥದ್ದು, ಸ್ವಾಮಿ ನೀವು ಮೀಟಿಂಗ್ ಮಾಡ್ಕೊತಾ ಕೂತ್ಕೊಂಡಿದ್ದೀರಲ್ಲ, ನೀವು ಈ ರಾಜ್ಯದ ಜ್ವಲಂತ ಸಮಸ್ಯೆಗಳನ್ನು ಬಗೆಹರಿಸಬೇಕು. ನೀವು ಅಧಿಕಾರದ ಕುರ್ಚಿಯ ಕಿತ್ತಾಟದಲ್ಲಿದ್ದೀರಿ.
ಕರ್ನಾಟಕದ ಸಮಸ್ಯೆಯನ್ನು ನೀವು ನೋಡಿದ್ದೀರಾ? ಕರ್ನಾಟಕ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅಂತ ನೀವು ಗಮನಿಸಿದ್ದೀರಾ? ಇವತ್ತಿನ ಒಂದು ಚಿಕ್ಕಬಳ್ಳಾಪುರದಲ್ಲಿ ಒಂದು ರೇಪ್ ಆಗಿದೆ, ಒಂದು ಹೆಣ್ಮಗಳನ್ನು ರೇಪ್ ಮಾಡಿದ್ದಾರೆ, ಅದ್ರ ಬಗ್ಗೆ ನೀವು ಗಮನಿಸಿದ್ದೀರಾ, ಮಾತನಾಡಿದ್ದೀರಾ? ಮತ್ತು ಮೈಸೂರಿನಲ್ಲಿ ಆದಂಥ ಒಂದು ರೇಪ್ ಅಂಡ್ ಮರ್ಡರ್, ಒಂದು ಅಕ್ಕಿ ಪಿಕ್ಕಿ ಸಮುದಾಯ ಅಂತಕ್ಕಂಥ ಒಂದು ಸಣ್ಣ ಸಮುದಾಯದಂತ ಬಂದಂಥ ಒಂದು ಹೆಣ್ಮಗಳು. ಈಗ ಹೇಳ್ತಾರೆ ನಾವು ಕಾಲಿಗೆ ಗುಂಡೊಡೆದ್ಬಿಟ್ಟು ಅಂತೇಳಿ. ಆಯಿತು, ನೀವು ಕಾಲಿಗೆ ಗುಂಡೊಡೆದ ತಕ್ಷಣ ರೇಪ್ ಆಗ್ತಕ್ಕಂಥ, ಅತ್ಯಾಚಾರ ಆಗ್ತಕ್ಕಂಥ ಘಟನೆಗಳು ಸ್ಟಾಪ್ ಆದ್ವಾ? ಯಾಕೆ ಜಾಸ್ತಿ ಆಗ್ತಾ ಇದ್ದಾವೆ? ಲಾ ಆ್ಯಂಡ್ ಆರ್ಡರ್ ಯಾಕೆ ಫೇಲ್ಯೂರ್ ಆಗ್ತಾ ಇದೆ? ಇವತ್ತು ಒಂದು ಕಂಪನಿಯ ಬಯೋಕಾನ್ ಫೌಂಡರ್ ಕಿರಣ್ ಮಜುಂದಾರ್ ಹೇಳ್ತಾರೆ, ಟ್ವೀಟ್ ಶೇರ್ ಮಾಡ್ತಾರೆ, ನನ್ನ ಒಂದು ಕಂಪನಿಗೆ ಬರಬೇಕಾಗಿದ್ದ ಗೆಸ್ಟ್, ಚೀನಾದ ಗೆಸ್ಟ್ಗಳು ಬರಬೇಕಾದ್ರೆ ಬೆಂಗಳೂರಿನ ಒಂದು ರಸ್ತೆಯ ಬಗ್ಗೆ ಬಹಳ ಕೇವಲವಾಗಿ ಮಾತಾಡೋದು, ಇಷ್ಟು ಕೆಟ್ಟ ಪರಿಸ್ಥಿತಿಯಲ್ಲಿ ಇದೆಯಲ್ಲ ಅಂತ ಹೇಳಿದ್ರು ಅಂತೇಳಿ ಕಿರಣ್ ಮಜುಂದಾರ್ ಅವರು ಟ್ವೀಟ್ ಮಾಡ್ತಾರೆ. ಇವತ್ತು ಬೆಂಗಳೂರು ಈ ಪರಿಸ್ಥಿತಿಗೆ ಬಂದಿದೆ. ಅದ್ರ ಜೊತೆಗೆ ಮೋಹನ್ ದಾಸ್ ಪೈ ಸಹ ಲಾಸ್ಟ್ ಟೈಮ್ ಲಂಚದ ಬಗ್ಗೆ ಮಾತನಾಡಿದರು. ಇವತ್ತು ಬೆಂಗಳೂರಿನ ಇಂಡಸ್ಟ್ರೀಸ್ಗಳನ್ನ ಬರ್ಲಿಕ್ಕಾಗ್ತಾ ಇಲ್ಲ, ಇಂಡಸ್ಟ್ರಿಯಲ್ ಏರಿಯಾಗಳು ಸಮಸ್ಯೆಲಿದ್ದಾವೆ, ಹೊಸ ಕಂಪನಿಗಳು ಬರ್ತಾ ಇಲ್ಲ, ಬೆಂಗಳೂರಿನ ಗುಂಡಿಯನ್ನು ನೋಡಿ ಹಾವಾರ ಹೋಗ್ಬಿಟ್ಟಿದ್ದಾವೆ. ನಾವು ಹೇಳ್ತಾ ಇರ್ತಕ್ಕಂಥದ್ದು, ಇವತ್ತು ಒಂದು ಮುಖ್ಯಮಂತ್ರಿ ಸ್ಥಾನದಲ್ಲಿರ್ತಕ್ಕಂಥವ್ರು, ಉಪಮುಖ್ಯಮಂತ್ರಿ ಸ್ಥಾನದಲ್ಲಿರ್ತಕ್ಕಂಥವ್ರು, ನೀವು ಚರ್ಚೆ ಮಾಡಬೇಕಾಗಿರೋದು ರಾಜ್ಯದ ಅಭಿವೃದ್ಧಿ ಬಗ್ಗೆ. ನಿಮ್ಮ ಗ್ಯಾರಂಟಿ ಯೋಜನೆಗಳನ್ನು ಅನೌನ್ಸ್ ಮಾಡಿದ್ದೀರಲ್ಲ, ಆ ಗ್ಯಾರಂಟಿ ಅನುಷ್ಠಾನದ ಬಗ್ಗೆ ನಿಮ್ಮ ಗ್ಯಾರಂಟಿ ಏನಾಯಿತು? ಯಾಕೆ 5 kg ಕೊಡ್ತಿದ್ದಂಥ ಅಕ್ಕಿಯನ್ನು ನಿಲ್ಲಿಸಿದ್ದೀರಿ ನೀವು? ಕೇವಲ ನರೇಂದ್ರ ಮೋದಿ ಅವರು ಕೊಡ್ತಾ ಇರ್ತಕ್ಕಂಥ 5 kg ಅಕ್ಕಿ ಮಾತ್ರ ಬರ್ತಾ ಇದೆ. ನಿಮ್ಮ 5 kg ಅಕ್ಕಿ ಏನಾಯಿತು? ನಿಮ್ಮ ಯುವ ನಿಧಿ ಅಂತಕ್ಕಂಥ ಒಂದು ಕಾರ್ಯಕ್ರಮ ಮಾಡಿದಿರಲ್ಲ, ಈ ರಾಜ್ಯದ ಜನಸಂಖ್ಯೆ ಇರ್ತಕ್ಕಂಥದ್ದು 7 ಕೋಟಿ ಜನಸಂಖ್ಯೆ, ಕೇವಲ 1,75,000 ಜನಗಳಿಗೆ ನೀವು ಯುವಕರುಗಳಿಗೆ ಯುವ ನಿಧಿ ಕೊಟ್ಬಿಟ್ಟು 3,000 1,500 ಕೊಟ್ಬಿಟ್ಟು ಉದ್ಯೋಗ ಸಮಸ್ಯೆಯನ್ನು ಬಗೆಹರಿಸ್ಬಿಟ್ಟು ಅಂತೇಳಿ ಕಿವಿಗೆ ಲಾಭಾಗಿಡ್ತಾ ಇದ್ದೀರಲ್ಲ, ಇದು ಎಷ್ಟು ಮಟ್ಟಕ್ಕೆ ಸತ್ಯ? ನೀವು ಒಪ್ಕೊಳ್ಳಿ, ನೀವು ಫೇಲ್ಯೂರ್ ಆಗಿದ್ದೀರಿ ಅಂತ ಹೇಳಿ. ಮತ್ತು ಅದರ ಜೊತೆಗೆ ಇವತ್ತು ಶಕ್ತಿ ಯೋಜನೆ ಏನಿದೆಯೋ, ಬಸ್ಗಳು ಹೇಳಬೇಕಲ್ಲಿ ಕೆಟ್ಟು ನಿಂತ್ಕೋತಾಗಿದ್ದಾವೆ. ಇಷ್ಟೆಲ್ಲ ಜ್ವಲಂತ ಸಮಸ್ಯೆಗಳಿತ್ಕೊಂಡು ಇವರು ಕುರ್ಚಿಗೋಸ್ಕರ ಕಿತ್ತಾಡ್ತಾ ಇದ್ದಾರೆ. ನಾನು ಸಿ ಎಮ್ಮು, ಇವ್ರು ಬಣ್ಣದವರು, ಅವ್ರು ಬಣ್ಣದವರು. ಇದು ಅವಶ್ಯಕತೆ ಇದೆಯಾ ಈ ರಾಜ್ಯಕ್ಕೆ? ಇದು ಬೇಕಿದೆಯಾ? ಮತ್ತು ಇವರು ಈ ಚರ್ಚೆ ಏನು ಮಾಡ್ತಿದ್ದಾರೆ? ಇವ್ರ ಚರ್ಚೆ ಇದೆಲ್ಲ ರಾಜ್ಯದಲ್ಲಿ ಇಷ್ಟೆಲ್ಲ ಜ್ವಲಂತ ಸಮಸ್ಯೆಗಳು, ಲಾ ಆ್ಯಂಡ್ ಆರ್ಡರ್ ಫೇಲ್ಯೂರು, ಅಲ್ಲಿ ಯಾರೋ ಒಬ್ಬ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗ್ತಾನೆ, ರೇಪ್ ನಡೆಯುತ್ತೆ, ಬಂದು ಟೆರರಿಸ್ಟ್ಗಳು ತಗೊಳಾಕೊಂತಾರೆ ಬೆಂಗಳೂರಿನಲ್ಲಿ, ಅದನ್ನು ಬಂದು ಗುಜರಾತ್ ಅವ್ರು ಇಡಬೇಕಾಗುತ್ತೆ, ಇಲ್ಲಿ ಬಂದು ಮಹಾರಾಷ್ಟ್ರದ ಬಂದು ಇವರ ಡ್ರಗ್ಸ್ ಫ್ಯಾಕ್ಟ್ರಿ ಇಡಬೇಕಾಗುತ್ತೆ, ಇವರ ವೀರೇಂದ್ರ ಪಪ್ಪಿಯನ್ನು ಬಂದ್ಬಿಟ್ಟು ಎಣ್ಣೆಯನ್ನು ಹಿಡಿಬೇಕಾಗುತ್ತೆ, ಇವರ ರನ್ಯಾರಾವನ್ನು ಬಂದ್ಬಿಟ್ಟು ಎಣ್ಣೆಯನ್ನು ಹಿಡಿಬೇಕಾಗುತ್ತೆ, ರನ್ಯಾರಾವ್ ತಗೊಳಾಕೊಂಡಿದ್ದಾರೆ. ಇಷ್ಟೆಲ್ಲ ಇವರ ಅಧಿಕಾರಿಗಳು ಕೆಲಸ ಮಾಡೋದು ಬಿಟ್ಬಿಟ್ಟು ಇವ್ರದಾದ ಒಂದು ಲೋಕದಲ್ಲಿ, ಬ್ರಹ್ಮಲೋಕದಲ್ಲಿ ಇವ್ರ ಅಧಿಕಾರದ ಅಪಾತಪಿಗೆ ಬಿದ್ದು ಅವ್ರದೇ ಆದ ಒಂದು ಲೋಕದಲ್ಲಿ, ಬ್ರಹ್ಮಲೋಕದಲ್ಲಿ ಇದು ಬಿಟ್ಟರೆ ಕರ್ನಾಟಕದ ಕತೆ ಏನಾಗಬೇಕು? ಸಿದ್ದರಾಮಯ್ಯನವರೇ, ಕರ್ನಾಟಕದ ಕಡೆ ಗಮನ ಕೊಡಿ. ನೀವು ಕಳೆದ ಬಾರಿ 5 ವರ್ಷ CM ಆಗಿದ್ದು ಅಂತವ್ರು ನಿಮ್ಗೆ ಅನುಭವ ಇದೆ. ಏನು ಮಾಡ್ತಿದ್ದೀರಿ? ಕರ್ನಾಟಕವನ್ನು ಏನು ಮಾಡಬೇಕು ಅಂತ ಹೊರಟಿದ್ದೀರಿ? ನೀವು ಮುಖ್ಯಮಂತ್ರಿ ಆಗಿ ಅಥವಾ ವೀರಿ, ನಮಗೆ ಬೇಕಾಗಿರ್ತಕ್ಕಂಥದ್ದು ಕರ್ನಾಟಕದ ಅಭಿವೃದ್ಧಿ. ಕೇವಲ RSSನ ಚರ್ಚೆ ನಡೀತಾ ಇರ್ತಕ್ಕಂಥದ್ದು ನಾವು ಬ್ಯಾನ್ ಮಾಡ್ತೀವಿ. ಸ್ವಾಮಿ, ನಾನು ಕೇಳ್ತೀವಿ, RSSನ ಬ್ಯಾನ್ ಮಾಡಲಿಕ್ಕೆ RSS ಯಾವುದೇ ದೇಶ ವಿರೋಧಿ ಚಟುವಟಿಕೆಯಲ್ಲಿ ಪಾಲ್ಗೊಂಡಿಲ್ಲ. ಅಪ್ಪಟ ದೇಶಭಕ್ತರನ್ನ, ರಾಷ್ಟ್ರೀಯವಾದಿಗಳನ್ನ ಸೃಷ್ಟಿ ಮಾಡ್ತಕ್ಕಂಥ ಒಂದು ಫ್ಯಾಕ್ಟರಿ RSS ಬಗ್ಗೆ ಯಾಕ್ರಿ ತಲೆ ಕೆಡಿಸ್ಕೋತಾ ಇದ್ದೀರಾ? ಟೆರರಿಸ್ಟ್ ಬಗ್ಗೆ ತಲೆ ಕೆಡಿಸ್ಕೊಡ್ರಿ, ಪಾಕಿಸ್ತಾನಕ್ಕೆ ಜೈ ಅನ್ನೋರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ, ಡ್ರಗ್ಸ್ ಮಾಡ್ತಿರೋರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ, ಬೆಡ್ಡಿಂಗ್ ಆಡಿಸ್ತಿರೋರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಅಪ್ಪಟ ದೇಶಭಕ್ತರ ಒಂದು RSS ಸಂಸ್ಥೆ ಬಗ್ಗೆ ಯಾಕೆ ತಲೆ ಕೆಡಿಸ್ಕೋತಾ ಇದ್ದೀರಿ? ನೀವು RSS ಬ್ಯಾನ್ ಮಾಡಬಹುದು, ಅದೊಂದು ಸ್ವಯಂ ಸೇವಕರು. ನೀವೆಷ್ಟು ಬ್ಯಾನ್ ಮಾಡ್ತಿರೋ ಸ್ವಯಂ ಸೇವಕರು ಹುಟ್ಟಿ ಬರ್ತಾರೆ. ಅದು ಮೆಂಬರ್ಶಿಪ್ ಇಲ್ಲ ರೀ, ಅದಕ್ಕೆ ನಿಮ್ಗೆ ಗೊತ್ತಿಲ್ವದ್ರಿ? RSSಗೆ ಮೆಂಬರ್ಶಿಪ್ ಇಲ್ಲ. ನಾಳೆಗೆ ಇನ್ನೊಬ್ರು ಉಮೇಶ್ ಅವರು ಉಟ್ಕೊಂತಾರೆ ಸ್ವಯಂ ಸೇವಕ ಅಂತ, ನಾನು ಅದು ದಿಲೀಪ್ ಅವರೇ ನನ್ನ ತಮ್ಮ ಉಟ್ಕೊಂತಾನೆ. ಇದನ್ನು ನೀವು ಮುಗಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. 100 ವರ್ಷದಿಂದ ಆಗಿಲ್ಲ. ನಿಮ್ ಕೈಲಾಗತ್ತಾ? ದಯಮಾಡಿ ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಕೊಡಿ. ದಯಮಾಡಿ, ರಾಜ್ಯ ಹಾಳಾಗ್ತಾ ಇದೆ. ಈಗ ಒಂದೇ ವಾರದಲ್ಲಿ 2 ಬಾರಿ ಮೀಟಿಂಗ್, ಅದು CM ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಮೀಟಿಂಗ್ ಕರೆಯಲಾಗಿದೆ. ಅಂದ್ರೆ ಶಾಸಕರು ಮತ್ತೆ ಸಚಿವರ ಬೆಂಬಲವನ್ನು ಪಡೆದು ಹೈಕಮಾಂಡ್ಗೆ ಶಕ್ತಿ ಪ್ರದರ್ಶನ ತೋರಿಸೋದಾ ಹೇಗೆ? ಖಂಡಿತ ಆ ರೀತಿಯಾದಂಥ ಚರ್ಚೆ ಇಲ್ಲ. ಆ್ಯಸ್ ಯೂಶುವಲ್ ಆಗಿ ಮುಖ್ಯಮಂತ್ರಿಗಳು ಅಥವಾ ಸಚಿವರುಗಳು, ಉಪಮುಖ್ಯಮಂತ್ರಿಗಳು ಆವಾಗ ಭೋಜನ ಕೂಟ ಇಡುವಂಥದ್ದು, ಕೂತಾಗ ಕೆಲವೊಂದು ಚರ್ಚೆಗಳನ್ನ ಮಾಡುವಂಥದ್ದು ಸಹಜವಾಗಿ ನಡೆಯುವಂಥ ಪ್ರಕ್ರಿಯೆ. ಇದರಲ್ಲಿ ಯಾವುದೇ ರೀತಿಯಾದಂಥ ರಾಜಕೀಯ ಇಲ್ಲ. ನೀವು ವಿಶ್ಲೇಷಣೆ ಮಾಡಬೇಕಾದ್ರೆ ಏನು ಬಿಹಾರ ಅಂತಂದ್ರಿ, ಖಂಡಿತ ಇಲ್ಲ. ಈಗ ನಮ್ಮದು ಏನೋ GBA ಆಗಿದೆ. GBAದು ಒಟ್ಟು 5 ಏನು ಮಹಾನಗರ ಪಾಲಿಕೆ ಅಂತ ನಾವು ಮಾಡಿದ್ದೀವಿ. ಒಟ್ಟು 368 ಕ್ಷೇತ್ರಗಳಿಗೆ ಚುನಾವಣೆ ನಡಿಬೇಕಾಗಿದೆ. ಮೇ ಬಿ ಫೆಬ್ರವರಿಗೆ ಚುನಾವಣೆ ಇರ್ಬೋದು. ಸೊ ಅದರ ಒಂದು ತಯಾರಿಯನ್ನು ನಾವು ಮಾಡಿಕೊಳ್ಳಬೇಕಾಗ್ತದೆ. ಒಂದು ಆಳುವ ಸರ್ಕಾರವಾಗಿ 5ಕ್ಕೆ 5 ಕ್ಷೇತ್ರವನ್ನು ಗೆಲ್ಲುವಂಥದ್ದು ನಮ್ಮ ಗುರಿಯಾಗಿದೆ. ಹಾಗೆಯೇ
ಸ್ಥಳೀಯ ಸಂಸ್ಥೆಗಳು, ಉದಾಹರಣೆ ಜಿಲ್ಲಾ ಪಂಚಾಯತ್ ಮತ್ತೆ ತಾಲೂಕ್ ಪಂಚಾಯತ್, ಅದಾಗಿ ಗ್ರಾಮ ಪಂಚಾಯತ್ ಚುನಾವಣೆಗಳು ಬರ್ತಾ ಇದೆ, ಮತ್ತೆ ಪರಿಷತ್ ಚುನಾವಣೆಗಳು ಬರ್ತಾ ಇರೋ ಕಾರಣದಿಂದ ಇದೊಂದು ಬರೋ ವರ್ಷ ಏನಿದೆ ಚುನಾವಣಾ ಪರ್ವನೇ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಈಗ ನಾವು ಹೊಸದಾಗಿ ಮಾಡಿರೋದ್ರಿಂದ ಯಾವ ರೀತಿ ಯಾವ್ಯಾವ ವಾರ್ಡು ಪ್ರತಿಯೊಂದು ಚರ್ಚೆಗಳು ನಡಿಬೇಕಾಗ್ತದೆ. ಆ ಒಂದು ಚರ್ಚೆ ನಡೆದಿದೆ ಬಿಟ್ರೆ, ಯಾಕೆಂತಂದ್ರೆ ಒಂದು ರಾಜಕೀಯ ಪಕ್ಷವಾಗಿ ನಮ್ಮ ಪಕ್ಷವನ್ನ ಸಂಘಟನೆ ಮಾಡುವಂಥದ್ದು ಯಾವ ರೀತಿ ನಾವು ಸರ್ಕಾರ ಅಭಿವೃದ್ಧಿ ಕಾರ್ಯಗಳನ್ನ ಮತ್ತೆ ಜನರ ಸಮಸ್ಯೆಗಳನ್ನ ಪರಿಹರಿಸೋದು ಎಷ್ಟು ಮುಖ್ಯನೋ, ಸೊ ಹಾಗೆ ಒಂದು ಪಕ್ಷವಾಗಿ, ಒಂದು ರಾಷ್ಟ್ರೀಯ ಪಕ್ಷವಾಗಿ ನಮ್ಮ ಒಂದು ಬರೋ ಚುನಾವಣೆಗಳಲ್ಲಿ ಗೆಲ್ಲುವಂಥದ್ದು ಅಷ್ಟೇ ಮುಖ್ಯ ಆಗಿರ್ತದೆ. ಸೊ ಆ ಒಂದು ನೆಲೆಗಟ್ಟಿನಲ್ಲಿ ಸರ್ಕಾರದ ಎಲ್ಲ ಸಚಿವರುಗಳ ಜೊತೆ ಕೂತ್ಕೊಂಡು ಒಂದು ಭೋಜನ ಕ್ರಿಯೆಯನ್ನು ಕೂತ್ಕೊಂಡು ಮಾತನಾಡುವಂಥದ್ದು ಸಹಜ. ಹಾಗೆ ಬಿಜೆಪಿ ವಕ್ತಾರರು ಅನೇಕ ಲೋಪ ಅದು ಇದು ಅಂತೆಲ್ಲ ಅಂದ್ರು. ಇವತ್ತು ನಮ್ಮ ಕರ್ನಾಟಕದಲ್ಲಿ ಉದಾಹರಣೆ ನಮ್ಮ ತುಮಕೂರಿನಲ್ಲಿ 1250 ಕೋಟಿ ರೂಪಾಯಿ ಶಂಕುಸ್ಥಾಪನೆ ಕಾಮಗಾರಿಗಳು ನಡೀತಾ ಇದೆ. ಮೊನ್ನೆ ಅಷ್ಟೇ ಕೊಪ್ಪಳದಲ್ಲಿ 2000 ಕೋಟಿ ರೂಪಾಯಿದು ಶಂಕುಸ್ಥಾಪನೆ ಆಗಿ ಕಾಮಗಾರಿಗಳಾಗ್ತಾ ಇದೆ. ಇನ್ನು ಸಂಡೂರಲ್ಲಿ 1500 ಕೋಟಿ ರೂಪಾಯಿದು ಕಾಮಗಾರಿಗಳು ನಡೀತಾ ಇದೆ. ಹೆಗ್ಗಡದೇವನಕೋಟೆನಲ್ಲಿ HD ಕೋಟೆನಲ್ಲಿ 750 ಕೋಟಿ ರೂಪಾಯಿದು ಶಂಕುಸ್ಥಾಪನೆ ಆಗಿ ಕಾಮಗಾರಿಗಳಾಗ್ತಾ ಇದೆ. ಬೆಂಗಳೂರಿಗೆ ನಮ್ಮ ಗುರಿ ಇರ್ತಕ್ಕಂಥದ್ದು 1,50,000 ಕೋಟಿ ರೂಪಾಯಿನಲ್ಲಿ ನವ ಬೆಂಗಳೂರು ನಿರ್ಮಾಣ ಮಾಡೋದಕ್ಕೆ ನಾವು ಪಣವನ್ನ ತೊಟ್ಟಿದ್ದೀವಿ. ಎತ್ತಿನೊಳೆ ಯೋಜನೆ 22,300 ಕೋಟಿ ರೂಪಾಯಿನಲ್ಲಿ ಎತ್ತಿನೊಳೆ ಇವತ್ತು ಹಾಸನ ತನಕ ಹರಿಸಿದೀವಿ. 5,550 ಕೋಟಿ ರೂಪಾಯಿನಲ್ಲಿ ಕಾವೇರಿ ನೀರನ್ನ ಬೆಂಗಳೂರಿಗೆ ಕುಡಿಯೋ ನೀರು 50 ಲಕ್ಷ ಕುಟುಂಬಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆನ ಮಾಡಿದ್ದೀವಿ. ಇವತ್ತು 2023ರಲ್ಲಿ ಬಿಜೆಪಿ ಅಧಿಕಾರದಿಂದ ಇಳಿಬೇಕಾದ್ರೆ KSRTC ಮೇಲೆ 5,000 ಕೋಟಿ ರೂಪಾಯಿ ಸಾಲ ಬಿಟ್ಟಿದ್ರು. ಆದ್ರೆ ನಾವು ಬಂದ ಮೇಲೆ ಇವಾಗ 5,800 ಹೊಸ ಬಸ್ಸುಗಳನ್ನ ಖರೀದಿ ಮಾಡಿದ್ದೀವಿ. ಕಲ್ಯಾಣ ಕರ್ನಾಟಕಕ್ಕೆ ಒಟ್ಟು 13,000 ಕೋಟಿ ರೂಪಾಯಿಯನ್ನ ನಾವು ಅಲ್ಲಿಗೆ ನಿಗದಿಯನ್ನು ಇಟ್ಟಿದ್ದೀವಿ. ಅಲ್ಲಿ ಕಾಮಗಾರಿ ಕಾರ್ಯಗಳು ಸಮೇತ ನಡೀತಾ ಇದ್ದಾವೆ. ಹೀಗೆ ಪ್ರತಿಯೊಂದು ಜಿಲ್ಲೆಗಳಲ್ಲಿ, ಬೆಳಗಾವಿನಲ್ಲಿ ಪಶು ವಿಶ್ವವಿದ್ಯಾಲಯ, ಬೆಳಗಾವಿನಲ್ಲಿ ಇವತ್ತು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉದ್ಘಾಟನೆ ಆಗಿದೆ. ಹಾಗೆ ಕಿತ್ತೂರು ಕರ್ನಾಟಕಕ್ಕೆ ಮತ್ತೆ ಕಲ್ಯಾಣ ಕರ್ನಾಟಕಕ್ಕೆ ಮತ್ತೆ ಕರಾವಳಿ ಕರ್ನಾಟಕಕ್ಕೆ ಪ್ರತಿಯೊಂದು ಭಾಗಕ್ಕೂ ಸಮೇತ ಯಥೇಚ್ಛವಾದಂತಹ ಹಣವನ್ನು ನೀಡಿ ಅಲ್ಲಿ ಕೆಲಸಗಳು ನಡೀತಾ ಇದೆ. ಮತ್ತೆ ಇತ್ತೀಚೆಗಷ್ಟೇ ನೆರೆ ಬಂದಿತ್ತು ಎಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ. ನಮ್ಮ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಮತ್ತೆ ಖುದ್ದಾಗಿ ಪ್ರಿಯಾಂಕ್ ಖರ್ಗೆ ಅವರು ಅದೇ ಸ್ಥಳದಲ್ಲಿದ್ದು ಆ ಒಂದು ರೈತರ ಜೊತೆ ನಿಂತು ಒಟ್ಟು 9,60,000 ಹೆಕ್ಟೇರ್ ಬೆಳೆ ನಾಶ ಆಗಿತ್ತು. ಕೂಡಲೇ ನಾವು 2,500 ಕೋಟಿ ರೂಪಾಯಿ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿದೀವಿ. ರಾಜ್ಯ ಸರ್ಕಾರ ಉದಾಹರಣೆ ಈಗ ರಸ್ತೆ ಹೆದ್ದಾರಿ ಆಗಿರ್ಬೋದು, ಒಟ್ಟು 7,200 ಕಿಲೋಮೀಟರ್ ರಾಜ್ಯ ರಸ್ತೆ ಹೆದ್ದಾರಿ ನಿರ್ಮಾಣ ಆಗಿದೆ. ಬೆಂಗಳೂರು ಗುಂಡಿ ವಿಚಾರಕ್ಕೆ ಯಾರೋ ಕಂಪ್ನಿಯರು ಅಂತಿದ್ರಂತೆ. ಇದೇ ಬಿಜೆಪಿ ಆಳ್ವಿಕೆಯಲ್ಲಿ ಇದ್ದಾಗ 7,121 ಕೋಟಿ ರೂಪಾಯಿ ಗುಂಡಿ ಮುಚ್ಚೋದಕ್ಕೆ ಮಾಡಿದ್ರಲ್ಲ, ಅದ್ ಹೆಂಗ್ ಗುಂಡಿ ಬಿದ್ದು, ಅದೆಲ್ಲಿ ಗುಂಡಿ ಮುಚ್ಚಿದ್ರು? ಇವತ್ತು ನೀವು ರಸ್ತೆಗಳಿಗೆ ಬರ್ಬೋದು, ನಾನೇ ಕರ್ಕೊಂಡು ಹೋಗ್ತೀನಿ. ಒಟ್ಟು 158 ಕಿಲೋಮೀಟರ್ ವೈಟ್ ಟ್ಯಾಪಿಂಗು, ಅದಾಗಿ ಮತ್ತೆ ಹೆಚ್ಚಿನದಾಗಿ 5,000 ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಿ ಶಾಶ್ವತವಾಗಿ ಗುಂಡಿ ಮುಕ್ತ ಬೆಂಗಳೂರು ಮಾಡುವಂತ ಒಂದು ನಿರ್ಧಾರವನ್ನ ನಾವು ತಗೊಂಡಿದ್ದೀವಿ. ಒಟ್ಟಾರೆಯಾಗಿ ಸರ್, ಒಂದು ಕಡೆ ಅಭಿವೃದ್ಧಿ ಕಾರ್ಯಗಳು, ಮಗದೊಂದು ಕಡೆ ಇವತ್ತು GBA ಆಗಿದೆ. GBA ಎಲೆಕ್ಷನ್ ಸನ್ನಿಹಿತ ಆಗಿರೋದ್ರಿಂದ ಒಂದು ಪಕ್ಷದ ಸಂಘಟನೆಯನ್ನು ಆಗಬೇಕು. ಮತ್ತೆ ಇಲ್ಲಿ ಯಾವುದೇ ರೀತಿಯಾದಂತ, ಯಾಕೆಂತಂದ್ರೆ ನಿನ್ನೆ ಬಿಫೋರ್ ಲಂಚ್ ಡಿನ್ನರ್ ಏನಾಗಿತ್ತು, ಇದೇನೋ ಸಚಿವ ಸಂಪುಟ ಅಂತೆ, ಇದೇನೋ ಮುಖ್ಯಮಂತ್ರಿ ಬದಲಾವಣೆ ಅಂತೆ, ನಾನಾ ತರ್ಕಗಳು, ಚರ್ಚೆಗಳು, ಮಾಧ್ಯಮ, ವಿರೋಧ ಪಕ್ಷ ಸಹಜವಾಗಿ ಮಾತಾಡ್ತಾರೆ. ಆದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ನಿರ್ಧಾರಗಳು, ನಡೆಗಳು ಆಗ್ಬೇಕಂತಂದ್ರೆ ನಮ್ಮ ಪಕ್ಷದ ಹೈಕಮಾಂಡ್ ಇದೆ. ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿ ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಉತ್ತಮವಾದಂತಹ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವರ ಸಚಿವ ಸಂಪುಟದ ಸರ್ವ ಸದಸ್ಯರೊಂದಿಗೆ ಜೊತೆಗೆ ಉಪಮುಖ್ಯಮಂತ್ರಿಗಳು ಸೇರಿ ಒಟ್ಟಾರೆಯಾಗಿ ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಗೊಂದಲ ಇಲ್ಲ. ಮತ್ತು ಇನ್ನೊಂದು RSS ಅನ್ನುವಂತ ವಿಚಾರ ಬಂತು. ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಪತ್ರವನ್ನ ಓದೋದಕ್ಕೆ ಗೊತ್ತಿಲ್ವೇನೋ ಬಿಜೆಪಿ ನಾಯಕರಿಗೆ. ಯಾಕಂದ್ರೆ ಅವ್ರು ಹೇಳಿರೋದು ಎಲ್ಲಾದ್ರೂ ಸರ್ಕಾರಿ, ಯಾಕಂದ್ರೆ ಅದು ನಿಬಂಧನೆ, ಅದು ಕಾಂಗ್ರೆಸ್ಗೂ ಅಳವಡುತ್ತೆ, ಅದು JDSಗೂ ಅಥವಾ RS ಯಾರಿಗೆ ಆದ್ರೂ ಸರ್ಕಾರಿ ಸ್ಥಳಗಳಲ್ಲಿ ನಿಮ್ಮ ಯಾವುದೇ ಒಂದು ಕಾರ್ಯಾಚರಣೆಗಳನ್ನ ಮಾಡೋಗಿಲ್ಲ. ನೀವು ಯಾವ್ದಾದ್ರು ಒಂದು ಆ ರೀತಿ ಪ್ರೋಗ್ರಾಮ್ಗಳು ಮಾಡ್ತೀರಿ ಅಂತಂದ್ರೆ ಪೊಲೀಸ್ನವರಿಂದ ಅನುಮತಿಯನ್ನ ಪಡಿಬೇಕು. ಉದಾಹರಣೆ ಈಗ ನಾವು ಮೇಕೆದಾಟು ಪಾದಯಾತ್ರೆ ಮಾಡಿದ್ವಿ ಸರ್. ಮೇಕೆದಾಟು ಪಾದಯಾತ್ರೆ ರಾಮನಗರದಲ್ಲಿ ತಡೆದ್ರಲ್ಲ, ಪರ್ಮಿಷನ್ ಅವರೇ ಕೊಟ್ಟು ರಾಮನಗರದಲ್ಲಿ ನಿಲ್ಸಿದ್ವಿ. ನಾವು ಚಾಲೆಂಜ್ ಮಾಡಿದ್ವಿ, ಎಸ್ ನಾವು ಬೆಂಗಳೂರು ರೀಚ್ ಆಗ್ತೀವಿ ಅಂತ. ನಾವು ಹೋಗಿದ್ದು ಎಲ್ಲಿಗೆ? ಇಲ್ಲಿ ನ್ಯಾಷನಲ್ ಕಾಲೇಜ್ ಗ್ರೌಂಡಿಗೆ ಹೋಗಿ ನಮ್ಮ ಕಾರ್ಯಕ್ರಮ ಮಾಡಿದ್ವಿ. ಸ್ವಾತಂತ್ರ್ಯ ನಡಿಗೆ ಅಂತ ಕಾರ್ಯಕ್ರಮ ಮಾಡಿದ್ವಿ. ಮತ್ತಿನ್ನೊಂದು ಸರ್, ಈ ದೇಶದ ಸಂವಿಧಾನ, ಕಾನೂನು, ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಯಾರು ಬಹಿರಂಗವಾಗಿ ಕತ್ತಿನೋ, ಕೋವಿನ, ಚೂರಿನೋ, ದೊಣ್ಣೆನೋ, ಪಿಸ್ತೂಲೋ ಇಟ್ಕೊಂಡು ಹೋಗೋಗಿಲ್ಲ. ಇಲ್ಲಿ ಸಾವಿರಾರು ಜನ ದೊಣ್ಣೆಗಳು ಇಟ್ಕೊಂಡು ಹೋಗ್ತಾ ಇದಾರಲ್ಲ, ಇವ್ರಿಗೆ ಯಾವ ರೀತಿ ಪೊಲೀಸ್ನವ್ರು ಪರ್ಮಿಷನ್ ಕೊಟ್ಟಿದ್ದಾರೆ ಅಂತೇಳಿ ಪ್ರಿಯಾಂಕ್ ಖರ್ಗೆ ಅವರು ಎಲ್ಲೂ ಅದನ್ನ ಬ್ಯಾನ್ ಮಾಡಬೇಕು ಅನ್ನುವಂತ ವಿಚಾರ ಆ ಪತ್ರದಲ್ಲಿ ಇದ್ರೆ ತೋರಿಸ್ಲಿ. ಈ ರೀತಿಯಾದಂತ ಕಾನೂನುಗಳು ಉಲ್ಲಂಘನೆ ಆಗಬಾರ್ದು. ಇದಕ್ಕೆ ಸರ್ಕಾರಿ ಜಾಗಗಳಲ್ಲಿ ಯಾವುದೇ ಕಾರ್ಯಕ್ರಮಗಳಾಗಬಾರ್ದು. ಅವಕ್ಕೆಲ್ಲ ನಿರ್ಬಂಧಗಳನ್ನ ಹಾಕಬೇಕು. ಯಾಕೆಂತಂದ್ರೆ ಈ ನಾಡಿನ ಪ್ರಜೆಯಾಗಿ ಏನಾದ್ರೂ ತಪ್ಪುಗಳು ಕಂಡಾಗ ಅದನ್ನ ದೇಶದ್ರೋಹಿ ಚಟುವಟಿಕೆ ನಡೀತಾ ಇದೆ. ನಾವು ಅವ್ರನ್ನ ದೇಶದ್ರೋಹಿ ನಾವ್ ಹೇಳಿಲ್ಲಲ್ರಿ. ಅದ್ರ ಹಿನ್ನೆಲೆ ಹೇಳಿದ್ಯಲ್ಲ, ಗಾಂಧಿ ಕೊಂದಿರೋ ಹಿನ್ನೆಲೆ ಹೇಳಿದ್ಯಲ್ಲ, ಗೋಡ್ಸೆ
ಗಾವಳ್ಕರು, ಸಾವರ್ಕರು ಇವ್ರು ಏನೇನ್ ಮಾಡಿದ್ರು, ಬ್ರಿಟಿಷ್ ಯಾಕೆ ಪಿಂಚಣಿ ತಗೊಂಡ್ರು, ಯಾಕೆ ಕ್ಷಮಾಪಣೆ ಪತ್ರ ಕೊಟ್ಟರು, ಪ್ರತಿಯೊಂದು ಗೊತ್ತಿರ್ತಕ್ಕಂಥದ್ದು. ಗೋಡ್ಸೆ ಅದೇ ಕಪೂರ್ ಆಯೋಗದಿಂದ ಏನು ಬಂದಿದೆ, ಆ ಕಪೂರ್ ಆಯೋಗದ ವರದಿನಲ್ಲೂ ಈ ಗೋವಳ್ಕರು, ಆ ಗೋಪಾಲ ಗೂಡ್ಸೆ, ನಾಥರಾಮ್ ಗೂಡ್ಸೆ ಗಾಂಧಿ ಕೊಲೆಯಲ್ಲಿ ಶಾಮೀಲಾಗಿದ್ರು ಅನ್ನುವಂಥದ್ದು ಉಲ್ಲೇಖ ಆಗಿದೆ ಇತಿಹಾಸದಲ್ಲಿ. 48ರಲ್ಲಿ ಇವತ್ತು ಯಾರು ಸರ್ದಾರ್ ವಲ್ಲಭಾಯ್ ಪಟೇಲ್ರು ಪುತ್ಥಳಿ ಇಷ್ಟೆತ್ರ ನಿಲ್ಸಿದಾರಲ್ಲ, ಅದೇ ಸರ್ದಾರ್ ವಲ್ಲಭಾಯ್ ಪಟೇಲ್ರು 1948ರಲ್ಲಿ ಇದೇ RSS ನ ಬ್ಯಾನ್ ಮಾಡಿದ್ರು. 1975ರಲ್ಲಿ ಇಂದಿರಾ ಗಾಂಧಿ ಅವರು RSS ನ ಬ್ಯಾನ್ ಮಾಡಿದ್ರು. 1992ರಲ್ಲಿ ಬಾಬ್ರಿ ಅಯೋಧ್ಯೆ ವಿಚಾರದಲ್ಲಿ RSS ಮತ್ತೊಮ್ಮೆ ಬ್ಯಾನ್ ಆಗಿತ್ತು. ಗೋಧ್ರಾ ಸಬರಮತಿ ಎಕ್ಸ್ಪ್ರೆಸ್ ಅಲ್ಲಿ 56 ಜನ ಸತ್ರಲ್ಲ, ಅದ್ರ ಕಾರಣಗಳು, ಹಿನ್ನೆಲೆಗಳು, ಆ ಗಲಾಟೆನಲ್ಲಿ 2000 ಜನ ಸತ್ರಲ್ಲ. ಚಟುವಟಿಕೆ ನಡೀತಾ ಇದೆಯಾ ಅಂತ ನಿಮ್ಮ ಅಭಿಪ್ರಾಯ? ಕಾಂಗ್ರೆಸ್ ಅಂದ್ರೆ 1885ರಿಂದ ನಾವೇನ್ ಮಾಡಿರೋದು, ನಾವು ದಂಡಿ ಸತ್ಯಾಗ್ರಹ ಮಾಡಿದ್ವಿ 30ರಲ್ಲಿ, 48ರಲ್ಲಿ ಕ್ವಿಟ್ ಇಂಡಿಯಾ ಆಕ್ಟ್ ಮಾಡಿದ್ವಿ, ಚಳುವಳಿ ಮಾಡಿದ್ವಿ. ಅದಾದ್ಮೇಲೆ 1947ರಲ್ಲಿ ನಾವು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೀವಿ. ಆದ್ರೆ 1949 ನವೆಂಬರ್ 26ರಲ್ಲಿ ರಾಮಲೀಲಾ ಮೈದಾನದಲ್ಲಿ ನಮಗೆ ರಾಷ್ಟ್ರಧ್ವಜ ಬೇಡ, ನಮಗೆ ರಾಷ್ಟ್ರಗೀತೆ ಬೇಡ, ನಮಗೆ ಸಂವಿಧಾನ ಬೇಡ ಅಂದವರು ಇದೇ RSS ನವರು. ಯಾವ ರೀತಿ ನೀವು ದೇಶ ಪ್ರೇಮ ಅಂತೀರಾ, ಯಾವ ರೀತಿ ಉಲ್ಲೇಖ ಮಾಡ್ತೀರಾ? ಇದು ಇತಿಹಾಸದಲ್ಲಿ ನಡೆದಿರ್ತಕ್ಕಂಥ ಘಟನಾವಳಿಗಳು. ಆದ್ರೆ ಒಂದಂತ ಸತ್ಯ ಸರ್, ಅವ್ರು ಎಲ್ಲೂ ಬ್ಯಾನಿನ ವಿಚಾರ ಹೇಳಿಲ್ಲ. ಅವ್ರು ಹೇಳಿರ್ತಕ್ಕಂಥದ್ದು ಸರ್ಕಾರಿ ಯಾವ್ಯಾವ ಜಾಗಗಳಲ್ಲಿ ಈ ರೀತಿಯಾದಂತಹ ಚಟುವಟಿಕೆಗಳು ಮಾಡ್ಲಿಕ್ಕೆ ಸರ್ಕಾರದ ಅನುಮತಿ ಇಲ್ಲ, ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ಅಂತೇಳಿ ಮುಖ್ಯಮಂತ್ರಿಗೆ ಗಮನ ಹರಿಸೋದಕ್ಕೆ ಕೇಳಿದ್ರು. ಮುಖ್ಯಮಂತ್ರಿಗಳನ್ನ ಪರಿಶೀಲಿಸಿ ಏನು ಇವತ್ತು ಸೆಕ್ರೆಟರಿ ಅವರಿಗೆ ಇನ್ನ ಪರಿಶೀಲನೆ ಮಾಡಿ ಆ ರೀತಿ ಆಯ್ತು ಅಂತ ಕ್ರಮ ತಗೊಳ್ಳಿ ಅಂತ ಹೇಳಿದ್ದಾರೆ. ಉಮೇಶ್ ಅವರ, ಈಗ ಈ ರಾಜಕೀಯ ಇತ್ತೀಚಿನ ಬೆಳವಣಿಗೆ ನೋಡ್ತಾ ಇದ್ರೆ, ಅಂದ್ರೆ ಸಂಪುಟ ಪುನಾರಚನೆ, CM ಬದಲಾವಣೆ, ಅದಾದ ನಂತರ BJP ಅಂತ ಬಂದಾಗ ಅಧ್ಯಕ್ಷರ ಬದಲಾವಣೆ, ನೀವು ಯಾವ ಸ್ಟ್ಯಾಂಡ್ ಅನ್ನು ತಗೋತೀರಿ? ಇದೆಲ್ಲವನ್ನ ನೋಡ್ತಾ ನಿಮ್ಗೆ ಏನ್ ಅನ್ಸುತ್ತೆ? ಈಗ ಪ್ರಸ್ತುತ ಈಗ ನಡೀತಾ ಇರೋಂಥ ಎಲ್ಲ ಘಟನೆಗಳು, ಈ ಹಿಂದೆ ಮೀಟಿಂಗ್ಗಳು ನಡೀತಾ ಇರೋದು ಕಾಂಗ್ರೆಸ್ನವ್ರದ್ದು, ಬಹುಶಃ ಇದು ಪವರ್ ಶೇರಿಂಗ್ಗೆ ಸೀಮಿತವಾಗಿ ನಡೀತಾ ಇರೋಂಥ ಒಂದು ಚಟುವಟಿಕೆ. ಓಕೆ ನೋಡಿ, ಈಗ DK ಶಿವಕುಮಾರ್ ಹೇಳ್ತಾರೆ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಈ ಪವರ್ ಶೇರಿಂಗ್ ವಿಚಾರದಲ್ಲಿ ಅಂತಾರೆ. ಈಗ ಪರಮೇಶ್ವರ್ ಹೇಳ್ತಾರೆ ಶಾಸಕರ ಅಭಿಪ್ರಾಯ ಇಲ್ಲದಲೇ ಯಾವ ತೀರ್ಮಾನ ತಗೊಳಕ್ಕಾಗಲ್ಲ ಅಂತಾರೆ. ಆದರೆ ಶಾಸಕಾಂಗ ಪಕ್ಷದ ಸಭೆ ಅಂತಿಮ ಅಂತ ಹೇಳ್ತಾರೆ. ಎಲ್ಲ ಒಂದು ಕಡೆ ಇದು ಗೇಮ್ ಆಫ್ ಚಾನ್ಸ್ ಅಂತ ಹೇಳ್ತಾರೋ ಅಥವಾ ಏನಂತಾರೆ ಇದನ್ನು ಕುರ್ಚಿ ಆಟ ಅಂತಾರಲ್ಲ, ಆ ಆಟವನ್ನು ಇವರು 3 ಜನ ಸಹ ನಡೆಸ್ತಾ ಇದ್ದಾರೆ. ಆದರೆ ಒಬ್ಬರು ಶಾಂತಿ ಅಂತ ಹೋಗ್ತಾರೆ, ಒಬ್ಬರು ಕ್ರಾಂತಿ ಅಂತ ಹೋಗ್ತಾರೆ, ಇನ್ನೊಬ್ರು ಇದೆಲ್ಲ ಭ್ರಾಂತಿ ಅಂತ. ಈಗ ನಾವು ಮೊನ್ನೆ MB ಪಾಟೀಲ್ರನ್ನ ನೆನ್ನೆ ಬಹುಶಃ ನೀವೆಲ್ಲ ಮಾಧ್ಯಮದಲ್ಲಿ ನೋಡಿರ್ಬೋದು, ಅಲ್ಲೇನು ನಡೆದೇ ಇಲ್ಲ, ಚರ್ಚೆನೇ ನಡೆದಿಲ್ಲ, ನಾನು 2 ಇಡ್ಲಿ ತಿನ್ಕೊಂಬಂದೆ ಅಂತ ಒಬ್ಬರು ಅಂತಾರೆ. ಇಲ್ಲಿ ನಮ್ಮ ಕಾಂಗ್ರೆಸ್ ವಕ್ತಾರ ಹೇಳ್ತಾರೆ ರಾಜ್ಯದ ಅಭಿವೃದ್ಧಿ ಬಗ್ಗೆ ಅಲ್ಲಿ ಪುಂಖಾನುಪುಂಖವಾದ ಚರ್ಚೆಗಳು ನಡೀತು, ಸಾಕಷ್ಟು ಅಭಿವೃದ್ಧಿಗಳ ಕಾರ್ಯ ಬಗ್ಗೆ ವಿಮರ್ಶೆಗಳು ನಡೆದು ಅಂತ ಹೇಳ್ತಾರೆ. ಜೊತೆಗೆ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಸಂಬಂಧಪಟ್ಟಂತೆ ಮತ್ತು ಮುಂಬರುವ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಸಂಬಂಧಪಟ್ಟಂತೆ ಚರ್ಚೆಗಳು ನಡೆದು ಯಾಕೆ ನಡೀಬಾರ್ದಾ ಅಂತ ಹೇಳ್ತಾರೆ. ಆದರೆ ಇದೆಲ್ಲ ಒಂದು ಕಡೆ ನೋಡಿದರೆ ಅಭಿವೃದ್ಧಿ ಶೂನ್ಯವಾಗಿ ನಡೀತಾ ಇದೆ, ಯಾವುದೇ ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ. ಜೊತೆಗೆ ಇವರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡದಲ್ಲೇ ಜನಗಳಿಗೆ ಏನು ಇದನ್ನು ಮುಖ ತೋರ್ಸೋಕ್ಕಾಗದಲ್ಲೇ ನೆಕ್ಸ್ಟ್ ಚುನಾವಣೆಗಳಿಗೆ ಈ ಯಾವುದು RSS ಬ್ಯಾನ್ ಅಂತಲ್ಲೋ, ಈ ಜಾತಿ ಗಣತಿ ಅಂತಲ್ಲೋ, ಅಥವಾ ಹೇಳಿದ ಧರ್ಮಸ್ಥಳ ಇದು ಮೈಸೂರಿನ ಅದೇ ಬಾನು ಮಸ್ತಾಕ್, ಈ ಎಲ್ಲ ವಿಚಾರಗಳನ್ನು ಮುಂದಿಟ್ಕೊಂಡು ಜನರನ್ನು ಒಂದು ಬೇರೆ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ರಾಜ್ಯದ ಅಭಿವೃದ್ಧಿ ಕೆಲಸಗಳಂತೂ ಆಗ್ತಾ ಇಲ್ಲ. ಅಲ್ಲಿ ಇಲ್ಲಿ ನೀವು ನೋಡ್ಬೋದು, ಈಗ DK ಶಿವಕುಮಾರ್ ಬರ್ತಾ ಒಬ್ಬಂಟಿ ಆಗ್ತಾ ಇದ್ದಾರೆ. ಯಾರು ಒಬ್ಬರು ಬಹಿರಂಗವಾಗಿ ಅವ್ರು ಆಗಬೇಕು ಅನ್ನೋದ್ರ ಬಗ್ಗೆ ಎಲ್ಲೂ ಚಕಾರನೇ ಎತ್ತಾ ಇಲ್ಲ ಶಾಸಕರು. ಒಬ್ಬರು ಯಾರು ಹೇಳ್ತಾ ಇದ್ದಾರೆ, ಯಾರೂ ಹೇಳ್ತಾ ಇಲ್ಲ. ಹಾಗಾಗಿ ಎಲ್ಲ ಒಂದು ಕಡೆ ಅವರು ಐಡ್ಲಾಗಿದ್ದಾರೆ. ಯಾರು ಶಿವಕುಮಾರ್ ಅವರು ಮುಖ್ಯಮಂತ್ರಿ ಹುದ್ದೆ ವಿಚಾರದಲ್ಲಿ ಸಿಗುತ್ತೋ ಇಲ್ವೋ ಅನ್ನೋದು ಒಂದು ಕಡೆ, ಒಂದು ಹೈಕಮಾಂಡಿಗೆ ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ. ಬಹುಶಃ ಹೈಕಮಾಂಡಿಗೆ ಯಾಕೆ ಅವ್ರು ನಂಬಿಕೆ ಇರ್ಬೋದು ಅಂತಂದರೆ ಲಕೋಟೆ ಸಿಸ್ಟಮ್ ಇದೆ ಅಲ್ಲೇನು ಶಾಸಕಾಂಗ ಪಕ್ಷದ ತೀರ್ಮಾನ ಅಂತಿಮ ಅಲ್ಲ. ಯಾಕೆ ಹಿಂದೆಲ್ಲ ಲಕೋಟೆ ಸಿಸ್ಟಮ್ ಬಂದಿಲ್ವಾ? ಬಂಗಾರಪ್ಪನವರು ಕೆಳಗಿಳಿಸಂಥ ಸಂದರ್ಭದಲ್ಲಿ SM ಕೃಷ್ಣ ಅವರು ಆಗೇ ಬಿಡ್ತಾರೆ ಅಂತ ಅಂದಾಗ ಅವಾಗ ಬಂದಿದ್ದು ಯಾರು ವೀರಪ್ಪ ಮೊಯ್ಲಿ ಅವರು. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಇದು ಪವರ್ ಶೇರಿಂಗ್ ವಿಚಾರವಾಗಿ ನಡೀತಾ ಇರೋ ಚರ್ಚೆ ಅಂತೇಳಿ ನಾವು JDS ಅಭಿಪ್ರಾಯ ಪಡ್ತೀವಿ. ಸರ್ ಇಲ್ಲ ನೋಡಿ, ಈ ಚರ್ಚೆ ಅಂತಕ್ಕಂಥದ್ದು ಇವತ್ತು ಆಗಿರ್ತಕ್ಕಂಥ ಚರ್ಚೆ ನಿಮ್ಮ ಮೀಡಿಯಾದಲ್ಲೇ ಬರ್ತಾ ಇದೆ. ಏನೋ ಬಿಹಾರ ಚುನಾವಣೆಗೆ ಎಲ್ಲರೂ ಸಹಕಾರ ಕೊಡಬೇಕು ಅಂತೇಳಿ ಮುಖ್ಯಮಂತ್ರಿ ಕೇಳ್ಕೊಂಡಿದ್ದಾರೆ ಅಂತೇಳಿ ನಾವೆಲ್ಲ ಮೀಡಿಯಾದಲ್ಲಿ ನೋಡ್ತಾ ಇದ್ದವು. ಯಾವ ರೀತಿ ಸಹಕಾರ ಅಂತೇಳಿ ಮುಖ್ಯಮಂತ್ರಿಗಳು ದಯಮಾಡಿ ಅದನ್ನು ಸ್ಪಷ್ಟಪಡಿಸಬೇಕು. ಮತ್ತು ಅದ್ರ ಜೊತೆಗೆ ಸಂಪುಟ ಪುನರ್ರಚನೆ ಅಂದರೆ ಸಂಪುಟ ಪುನರ್ರಚನೆ ಅಂತಂದರೆ ಏನಾದರೂ ಮಂತ್ರಿಗಳಿಗೆ ಏನಾದರೂ ನೀವು ಇಷ್ಟು ಕೋಟಿ ಕೊಟ್ಟು ಮುಖ್ಯಮಂತ್ರಿಗಳಾಗಿ ಬಿಹಾರ ಚುನಾವಣೆ ಕೊಡಿ ಅಂತ ಹೇಳಿ ಚರ್ಚೆ ನಡೀತಾ ಇದೆಯಾ ಅಂತಕ್ಕಂಥದ್ದು ಅನುಮಾನ ಎಲ್ಲ ಕಡೆನೂ ಕಾಡ್ತಾ ಇದೆ. ಮೀಡಿಯಾದಲ್ಲೂ ಸಹ ಚರ್ಚೆ ನಡೀತಾ ಇದೆ, ಅದ್ರ ಬಗ್ಗೆ ಹೇಳಬೇಕು. ಇನ್ನು ನಮ್ಮ ಸ್ನೇಹಿತರಾದಂತಹ ಕಾಂಗ್ರೆಸ್ ವಕ್ತಾರರು ಹೇಳ್ತಾ ಇದ್ರು ಕಾಮಗಾರಿ ಆಗ್ಬಿಟ್ಟಿದ್ದೀವಿ, ಕೆಲಸ ಆಗ್ಬಿಟ್ಟಿದ್ದಾವೆ, ನೀವು ನೋಡಿಲ್ಲ ಅಂತೇಳಿ ಅಷ್ಟೇ ಒಂದು ಸ್ವಲ್ಪ ಡೇಟಾನೆಲ್ಲ ಕೊಟ್ಟರು. ಇದು ನಾವು ಹೇಳ್ತಾ ಇರ್ತಕ್ಕಂಥದ್ದಲ್ಲ, ಮಾನ್ಯ ದೇಶಪಾಂಡೆ ಅವರು ಇವತ್ತು ಕ್ಲಿಯರ್ ಆಗಿ ಹೇಳಿದ್ದಾರೆ.
ಗ್ಯಾರಂಟಿಯಿಂದ ಅಭಿವೃದ್ಧಿಗೆ ಹಿನ್ನಡೆ ಆಗಿದೆ, ನಾವು ಅಭಿವೃದ್ಧಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ RV ದೇಶಪಾಂಡೆ ಅವರು ಹೇಳಿರ್ತಕ್ಕಂಥದ್ದು. ಇವರು ಬಸವರಾಜ ರಾಯರೆಡ್ಡಿ ಏನು ಹೇಳಿದ್ರು, ಅಭಿವೃದ್ಧಿ ಇಲ್ಲ, ಗ್ಯಾರಂಟಿಯಿಂದ ಅಭಿವೃದ್ಧಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಇವರ ಬಸವರಾಜ ರಾಯರೆಡ್ಡಿ ಅವರು ಹೇಳಿದ್ರು. ಮತ್ತು ಇದೇ DK ಶಿವಕುಮಾರ್ ಅವರು ಏನು ಹೇಳಿದ್ರು, 1 ವರ್ಷ ದಯಮಾಡಿ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ಬಿಡಿ, ಯಾರು ಸಹ ನನ್ನ ಹತ್ರ ಅನುದಾನವನ್ನು ಕೇಳಬೇಡಿ, ನಾವು ಸಮಸ್ಯೆಲಿದ್ದೀವಿ, ಗ್ಯಾರಂಟಿ ಅನುಷ್ಠಾನ ಮಾಡಬೇಕು ಅಂತ ಅಂದರು. ಆಯ್ತು ಸರ್, ಅನುಷ್ಠಾನ ಮಾಡಿದ್ರು ಗ್ಯಾರಂಟಿ. ಒಂದು ಗ್ಯಾರಂಟಿಗೆ ಇವರು 53,000 ಕೋಟಿಯನ್ನು ಖರ್ಚು ಮಾಡ್ತಾ ಇದ್ದಾರೆ ಸರ್. ಇವರ ಸಾಲ, ಈ ವರ್ಷದ ಸಾಲ 1,20,000 ಕೋಟಿ. 53,000 ಖರ್ಚು ಮಾಡಿದ್ರೆ ಇನ್ನು 67,000 ಅಟ್ಲೀಸ್ಟ್ ಕಂಪ್ಲೀಟಾಗಿ ಸಾಲ ಮಾಡಿ ಗ್ಯಾರಂಟಿ ಕೊಡ್ತಾವ್ರೆ ಅನ್ಬಿಡೋಣ ಸರ್. 67,000 ಹಣ ಇನ್ನು ಮಿಕ್ಕಿದೆಯಲ್ಲ ಇವ್ರ ಸಾಲದಲ್ಲಿ, ಆದ್ರೂ ಸಹ ನೀವು ಅಭಿವೃದ್ಧಿ ಮಾಡಿ ನಮ್ಮ ಹತ್ರ ಗ್ಯಾರಂಟಿಗೆ ಹಣ ಕೊಡಬೇಕು, ನಾನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಒಂದು ಬ್ರಿಡ್ಜ್ ಕಟ್ಟಿ ಆಗ್ತಾ ಇಲ್ಲ, ಗ್ಯಾರಂಟಿಗೆ ಹಣ ಕೊಡಬೇಕು. ಫ್ಲೈಓವರ್ ಕಟ್ಟಿ ಆಗ್ತಾ ಇಲ್ಲ, ಹಣ ಕೊಡಬೇಕು. ಗುಂಡಿ ಮುಚ್ಚಿಸಿ ನಮ್ಮ ಹತ್ರ ಹಣ ಇಲ್ಲ, ನಾವು ವೈಟ್ ಟ್ಯಾಪಿಂಗ್ ಮಾಡ್ತಾ ಇದ್ದೀವಿ, ನಾವು ಗುಂಡಿ ಮುಚ್ಚಿಸ್ತಾ ಇದ್ದೀವಿ. ಸರ್ ಮೊನ್ನೆ ಗುಂಡಿ ಮುಚ್ಚಿಸೋರು ನೋಡ್ಕೊಂಬನ್ನಿ, ಹೋಗ್ಬಿಟ್ಟು ಇಂಡಸ್ಟ್ರಿಯಲ್ ಏರಿಯಾ, ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಕೇವಲ 3 ದಿವಸ ಕಿತ್ತೋಗ್ಬಿಟ್ಟಿದೆ ಸರ್, ಗುಂಡಿ ಲಿಟ್ರಲಿ ಕಿತ್ತೋಗ್ಬಿಟ್ಟಿದೆ ಸರ್. ಈ ಮಟ್ಟಕ್ಕೆ ಒಂದು ಅಭಿವೃದ್ಧಿಯನ್ನು ಮಾಡ್ತಿದ್ದಾರೆ ಇವರು ಕಾಂಗ್ರೆಸ್ನವರು. ಅದನ್ನು ದಯಮಾಡಿ ಸರಿಪಡಿಸಬೇಕು. ಮತ್ತು ಅದ್ರ ಜೊತೆಗೆ RSS ಬಗ್ಗೆ ಹೇಳ್ತಾ ಇದ್ರು ಸರ್ ನಮ್ಮ ಸ್ನೇಹಿತರು. ನಾನು ಅದನ್ನು ಒಂದು ನನಗೆ 2 ನಿಮಿಷ ಟೈಮ್ ಕೊಡಿ. RSS ಸ್ವತಂತ್ರ ಹೋರಾಟಗಳಲ್ಲಿ ಪಾಲ್ಗೊಂಡಿತ್ತ ಅಂತೇಳಿ. ಸರ್ ಏನು ಯಡಿಯೂರಪ್ಪ ಅವರು ನಮ್ಮ RSSನ ಸಂಸ್ಥಾಪಕರಿದ್ರು, ಅವರು ಸ್ವತಃ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇಂದಲೇ ಬಂದಿರ್ತಕ್ಕಂಥವ್ರು. ಇವರು ಸುಮಾರು ಕಡೆ ಕಾಂಗ್ರೆಸ್ನ ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ. 1947ಕ್ಕಿಂತ ಮುಂಚೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇಟ್ಸ್ ನಾಟ್ ಅ ಪೊಲಿಟಿಕಲ್ ಪಾರ್ಟಿ, ಅದು ಒಂದು ಸ್ವತಂತ್ರ ಹೋರಾಟಗಾರರ ಚಳುವಳಿ ಆಗಿತ್ತು. ಅದರೊಳಗಡೆ ನಾನು ಡೇಟಾ ಪ್ರಕಾರ ಹೇಳ್ತೀನಿ ಸರ್. 1921ರಲ್ಲಿ ಯಡಿಯೂರಪ್ಪ ಅವರು ನಾನ್ ಕೋಆಪರೇಷನ್ ಮೂವ್ಮೆಂಟ್ ಅಂತೇಳಿ ಮಹಾತ್ಮ ಗಾಂಧಿ ಜೊತೆ ಸೇರ್ಕೊಂಡು ಹೋರಾಟ ಮಾಡ್ತಾರೆ. ಅಂದರೆ RSSನ ಸಂಸ್ಥಾಪಕರು. 1930ರಲ್ಲಿ ಸಿವಿಲ್ ಡಿಸಬ್ರೇಷನ್ ಮೂವ್ಮೆಂಟ್ ಅಂತೇಳಿ ಅರಣ್ಯ ಕಾನೂನಿನ ವಿರುದ್ಧವಾಗಿ 6 ತಿಂಗಳು ಜೈಲು ಸೇರ್ಕೊಂತಾರೆ ಬ್ರಿಟಿಷ್ನರ ವಿರುದ್ಧ ಹೋರಾಟ ಮಾಡಿ. ಅದ್ರ ಜೊತೆಗೆ ಅನುಶೀಲಿತ ಸಮಿತಿ ಅಂತೇಳಿ ಬ್ರಿಟಿಷರ ವಿರುದ್ಧ ಹೋರಾಟದಲ್ಲಿ ಅವರು ಕಲ್ಕತ್ತಾದಲ್ಲಿ ಮೆಡಿಕಲ್ ಮಾಡಬೇಕಾದ್ರೆ ಅವರು ಸ್ವತಃ ಅದ್ರ ವಿರುದ್ಧ ಹೋರಾಟ ಮಾಡ್ತಾರೆ. ಸರ್ ಯಾವುದೇ ಕಾರಣಕ್ಕೂ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇಟ್ಸ್ ನಾಟ್ ಬರ್ತ್ ಬೈ ಇಟ್ಸ್ ಅ ಪೊಲಿಟಿಕಲ್ ಪಾರ್ಟಿ, ನ್ಯಾಷನಲ್ ಮೂವ್ಮೆಂಟ್. ಅಲ್ಲಿ ಸ್ವತಂತ್ರ ಹೋರಾಟಗಾರರ ಜೊತೆಗೆ ಸ್ವಯಂ ಸೇವಕರು ಸೇರ್ಕೊಂಡು ಪ್ರತಿಯೊಬ್ಬರೂ ಸಹ ಸ್ವತಂತ್ರದ ಒಂದು ಉದ್ದೇಶವನ್ನೇ ಇಟ್ಕೊಂಡಿದ್ದಂಥದ್ದು. ಅದ್ರ ಜೊತೆಗೆ ರಾಷ್ಟ್ರೀಯತೆಯ ಸಿದ್ಧಾಂತವನ್ನ ಬಿತ್ತಬೇಕು, ಒಂದು ರಾಷ್ಟ್ರೀಯತೆ ಚಿಂತನೆಯನ್ನು ಬಿತ್ತಬೇಕು ಅಂತೇಳಿ RSSನ ಸ್ಥಾಪನೆ ಮಾಡಿದ್ದೆ ಹೊರತು ಅಲ್ಲಿ ಯಾವುದೇ ಕಾರಣಕ್ಕೂ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮುಂದೆ ದೊಡ್ಡ ಪೊಲಿಟಿಕಲ್ ಪಾರ್ಟಿ ಆಗುತ್ತೆ ಅಂತೇಳಿ ಯಾರೂ ಸಹ ಊಹೆ ಮಾಡಿರಲಿಲ್ಲ. ಮತ್ತೆ ಇನ್ನೊಂದು ಹೇಳಿದ್ರು ನಮ್ಮ ಸ್ನೇಹಿತರು, ಅಂದರೆ ಬರ್ಜಿಯನ್ನು ಇಟ್ಕೊಳ್ತಾರೆ, ಅಂದರೆ ಗುರಾಣಿಯನ್ನು ಇಟ್ಕೊಳ್ತಾರೆ, ದೀಕ್ಷೆ ಆಗುತ್ತೆ ಅಂತ ಹೇಳಿದ್ರು. ಸರ್ ಅದು ನಾವು ಇಟ್ಕೊಳ್ತಕ್ಕಂಥ ಲಾಠಿ ಆಗಿರ್ಬೋದು ಅಥವಾ ತ್ರಿಶೂಲ ಆಗಿರ್ಬೋದು, ಅದು ಯಾರ ಮೇಲೆ ಹಲ್ಲೆ ಮಾಡಲಿಕ್ಕಲ್ಲ, ಅದು ಸ್ವತಃ RSSನಲ್ಲಿ ಹೇಳುತ್ತೆ ಅದು ಆತ್ಮರಕ್ಷಣೆಗೋಸ್ಕರ ಅಂತೇಳಿ. ನೀವು ಬ್ಯಾನ್ ಮಾಡಿ, ನೀವೇನು ಹೇಳ್ತಿದ್ದೀರಿ ಇವತ್ತು, ಸರ್ಕಾರಿ ಆಸ್ತಿ ಪಾಸ್ತಿಗಳನ್ನು ಉಪಯೋಗಿಸ್ಕೊಬಾರ್ದು RSSನವರು. ಸರ್ಕಾರಿ ಆಸ್ತಿ ಪಾಸ್ತಿಗಳಲ್ಲಿ ನೀವು ಯಾವುದೇ ರೀತಿ ಬೈಟೆಕ್ಗಳನ್ನ ಮಾಡಬಾರ್ದು. ಆಯಿತು ಸರ್, ಒಪ್ಕೊಳ್ತೀನಿ. ಸರ್ಕಾರಿ ಆಸ್ತಿ ಪಾಸ್ತಿಗಳಲ್ಲಿ ಬೈಟೆಕ್ ಮಾಡಬೇಕಾದ್ರೆ ಅಥವಾ ನಾವೇನಾದರೂ ಪಥಸಂಚಲನ ಮಾಡಬೇಕಾದ್ರೆ, ನಾವು ಕುಣಿಗಲ್ನಲ್ಲಿ 19ನೇ ತಾರೀಕು ಪಥಸಂಚಲನ ಮಾಡ್ತಾ ಇದ್ದೀವಿ ಸರ್. ನಾನು ಸ್ವತಃ ಹೋಗಿ ಪೊಲೀಸ್ ಸ್ಟೇಷನಿಂದ ಪರ್ಮಿಷನ್ ತೊಗೊಂಡಿದ್ದೀನಿ, ತಹಶೀಲ್ದಾರಿಂದ ಪರ್ಮಿಷನ್ ತೆಗೆದುಕೊಂಡಿದ್ದೀನಿ ಸರ್. ಇದೇ ರೀತಿ ಸರ್ಕಾರಿ ಆಸ್ತಿಗಳನ್ನು, ಸರ್ಕಾರಿ ರೋಡ್ಗಳನ್ನು ಬಂದ್ ಮಾಡಿ ರಂಜಾನ್ ದಿವಸ ಪ್ರಾರ್ಥನೆ ಮಾಡ್ತಾರಲ್ಲ, ಅವ್ರಿಗೂ ಒಂದೇ ಕಾನೂನು ಮಾಡಬೇಕಲ್ವಾ ಸರ್? ಅವ್ರಿಗೊಂದು ಕಾನೂನು, ನಮಗೊಂದು ಕಾನೂನಾ? RSS ಮಾಡ್ತಕ್ಕಂಥದ್ದು ಅಪ್ಪಟ ದೇಶದ ಪರವಾಗಿ ದೇಶಭಕ್ತಿಯನ್ನು ಸೃಷ್ಟಿ ಮಾಡ್ತಕ್ಕಂಥ ಕೆಲಸವನ್ನ. ಆದ್ರೆ ಅವ್ರು ಮಾಡ್ತಕ್ಕಂಥದ್ದು ಪ್ರಾರ್ಥನೆ ರಸ್ತೆಯಲ್ಲಿ ಕುತ್ಕೊಂಡು ರೋಡ್ ಬಂದ್ ಮಾಡ್ತಾರೆ, ಅವ್ರಿಗೆ ಸಂಪೂರ್ಣವಾಗಿ ಸಹಕಾರ ಕೊಡ್ತಾರೆ ಸರ್. ಯಾಕೆ ಈ ದ್ವಂದ್ವ ನೀತಿ, ಕಾಂಗ್ರೆಸ್ ನೀತಿ? ದಯಮಾಡಿ ಇದನ್ನ ಒಂದು ಯಾವುದೋ ಒಂದು ಕೋಮನ್ನ ಇವರು ಯಾವುದೋ ಒಂದು ಸಮುದಾಯವನ್ನ ಸಮಾಧಾನ ಪಡಿಸಬೇಕು ಅಂತ ಹೇಳಿ RSS ವಿರುದ್ಧವಾಗಿ ಮಾತನಾಡಿದ್ರೆ ಮುಸಲ್ಮಾನರು ಸಂತೋಷ ಆಗ್ತಾರೆ. RSS ನ ಬ್ಯಾನ್ ಮಾಡ್ತೀವಿ ಅಂತಂದ್ರೆ ಮುಸಲ್ಮಾನರು ಓಟ್ ಹಾಕ್ತಾರೆ ಅಂತೇಳಿ ಮುಸಲ್ಮಾನ ಸಂತೃಪ್ತಿ ಮಾಡ್ಲಿಕ್ಕೋಸ್ಕರ ಹೇಳಿಕೆ ಬೇಡ ಸರ್. ಏನಾದ್ರೂ RSS ದೇಶ ವಿರೋಧಿ ಕೆಲಸ ಮಾಡಿತ್ತಾ ನೀವ್ ಹೇಳಿ ಸರ್, ಪ್ರೂಫ್ ಸಮೇತ ಹೇಳಿ. ನಾವು ಬ್ಯಾನ್ ಮಾಡ್ತಿದೀವಿ ದೇಶ ವಿರೋಧಿ. PFI ನ ಬ್ಯಾನ್ ಮಾಡಿದ್ರು ನರೇಂದ್ರ ಮೋದಿ ಅವರು, ಅವ್ರು ಟೆರರಿಸ್ಟ್ ಆಕ್ಟಿವಿಟೀಸ್ ಮಾಡ್ತಿದ್ದಾರೆ ಅಂತ ಹೇಳಿ ಇಡೀ ಪ್ರಪಂಚಕ್ಕೆ ಹೇಳಿದ್ರು ಅವರು. ಅದೇ ರೀತಿ RSS ಒಂದ್ ಹೇಳಿ ಸರ್, ಅವ್ರು ಸೃಷ್ಟಿ ಮಾಡ್ತಿರ್ತಕ್ಕಂಥದ್ದು ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂತೇಳಿ ಮಾತೃಭೂಮಿಗೆ ನಮಸ್ಕಾರ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಿರ್ತಕ್ಕಂಥದ್ದು ಸರ್. ಅದು ವಿರುದ್ಧವಾಗಿ ಮಾತನಾಡಬೇಡಿ. 3 ಬಾರಿ ಬ್ಯಾನ್ ಮಾಡಿ ನಾಶ ಆಗಿದ್ದೀರಾ ಸರ್. 11 ವರ್ಷ ಅಧಿಕಾರ ಮಾಡಿರ್ತಕ್ಕಂಥ ಈ ದೇಶದ ಪ್ರಧಾನಮಂತ್ರಿಯು ಸಹ RSS ನ ಸ್ವಯಂ ಸೇವಕ. ನೀವು RSS ನ ಮುಟ್ಲಿಕ್ಕೆ ಸಾಧ್ಯನೇ ಇಲ್ಲ ಸರ್. ಓಕೆ, ದರ್ಶನ್ ಅವರೇ, ಸಂಪುಟ ಪುನರ್ರಚನೆ ಅವಶ್ಯಕತೆ ಇದೆಯಾ ಈಗಿನ ಸಂದರ್ಭದಲ್ಲಿ?
ನೋಡಿ, ಸಂಪುಟ ಪುನರ್ರಚನೆ ಅನ್ನುವಂಥದ್ದು ಒಂದು ಆಳುವ ಸರ್ಕಾರ, ಅದು ಯಾವುದೇ ಇರ್ಬೋದು, ಅದರ ಒಂದು ನಿರ್ಧಾರ ಮಾಡುವಂಥದ್ದು ಮಾನ್ಯ ಮುಖ್ಯಮಂತ್ರಿಗಳು, ಜೊತೆಗೆ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಹಾಗೇನಾದರೂ ಬೇರೆಯವ್ರಿಗೂ ಅವಕಾಶ ಕೊಡಬೇಕು ಅಂತ ಒಂದು ಸಂದರ್ಭಗಳು ಬಂದಾಗ ಮಾಡುವಂಥ ಪ್ರಕ್ರಿಯೆ, ಅಥವಾ ಕೆಲವೊಂದ್ಸರಿ ಮಧ್ಯದಲ್ಲೇ ಕೆಲವ್ರನ್ನ ತಗೊಳ್ತಾರೆ, ಹೀಗೆಲ್ಲ ಆಗ್ತಾನೆ ಇರ್ತವೆ. ಅದರಲ್ಲಿ ಯಾವುದೇ ರೀತಿಯಾದ ಸ್ಪೆಷಲ್ ಕಾನೂನು ಮತ್ತಿನ್ನೊಂದು ಯಾವುದೂ ಇಲ್ಲ. ಆದರೆ ಈ ರೀತಿಯಾದಂಥ ಅನಾವಶ್ಯಕ ಚರ್ಚೆಗಳ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ನಮ್ಮಲ್ಲಿ ಆ ರೀತಿಯಾದಂಥ ಚರ್ಚೆಗಳೇ ನಡೆದಿಲ್ಲಲ್ಲ. ಈಗ ನೆನ್ನೆ ಕರೆದಂಥ ಮೀಟಿಂಗ್ ಬಗ್ಗೆ ನಾನು ಸಂಪೂರ್ಣವಾಗಿ ಹೇಳಿದ್ದೀನಿ. ನೆನ್ನೆ ನಾವೇನು ಹೇಳ್ತಾ ಇದೀವಿ, ಅಲ್ಲ, CM ಸಿದ್ದರಾಮಯ್ಯ ಹೇಳಿದಾರಂತೆ ಯಾವುದಕ್ಕೂ ರೆಡಿ ಆಗಿರಿ ಅಂತ. ಯಾವುದಕ್ಕೆ ರೆಡಿ ಆಗಿರ್ಬೇಕು? ಅವ್ರು ಯಾರ ಹತ್ರ ಹೇಳಿದಾರೋ ಅಥವಾ ಇದನ್ನ ಯಾರು ಊಹಿಸ್ಕೊಂಡಿದಾರೋ, ಯಾರ ಜೊತೆ ಚರ್ಚೆ ಮಾಡಿದಾರೋ, ಖಂಡಿತವಾಗ್ಲೂ ಅದೆಲ್ಲೂ ಹೇಳಿಲ್ಲ. ಆದ್ರೆ ಒಂದ್ ನಿಮಿಷ ಆದ್ರೆ ಇವತ್ತು ನಮ್ಮ ಸರ್ಕಾರದಲ್ಲಿ ಎಲ್ಲ ಸಚಿವರು ಅವರವರ ಪೋರ್ಟ್ಫೋಲಿಯೋದಲ್ಲಿ ದೇ ಆರ್ ಆಲ್ ಡೂಯಿಂಗ್ ದೇರ್ ವರ್ಕ್, ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ಕೆಲವೊಂದು ಪ್ರಶ್ನೆಗಳನ್ನ ಬಿಜೆಪಿನವರು ಎತ್ತಿದ್ರು ಸರ್. ಅವ್ರು ಕೇಳಿ, ಪ್ರಶ್ನೆ ಕೇಳಿ. ಇವತ್ತು ಸಮೇತ ಶೋಭಾ ಕರಂದ್ಲಾಜೆ ಅವರು ಪ್ರೆಸ್ ಮೀಟ್ ಮಾಡ್ತಾ ಇದ್ರು. ಯಾವಾಗ ನೋಡ್ರು ಪ್ರೆಸ್ ಮೀಟಲ್ಲೇ ಬ್ಯುಸಿ ಆಗಿರ್ತಾರೆ. ಆದರೆ ಶೋಭಾ ಕರಂದ್ಲಾಜೆ ಅವರು ಕಳೆದ 11 ವರ್ಷದಲ್ಲಿ ಕೇಂದ್ರದ ಕ್ಯಾಬಿನೆಟ್ನಲ್ಲಿದ್ದು ಇವತ್ತಿನ ತನಕ ಕರ್ನಾಟಕಕ್ಕೆ ನಾನು ಒಂದೇ 10 ಬೇಡ, ಒಂದೇ ಒಂದು ಯೋಜನೆನ ಕರ್ನಾಟಕಕ್ಕಿಂತ ಕೊಡುಗೆ ಕೊಟ್ಟಿದ್ದೀನಿ ಅಂತ ಹೇಳುವಂತ ಕೆಲಸವನ್ನು ಇವತ್ತಿನ ತನಕ ಮಾಡಿಲ್ಲ. ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿದ್ದಾರೆ, ಕೈಗಾರಿಕಾ ಸಚಿವರು. ದೇಶದಲ್ಲಿ ಒಟ್ಟು 12 ವಿಶೇಷ ಕೈಗಾರಿಕಾ ಘಟಕಗಳಾಯ್ತು. ಕರ್ನಾಟಕಕ್ಕೆ ಯಾಕೆ ಅವರು ವಿಶೇಷ ಕೈಗಾರಿಕಾ ಘಟಕವನ್ನು ತರಲಿಲ್ಲ? ಅಥವಾ ಇವತ್ತು ಏನು, ಒಂದ್ ನಿಮಿಷ ಮಾತಾಡಕ್ ಬಿಡಿ, ಒಂದ್ ನಿಮಿಷ ಮಧ್ಯ ಅವರು ಇಂಡಿಪೆಂಡೆಂಟ್ ಮಂತ್ರಿ ಇದ್ದಾರೆ, ಅವ್ರು ಮಾಡುವಂತ ಕರ್ತವ್ಯ. ಮಂಡ್ಯ ಚೆನ್ನಾಗಿ ಗೆಲ್ಸಿದ್ದಾರೆ. ಮೈ ಶುಗರ್ಸ್ಗೆ ಇವತ್ತು ಅದು ಶಿಥಿಲಾವಸ್ಥೆಯಲ್ಲಿದೆ. ರಾಜ್ಯ ಸರ್ಕಾರ 100 ಕೋಟಿ ಹಣವನ್ನು ಕೊಟ್ಟಿದೆ. ಸರ್, ಯಾರ್ದು ಅರ್ಥ ಆಗಲ್ಲ, ದಯವಿಟ್ಟು ಹಿರಿಯರಿದ್ದೀರಿ, ನೀವೇನಿದ್ರು ಆಮೇಲೆ ಪ್ರಶ್ನೆ ಮಾಡಿ. ಐ ಆಮ್ ರೆಡಿ ಟು ಟೇಕ್. ನೀವ್ ಏನೇ ಹೇಳಿದ್ರು ಪ್ರಶ್ನೆ ಮಾಡಿ ಸರ್, ಐ ಆಮ್ ರೆಡಿ ಟು ಟೇಕ್. ನೀವ್ ಏನೇ ಕೇಳೋದಿದ್ರು ಕೇಳಿ ಸರ್, ನಾನು ಏನಕ್ಕಾದ್ರೂ ಉತ್ತರ ಕೊಡ್ತೀನಿ ಸರ್. ಇವತ್ತು ಭದ್ರಾವತಿ ಉಕ್ಕಿನ ಕಾರ್ಖಾನೆ ಅದು ಶಿಥಿಲಾವಸ್ಥೆಗೆ ಹೋಗಿದೆ. ಅದೇನ್ ಬದಲಾವಣೆ ಮಾಡಿದ್ರು? ಫ್ಯಾಕ್ಟ್ರಿಗೆ ಹೋಗಿ ಬಂದ್ರೆ ಬದಲಾಗಲ್ಲ ಸರ್. ಕಾರ್ಮಿಕರು ನೋವೇನು ಅಂತ ಅರ್ಥ ಮಾಡ್ಕೊಬೇಕಲ್ಲ. ಇವತ್ತು ರಾಜ್ಯದಿಂದ ನಿರ್ಮಲಾ ಸೀತಾರಾಮನ್ ಅವರು ವಿತ್ತ ಸಚಿವರಾಗಿದ್ದಾರೆ. ಇವತ್ತು ರಾಜ್ಯಕ್ಕೆ ಒಟ್ಟು 2,20,000 ಕೋಟಿ ತೆರಿಗೆ ಹಣ ಬರ್ಬೇಕಲ್ವಾ? ನಿರ್ಮಲಾ ಸೀತಾರಾಮನ್ ಅವರೇ, ಈ ಕರುನಾಡಿಗೆ ನಿಮ್ಮ ಕೊಡುಗೆ ಏನು? ಇವತ್ತು ನೆರೆದು 18,000 ಕೋಟಿ ರೂಪಾಯಿ ಬರದ್ದು ಹಣ ಬರ್ಬೇಕಲ್ಲ. ನಾವು ಸುಪ್ರೀಂ ಕೋರ್ಟಿಗೆ ಹೋಗಿ 3,400 ಕೋಟಿ ರೂಪಾಯಿ ತಾಂಡೋಲ್ಲ. ನೆರೆದು 12,557 ಕೋಟಿ ರೂಪಾಯಿ ಬರ್ಬೇಕಲ್ವಾ? ಕೇಂದ್ರ ಕೊಟ್ಟಿದ್ದು ಕೇವಲ 257 ಕೋಟಿ ಅಲ್ವಾ? ಕಳೆದ ಬಾರಿ ಗುಡ್ಡ ಕುಸಿದಾಗ 778 ಕೋಟಿ ರೂಪಾಯಿ ನಾವು ಬಿಡುಗಡೆ ಮಾಡಿದ್ವಿ. ಇವತ್ತು ನೆರೆ ಬಂದಾಗ 2,500 ಕೋಟಿ ರೂಪಾಯಿ ನಾವು ಬಿಡುಗಡೆ ಮಾಡಿದ್ವಿ. ಕೇಂದ್ರದಿಂದ ಒಂದೇ ಒಂದು ಅನುದಾನ ತರುವಂತ ಕೆಲಸ ಮಾಡಿದ್ರ ಮುಖ್ಯಮಂತ್ರಿಗಳು? ಇದಕ್ಕೆ ವೀಕ್ಷಣೆ ಮಾಡಿದ ತಕ್ಷಣ ಅದನ್ನು ಟ್ರೋಲ್ ಮಾಡ್ತಾ ಇದ್ರಲ್ಲ. ಮನಮೋಹನ್ ಸಿಂಗ್ ಅವರು ಇದೇ ಉತ್ತರ ಕರ್ನಾಟಕದಲ್ಲಿ ನೆರೆ ಬಂದಾಗ ಸರ್, ಮಾನ್ಯ ಯಡಿಯೂರಪ್ಪ ಅವ್ರನ್ನ ಜೊತೆ ಕೂರಿಸ್ಕೊಂಡು ಹೋಗಿ ಎಲ್ಲ ನೆರೆಯನ್ನು ವೀಕ್ಷಣೆ ಮಾಡಿ ಕೆಳಗಡೆ ಇಳಿಬೇಕಾದ್ರೆ 1,000 ಕೋಟಿ ರೂಪಾಯಿ ಪರಿಹಾರವನ್ನು ಕರ್ನಾಟಕ ಘೋಷಣೆ ಮಾಡಿದ್ರಲ್ಲ. ಇವತ್ತು ಯಾಕೆ ಬಿಜೆಪಿಯವರು ಆ ರೀತಿಯಾದಂತಹ ಒಂದು ಕೇಂದ್ರದಿಂದ ನಮಗೆ ನ್ಯಾಯ ಕೊಡ್ತಾ ಇಲ್ಲ? ಅದನ್ನ ಇನ್ನ ಸೋಮಣ್ಣವರಾಗ್ಲಿ ಅಥವಾ ಜೋಶಿ ಅವರಾಗ್ಲಿ ಹೇಳೇನು ಸುಖವಿಲ್ಲ ಸರ್. ಇವತ್ತು ಸಾಲದ ಬಗ್ಗೆ ಹೇಳಿದ್ರು. ಖಂಡಿತ ಇವತ್ತು ನಾವು 4 ಲಕ್ಷದಕ್ಕಿಂತ ಅಧಿಕ ಪಟ್ಟಿನ ಬಜೆಟ್ ಅನ್ನ ಮಾಡಿದೀವಿ, ಕೋಟಿ ಬಜೆಟ್. ಖಂಡಿತವಾಗ್ಲೂ ಸಾಲ ಮಾಡಿದೀವಿ. ಆದ್ರೆ ಹಿಂದಿನ ಸರ್ಕಾರ ಮಾಡಿಲ್ವಾ? ಇದೇ ಬೊಮ್ಮಾಯಿ ಅವರು 76,000 ಕೋಟಿ ರೂಪಾಯಿ ಸಾಲ ಮಾಡಿದ್ದಾರೆ. ಇದೇ ಯಡಿಯೂರಪ್ಪನವರು 72,000 ಕೋಟಿ ರೂಪಾಯಿ ಸಾಲ ಮಾಡಿದ್ದಾರೆ. ಇದೇ ಕುಮಾರಸ್ವಾಮಿ ಅವರು 56,000 ಕೋಟಿ ರೂಪಾಯಿ ಸಾಲ ಮಾಡಿದಾರಲ್ವಾ? ಆಯ್ತು, ಸಾಲದ್ದೇ ಮಾತಾಡೋಣ ಸರ್. ಇವತ್ತು ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಏನು 65 ವರ್ಷ ಆಳ್ತು ಅಂದ್ರು. ಈ ದೇಶದ ಸಾಲ 55 ಲಕ್ಷ ಕೋಟಿ ರೂಪಾಯಿ ಇತ್ತು ಸರ್. ನರೇಂದ್ರ ಮೋದಿ ಅವರು 11 ವರ್ಷದಲ್ಲಿ 180 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದ್ದಾರೆ. 100 ಪಟ್ಟು ಮಾಡಿದ್ದಾರೆ. ಆದ್ರೆ ಆಯ್ತು, ಮಾಡ್ಲಿ ದೇಶದ ಅಭಿವೃದ್ಧಿಗೆ ಎಲ್ಲದುವೆ. ಕರ್ನಾಟಕದಲ್ಲಿ ಮಾನ್ಯ ನರೇಂದ್ರ ಮೋದಿ ಅವರು ಬಂದು ಉದ್ಘಾಟನೆ ಮಾಡಿರ್ತಕ್ಕಂಥ ಒಂದೇ ಒಂದು ಏಮ್ಸ್, ಒಂದೇ ಒಂದು IIT, ಒಂದೇ ಒಂದು ಡ್ಯಾಮು, ಒಂದೇ ಒಂದು ರೈಲ್ವೆ ಯೋಜನೆದು ಕಾಮಗಾರಿ ಮುಗ್ದಿರ್ತಕ್ಕಂಥದ್ದು ಯಾವ್ದಾದ್ರೂ ಇದೆಯಾ? ಅಥವಾ ಕರ್ನಾಟಕಕ್ಕೆ ಯಾವ್ದಾದ್ರು ಒಂದು ಹೊಸ ಯೋಜನೆಗಳು? 3 ಸ್ಮಾರ್ಟ್ ಸಿಟಿ ಅಂತಂದ್ರು. ಇವತ್ತಿನ ತನಕ ಸ್ಮಾರ್ಟ್ ಸಿಟಿ ಕಂಪ್ಲೀಟ್ ಆಗಿಲ್ಲ. ದಾವಣಗೆರೆ ಆಗ್ಲಿ, ಮಂಗಳೂರು ಆಗ್ಲಿ, ತುಮಕೂರು ಆಗ್ಲಿ ಕಂಪ್ಲೀಟ್ ಅಂತ ಅವ್ರು ತೋರಿಸ್ಬಿಡ್ಲಿ ನೋಡೋಣ. ಆಗಿಲ್ಲ. ಅಂದ್ರೆ ಈ ಕರ್ನಾಟಕ ಒಕ್ಕೂಟ ವ್ಯವಸ್ಥೆಯಲ್ಲಿದೆ. ನೀವು ಪ್ರತಿಯೊಂದರಲ್ಲೂ ಮಲತಾಯಿ ಧೋರಣೆ ಮಾಡ್ತಾ ಹೋದ್ರೆ ಕರ್ನಾಟಕನ ಯಾಕೆ ಈ ಕತ್ಲಲ್ಲಿ ಹಿಡಿದಕ್ಕೆ ಹೋಗ್ತಾ ಇದ್ದೀರಾ? ನರೇಂದ್ರ ಮೋದಿ ಸಾಹೇಬ್ರೆ, ನೀವು ಒಟ್ಟು 65 ಚುನಾವಣಾ ರ್ಯಾಲಿಗಳನ್ನ ಕರ್ನಾಟಕದಲ್ಲಿ ಮಾಡಿದ್ದೀರಾ. ನಿಮ್ಮನ್ನ ನಂಬಿ ಇವತ್ತು ಏನು ಬಿಜೆಪಿ
ಬಿಜೆಪಿನವರಿಗೆ ಒಟ್ಟು ಅವರು 17 ಜನ ಗೆಲ್ಲುವಂತ ಕೆಲಸ ಆಯ್ತಲ್ಲ. ಕಳೆದ ಬಾರಿ ಇವರು 27 ಜನ ಗೆದ್ದಿದ್ರಲ್ವಾ, ನಿಮ್ಮನ್ನ ನಂಬಿ ಅವ್ರು ಓಟ್ ಹಾಕಿದ್ರಲ್ವಾ, ಅವ್ರ ಮುಖ ನೋಡಿ ಕೊನೆ ಪಕ್ಷ ಅವ್ರಿಗಾದ್ರೂ ಏನಾದ್ರೂ ನೀವು ಹೊಸ ಹೊಸ ಯೋಜನೆಗಳನ್ನ ಕೊಡ್ಬೇಕಲ್ವಾ ಸರ್. ಇವತ್ತು 15ನೇ ಹಣಕಾಸು ಯೋಜನೆ ಹಣವನ್ನ ಬಿಡುಗಡೆ ಮಾಡ್ತಾರೆ ಸರ್. ನಮ್ಮ ಕರ್ನಾಟಕಕ್ಕೆ 3,705 ಕೋಟಿ ರೂಪಾಯಿ ನಮ್ಮ ಕರ್ನಾಟಕಕ್ಕೆ. ಆದ್ರೆ ಇವತ್ತು ಇವರು ಬಿಹಾರಕ್ಕೆ 10,219 ಕೋಟಿ, ಯುಪಿಗೆ 18,227 ಕೋಟಿ, ರಾಜಸ್ಥಾನಕ್ಕೆ 6,123 ಕೋಟಿ, ಮಧ್ಯಪ್ರದೇಶಕ್ಕೆ 7,976 ಕೋಟಿ ರೂಪಾಯಿ, ಕರ್ನಾಟಕಕ್ಕೆ ಕೇವಲ 3,000 ಕೋಟಿನ. ಇದು ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು ಸರ್. ಇವತ್ತು ಅವರು ಏನೋ ಭ್ರಷ್ಟಾಚಾರ ಏನೋ ಅಂದ್ರು ಸರ್, ನಾವಲ್ಲ ಸರ್ ಹೇಳಿದ್ದು. ಇವತ್ತು ಬಿಜೆಪಿ ಮುಖ್ಯಮಂತ್ರಿ ಆಗ್ಬೇಕು ಅಂದ್ರೆ 2,500 ಕೋಟಿ, ಬಿಜೆಪಿ ನಲ್ಲಿ ಸಚಿವರಾಗಬೇಕಂದ್ರೆ 1,000 ಕೋಟಿ, ಬಿಜೆಪಿ ರಾಜ್ಯಾಧ್ಯಕ್ಷ ಆಗ್ಬೇಕಂದ್ರೆ 1,000 ಕೋಟಿ ಕೊಡಬೇಕು ಅಂತ ಮಾನ್ಯ ಯತ್ನಾಳ್ ಸಾಹೇಬ್ರು ಹೇಳಿರ್ತಕ್ಕಂಥದ್ದು ಅಷ್ಟೇ ಸತ್ಯ. ಮತ್ತೆ ಅವರು RSS ವಿಚಾರವಾಗಿ ಇವರಿಗೇನು ಪ್ರೂಫ್ ಇದೆಯಾ ಅಂತಂದ್ರು. ಮಾಲೇಗಾಂವ್ ಸ್ಫೋಟ ಯಾವಾಗ ಆಯ್ತು, ಯಾಕಾಯ್ತು ಅಂತ ಗೊತ್ತಿದೆ. ಹುಬ್ಳಿ ಬ್ರಿಡ್ಜ್ ಅಲ್ಲಿ ಆ ಟಿಫನ್ ಬಾಕ್ಸ್ ಅಲ್ಲಿ ಬಾಂಬ್ ಸಿಕ್ಕಿದಲ್ಲ, ಅದ್ರ ಹಿನ್ನೆಲೆ ಯಾರು ಅಂತ ಗೊತ್ತಿದೆಯಾ? ಮಾಲೇಗಾಂವ್ ಸ್ಫೋಟದ ಕರ್ನಾಟಕದ ವಿಚಾರಕ್ಕೆ ಬರೋಣ ಸರ್. ಕರ್ನಾಟಕ ಸರ್ಕಾರ ಬಂದ ಮೇಲೆ ಸರ್ ಇವತ್ತು ಇಡೀ ದೇಶದಲ್ಲಿ GDP ನಲ್ಲಿ ಕರ್ನಾಟಕ ನಂಬರ್ 2 ಅಲ್ಲಿ, ಸಾರಿ GST ನಲ್ಲಿ ನಂಬರ್ 2 ಇದೀವಿ, GDP ನಲ್ಲಿ ನಂಬರ್ 1 ಇದೀವಿ, ತಲಾ ಆದಾಯದಲ್ಲಿ ಕರ್ನಾಟಕ ನಂಬರ್ 1 ಇದೆ. ಇವತ್ತು ಕೇಂದ್ರ ಸರ್ಕಾರ ಘನವೆತ್ತ ಕೇಂದ್ರ ಸರ್ಕಾರ ಕೊಡೋ ಪ್ರಶಸ್ತಿಗಳಲ್ಲಿ KSRTC ಅಗ್ರಗಣ್ಯ ಸ್ಥಾನ ಇಡೀ ದೇಶದಲ್ಲಿ ಇರ್ತಕ್ಕಂಥದ್ದು. ಪಂಚಾಯತ್ ರಾಜ್ಗೆ ಇದೇ ಮೋದಿ ಸಾಹೇಬ್ರ ಸರ್ಕಾರದವರು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಹಾಗೇನೆ ಕೃಷಿ ಇಲಾಖೆಗೆ ಇದೇ ಮೋದಿ ಸಾಹೇಬ್ರ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಪ್ರಶಸ್ತಿಯನ್ನು ಕೊಡುವಂತ ಕೆಲಸ ಮಾಡಿದ್ದಾರೆ. ಒಟ್ಟಾರೆಯಾಗಿ ನಾವು ಕರ್ನಾಟಕದಲ್ಲಿ ಉತ್ತಮವಾದಂತಹ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ನಾವು ಯಾವತ್ತು ಅಧಿಕಾರದಿಂದ ಬಂದ್ವಿ ಇವತ್ತಿನ ತನಕ ಮಾಡ್ತಾ ಇದೀವಿ. ಹಂಗೇನಾದ್ರೂ ನಿಮ್ದು ಯಾವ್ದಾದ್ರು ಸಾಕ್ಷಿ ಗುಡ್ಡೆ ಇತ್ತು ಅಂದ್ರೆ ನಮ್ದು ಇನ್ನ ಸಾಧನೆಗಳನ್ನ ಹೇಳ್ತೀನಿ, ಆಮೇಲೆ ಅವಕಾಶ ಕೊಡಿ ಸರ್. ಬೊಮ್ಮಾಯಿ ಅವ್ರದ್ದು, ಯಡಿಯೂರಪ್ಪನವ್ರದ್ದು, ಸದಾನಂದ ಗೌಡ್ರದು, ಜಗದೀಶ್ ಶೆಟ್ಟರ್ದು, ಅದಕ್ಕೂ ಮೊದಲು ಯಡಿಯೂರಪ್ಪನವರು ಈ ರಾಜ್ಯಕ್ಕೆ ತಮ್ಮ ಕೈಲಾದ ಸೇವೆಯನ್ನ ಏನ್ ಮಾಡಿದ್ದಾರೆ ಅದ್ರ ಸಾಕ್ಷಿ ಗುಡ್ಡೆ ಬಗ್ಗೆ ಬಿಜೆಪಿ ಅವ್ರು ಹೇಳ್ಬಿಡ್ಲಿ ಸರ್. ಉಮೇಶ್ ಸರ್, ಈಗ ಈ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಆಯ್ತು, ಅಲ್ಲಿ ಲೋಪ ಇದೆ, ಅಭಿವೃದ್ಧಿ ಇಲ್ಲ, ಅದು ಇಲ್ಲ ಅಂತ ಹೇಳ್ತಾ ಇದ್ರಿ. ಬಟ್ ನೀವು ವಿರೋಧ ಪಕ್ಷವಾಗಿ ನಿಮ್ಮ ಅಂದರೆ ಸರ್ಕಾರಕ್ಕೆ ಕಿವಿ ಹಿಂಡುವಂಥ ಕೆಲಸ ಆಗಿದೆಯಾ? ನಿಮ್ಮ ಹೋರಾಟ ಎಲ್ಲಿ ತನಕ ಬರ್ತಾ ಇದೆ? ಈಗ ಅವರಿಗೆ 136 ಸೀಟ್ ಕೊಟ್ಟಿದ್ದಾರೆ, ಆದರೂ ಕೂಡ ಈ ರೀತಿಯ ಕಿತ್ತಾಟಗಳು ನೋಡಿದ್ರೆ ನಿಜವಾಗ್ಲೂ ಕೂಡ ಬೇಸರ ಆಗುತ್ತೆ. ಬಟ್ ನೀವು ವಿರೋಧ ಪಕ್ಷದ ಸ್ಥಾನದಲ್ಲಿ ಇದ್ಕೊಂಡು ನಿಮ್ಮ ಹೋರಾಟ ಎಲ್ಲಿ ತನಕ ಬರ್ತಿದೆ? ನಾವು ನೋಡಿ, ಈಗ ಯಾವುದನ್ನು ನೀವು ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗಿದ್ದೀರಿ, ಯಾವ ಹೋರಾಟವನ್ನು? ಈಗ ನಾವು ಮೈತ್ರಿ ಪಕ್ಷದ ಜೊತೆ ಏನಿದ್ದಾವೆ ನಾವು ಸಮಾನಾಂತರವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಉದಾಹರಣೆಗೆ ಇವ್ರದ್ದು ವಾಲ್ಮೀಕಿ ಹಗರಣ ಇರ್ಬೋದು, ಆಮೇಲೆ ಬೋವಿ ಹಗರಣ ಇರ್ಬೋದು, ಆಮೇಲೆ ಇತ್ಯಾದಿ ಇವರೇನು ಸರ್ಕಾರದಲ್ಲಿ ಏನೇನು ಮಾಡ್ತಾ ಇದ್ದಾರೆ ಅವ್ಯವಹಾರಗಳನ್ನು ನಾವೆಲ್ಲ ಬಯಲಿಗೆಳೆಯೋಕ್ಕೆ ಪ್ರಯತ್ನ ಮಾಡಿದ್ದೀವಿ. ಮತ್ತು ನಮ್ಮ ಪಕ್ಷದ ಸಿದ್ಧಾಂತಗಳ ನಡುವೆ ಹೋರಾಟ ಮಾಡ್ತಾಯಿದ್ದೀವಿ. ನಮ್ಮ ಮಿತ್ರರು ಹೇಳಿದರೆ ಕುಮಾರಣ್ಣವ್ರು ಏನೂ ಮಾಡಿಲ್ಲ ಕರ್ನಾಟಕಕ್ಕೆ ಕೇಂದ್ರ ಮಂತ್ರಿಯಾಗಿ ಅಂತ ಹೇಳ್ತಾ ಇದ್ದಾರೆ. ಈಗ VSSನನ್ನು ಪ್ರಾರಂಭ ಮಾಡಲಿಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದರು. ಆಮೇಲೆ HEL, ಆಮೇಲೆ ಅಲ್ಲಿಂದ ಹೋದರೆ ಕರ್ನಾಟಕ 6,000 ಬಸ್ಗಳನ್ನು ಕೊಟ್ಟಿದ್ದಾರೆ. ಯಾರು? ಕೇಂದ್ರ ಮಂತ್ರಿ ಕುಮಾರಣ್ಣವ್ರ ಕೃಪೆಯಿಂದ ಆಗಿರೋಂಥದ್ದು. ಅದೇ ರೀತಿ ಇವರು ಮೂಲಭೂತ ಸೌಕರ್ಯಗಳನ್ನು ರಾಜ್ಯ ಸರ್ಕಾರ ಕೊಡದೆ ಹೋದರೆ ನಾವು ಕೇಂದ್ರದ ಸರ್ಕಾರದ ಯೋಜನೆಗಳನ್ನು ಅನುಷ್ಠಾನ ಮಾಡೋದಂಗೆ. ಈಗ ನಾವು ಬೃಹತ್ ಕೇಂದ್ರ ಕೈಗಾರಿಕಾ ಸಚಿವರಾಗಿದ್ದಾರೆ ನಮ್ಮ ಕುಮಾರಸ್ವಾಮಿ ಅವರು. ನಮ್ಮ ನಾಯಕರಾಗಿದ್ದಂಥ ಸಂದರ್ಭದಲ್ಲಿ ಸೌಜನ್ಯಕ್ಕೆ ರಾಜ್ಯದ ಮುಖ್ಯಮಂತ್ರಿ ಅವರನ್ನು ಭೇಟಿ ಮಾಡಿಲ್ಲ, ಅವ್ರ ಜೊತೆ ಚರ್ಚೆನೇ ಮಾಡಿಲ್ಲ. ಇವರು ಒಂಥರ ಕೆಲವು ಆಯ್ದ ಸಚಿವರನ್ನು ಹೊರತುಪಡಿಸಿದ್ರೆ ಇನ್ನು ಯಾರು ಸಹ ಇಲ್ಲಿ ನಾವು ಈ ಕೆಲಸಗಳಾಗಬೇಕು ಬನ್ನಿ ಮಾಡಿಕೊಡಿ ಅಂತ ಕೇಳ್ತಾ ಇಲ್ಲ. ಇಡೀ ರಾಜ್ಯದಲ್ಲಿ, ಇಡೀ ರಾಷ್ಟ್ರದಲ್ಲಿ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಅಥವಾ ಅಲ್ಲಿನ ಸಂಸದರು, ಅಲ್ಲಿನ ಸಚಿವರುಗಳು ಕುಮಾರಣ್ಣನವರು ಭೇಟಿ ಮಾಡಿ ನಮ್ಮ ರಾಜ್ಯಕ್ಕೆ ಈ ಥರ ಕೆಲಸಗಳಾಗಬೇಕು, ಆಂಧ್ರದಲ್ಲಿ ಕೆಲವು ನಿಂತೋಗಿದ್ದಂಥ ಯಾವುದೋ ಒಂದು ಕೈಗಾರಿಕೆಯನ್ನು ಪುನಶ್ಚೇತನ ಮಾಡಿಕೊಟ್ರು, ಹಾಲಿನಲ್ಲೇ ಅಭಿಷೇಕ ಮಾಡಿಕೊಟ್ರು ಕುಮಾರಸ್ವಾಮಿ ಅವರಿಗೆ. ಇವ್ರಿಗೇನಾಗಿದೆ ರಾಜ್ಯ ಸರ್ಕಾರಕ್ಕೆ? ಇವರು ರಾಜಕೀಯ ವೈಷಮ್ಯಗಳನ್ನೇ ಮುಂದಿಟ್ಟುಕೊಂಡು ಕುಮಾರಸ್ವಾಮಿ ಅವರ ಮೇಲೆ ಮತ್ತು ನಮ್ಮ JDS ಪಕ್ಷದ ಮೇಲೆ ಅಗೆತನವನ್ನೇ ಸಾಧಿಸ್ಕೊಂಡ್ಬಂದು ಅಭಿವೃದ್ಧಿ ಕೆಲಸಕ್ಕೆ ಕೈ ಜೋಡಿಸ್ತಾ ಇಲ್ಲ. ಹಾಗಾಗಿ ನಮ್ಮ ಪಕ್ಷದ ನಾಯಕರು ಅಥವಾ ನಮ್ಮ ಸಚಿವರು ಏನು ಕೆಲಸ ಮಾಡಿಲ್ಲ ಅನ್ನೋದು ನಾವು ನಿರಾಕರಿಸ್ತೀವಿ. ಅಂದರೆ ಅವರ ಆರೋಪವನ್ನು ತಳ್ಳಿ ಹಾಕ್ತೀವಿ. ಜೊತೆಗೆ ಇವರು 2 ವರ್ಷ ಆಯಿತು ಅಧಿಕಾರಕ್ಕೆ ಬಂದು. ನಮ್ಮ ಬಜೆಟ್ ಇಷ್ಟೆಲ್ಲ ಇದೆ, 54,000 ಕೋಟಿನ ಬರೀ ಉಚಿತ ಭಾಗ್ಯಗಳಿಗೆ ಕೊಡ್ತಾ ಇದ್ದಾರೆ. ಇವರು ಬಹುದೊಡ್ಡ ಕ್ರಾಂತಿ ಮಾಡಿದೆ. ಅದರಲ್ಲಿ ಯಾವುದೇ ಕ್ರಾಂತಿ ಮಾಡಿದ್ದಾರೆ? ನೀರಾವರಿ ಕ್ರಾಂತಿ ಮಾಡಿದ್ದಾರೆ, ಕೈಗಾರಿಕಾ ಕ್ರಾಂತಿಯನ್ನು ಮಾಡಿದ್ದಾರೆ, ಶೈಕ್ಷಣಿಕ ಕ್ರಾಂತಿಯನ್ನು ಮಾಡಿದ್ದಾರೆ. ಈ ರಾಜ್ಯದಲ್ಲಿ ಯಾವ ಕ್ರಾಂತಿಯನ್ನು ಮಾಡಿಲ್ಲ. ಇವ್ರು ಬಂದಿದ್ದೇನು ಅಂತಂದರೆ, ನಾನು ಕಳೆದ ಬಾರಿ ನಾನು ಡಿಬೇಟಲ್ಲಿ ಹೇಳಿದೆ, ಇದು ಕಾರ್ಪೊರೇಟ್ ಸರ್ಕಾರ, ಕಂಪನಿ ಸರ್ಕಾರ, ಕಲೋನಿಯಲ್ ಸರ್ಕಾರ ಥರ ಒಂದಷ್ಟು ಜನನ ನಾವು ಫ್ರೀ ಬೀಸ್ ಕೊಡ್ತಾ ಇದ್ದೀವಿ. ಈ ಒಂದೊಂದು ವರ್ಗಗಳಿಗೆ 5 ಸ್ಕೀಮ್ ಕೊಡ್ತಾ ಇದ್ದೀವಿ, ಅದಕ್ಕೆ ಹಣವನ್ನು ತುಂಬಿಸ್ಬೇಕು. ಬಹುಶಃ ನಿಮ್ಮನ್ನ ಹೇಳ್ತಿರಲ್ಲ ಗೊತ್ತಿಲ್ಲ, ಇವತ್ತು ದೇಶಪಾಂಡೆ ಅವರು ಹೇಳಿದ್ದಾರೆ ಆರ್ಥಿಕ ಹೊರೆ ಆಗ್ತಾ ಇದೆ ಅಂತೇಳಿ.
ಇವನ್ AICC ಅಧ್ಯಕ್ಷರಾದಂಥ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಯಾವುದೋ ಒಂದು ಸಮಾವೇಶದಲ್ಲಿ ಹೇಳಿದರು ಏನಂತ, ಸುಮ್ಮನೆ ಇದನ್ನು ನೀವು ನೋಡ್ಕೊಂಡು ಕೊಡಬೇಕು, ಇದನ್ನು ಅನುಷ್ಠಾನ ಮಾಡೋಕ್ಕಾಗಲಿಲ್ಲ ಅಂತಂದರೆ ಇದನ್ನು ಮಾಡೋಕ್ಕೆ ಹೋಗಬಾರ್ದಾಯಿತು ಅಂತೇಳಿ. ಆರ್ಥಿಕ ಹೊರೆ ಖಜಾನೆ ಖಾಲಿ ಆಗೋಂಥ ಈ ಒಂದು ಯೋಜನೆಗಳಂತ ಬೇಕಿತ್ತ? ಜನಗಳಿವತ್ತು ಬೇಕಾಗಿರೋದು ಆರೋಗ್ಯ, ಶಿಕ್ಷಣ ಮತ್ತು ನೀರಾವರಿ ಮತ್ತು ರಸ್ತೆಗಳು ಬೇಕು, ಮೂಲಭೂತ ಸೌಕರ್ಯಗಳು ಕೊಡಿ ಸ್ವಾಮಿ. ನಿಮ್ಮ ಫ್ರೀ ಬೀಸ್ ಯಾರು ಕೇಳಿದ್ರು? ಉಚಿತ ಭಾಗ್ಯಗಳು ನಾವೇನು ಕೇಳಿದ್ವಾ? ಇವರು ಕಾಂಗ್ರೆಸ್ನವ್ರು ಕೊಟ್ಟಂಥ ಪ್ಯಾಕೇಜು ಅಧಿಕಾರಕ್ಕೆ ಬರೋಕ್ಕೋಸ್ಕರವಾಗಿ ಜನಗಳಿಗೆ ನಾವು ಮಾಡ್ತಾ ಇದ್ದೀವಿ ಅಂತೇಳಿ ನಂಬಿಸಿ ಮಾಡಿದ್ರಿಂದ ಇವತ್ತು ಈ ರಾಜ್ಯ ಸರ್ಕಾರ ದಿವಾಳಿಯಾಗಿದೆ. ಜೊತೆಗೆ ಇವರು 2.5 ವರ್ಷದಿಂದ ಕುರ್ಚಿ ಕಾದಾಡ್ತಲೇ ಓಡಾಡ್ತಾ ಇದ್ದಾರೆ. ಇನ್ನು ಮುಂದಕ್ಕೆ ಇದು ನವೆಂಬರ್ ಕ್ರಾಂತಿಯಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಇದು ಬಹುಶಃ ಸರ್ಕಾರ ಉಳಿತದೋ ಇಲ್ವೋ ಗೊತ್ತಿಲ್ಲ. ಹಾಗಾಗಿ ಇವರು ಅಭಿವೃದ್ಧಿ ಕಡೆ ಹೆಚ್ಚು ಗಮನ ಕೊಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ. ದಿಲೀಪ್ ಅವರು, ಈಗ ಕಾಂಗ್ರೆಸ್ ಅವರು ಹೇಳ್ತಾ ಇರುವಂಥದ್ದು ನಮ್ಮ ಸಾಧನೆಯ ಬಗ್ಗೆ ಅಥವಾ ನಮ್ಮ ಅಭಿವೃದ್ಧಿಯ ಬಗ್ಗೆ ಯಾವ ನೈತಿಕತೆ ಇದೆ BJPಗೆ, RSSಗೆ? RSS ಏನು ಮಾಡಿದೆ? ಚಡ್ಡಿಯಿಂದ ಪ್ಯಾಂಟ್ಗೆ ಬಂದಿದ್ದಾರೆ. ಅವರ ಸಾಧನೆ ಏನು ಸಾಧನೆ ಮಾಡಿದೆ ಅಂತೇಳಿ? ಸರ್, RSS ನಿಮ್ಗೆಲ್ಲರಿಗೂ ಗೊತ್ತಿದೆ, ಅದೊಂದು ರಿಜಿಸ್ಟರ್ಡ್ ಇನ್ಸ್ಟಿಟ್ಯೂಟೇ ಅಲ್ಲ. ಫಸ್ಟ್ ಆಫ್ ಆಲ್ RSS ಅಂದರೆ ಸ್ವಯಂ ಸೇವಕ ಸಂಸ್ಥೆ. ನೀವು ರಾಷ್ಟ್ರದ ಒಂದು ಪ್ರೀತಿಯಲ್ಲಿ ಅಥವಾ ರಾಷ್ಟ್ರದ ಸೇವೆಯಲ್ಲಿ ತೊಡಸ್ಕೊಳ್ತೀರಾ, ನೀವು ಬನ್ನಿ. ಅದು ಇರ್ರೆಸ್ಪೆಕ್ಟಿವ್ ಆಫ್ ದ ರಿಲಿಜಿಯನ್. ಇವ್ರು ಹೇಳ್ತಾರೆ ಕಾಂಗ್ರೆಸ್ನವರು RSS ಅಂತಂದರೆ ಮುಸಲ್ಮಾನರು ವಿರೋಧಿ ಅಂತ. ಸರ್, ನಮ್ಮಲ್ಲಿ ರಾಷ್ಟ್ರೀಯ ಮುಸ್ಲಿಂ ಮಂಚ್ ಅಂತಕ್ಕಂಥ ಒಂದು ದೊಡ್ಡ ಸಂಸ್ಥೆನೇ ಇದೆ. ಅದರೊಳಗಡೆ RSSನ ಭಾಗ ಅದು. RSSನಲ್ಲಿ ಸುಮಾರು 5 ಲಕ್ಷಕ್ಕಿಂತ ಹೆಚ್ಚು ಮುಸಲ್ಮಾನರು ಬಂದು ಅದರೊಳಗಡೆ ಗುರುತಿಸ್ಕೊಂಡಿದ್ದಾರೆ. ನಮ್ಮ ಉದ್ದೇಶ ಇಲ್ಲಿರ್ತಕ್ಕಂಥ ಮುಸಲ್ಮಾನರನ್ನ ದೇಶ ಬಿಟ್ಟು ಓಡಿಸೋದಲ್ಲ, ನಾವೆಲ್ಲರೂ ಒಗ್ಗಟ್ಟಾಗಿರಬೇಕು. ಈ ರಾಷ್ಟ್ರವನ್ನೇ ಅಕ್ಸೆಪ್ಟ್ ಮಾಡ್ಕೊಳ್ತಕ್ಕಂಥವ್ರು, ಪ್ರೀತಿಸೋರು, ಒಪ್ಕೊಳ್ಳೋರು ಯಾರ್ಯಾರು ಇದ್ದೀರಾ, ಮುಸಲ್ಮಾನರಾಗಿರಲಿ, ಹಿಂದೂಗಳು, ಜೈನರು, ಕ್ರಿಶ್ಚಿಯನ್ ಎಲ್ಲರೂ ಬನ್ನಿ, ಜೊತೆಲಿ ಹೋಗೋಣ ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನು ಹೇಳ್ಕೊಡ್ತಕ್ಕಂಥದ್ದೇ RSS. RSS ಬಗ್ಗೆ ಪ್ರಶ್ನೆ ಕೇಳ್ತಕ್ಕಂಥ ನೈತಿಕತೆ ಕಾಂಗ್ರೆಸ್ನವ್ರಿಗೆ ಇಲ್ವೇ ಇಲ್ಲ. ನಾನು ಅದೇ ಕೇಳಿದೆ, RSS ಗಾಂಧಿಯನ್ನು ಕೊಂದುಬಿಟ್ರು ಅಂತ. ಸರ್, ಅದರೊಳಗಡೆ ಕೋರ್ಟಲ್ಲೂ ಪ್ರೂವ್ ಆಗಿದೆ ಸರ್, ಅಲ್ಲಿರ್ತಕ್ಕಂಥ ಗೂಡ್ಸೆಗೂ RSSಗೂ ಸಂಬಂಧ ಇರಲಿಲ್ಲ ಅಂತೇಳಿ. ಸುಮ್ಮನೆ ಇವ್ರ ಮೇಲೆ ಅಪವಾದ RSS ಮೇಲೆ ಹೊರಿಸ್ತಾ ಬರ್ತಿದ್ದಾರೆ. ನಿಮ್ಗೆ ಅವಾಗಲೇ ಹೇಳಿದೆ ಸರ್, ಎಲ್ಲೋ ಒಂದು ಕಡೆ ತುಷ್ಟೀಕರಣ ರಾಜಕಾರಣ. ಯಾವಾಗ ಇವರು ಮುಸಲ್ಮಾನರು ತೃಪ್ತಿಪಡಿಸ್ಬೇಕೋ ಯಾವಾಗಲೂ ಸಹ RSSನ ಬೈತಾರೆ, RSSನ ಬ್ಯಾನ್ ಮಾಡ್ತೀವಿ ಅಂತಾರೆ. ಅವಾಗಲೇ ನಮ್ಮ ಕಾಂಗ್ರೆಸ್ ಸ್ನೇಹಿತರು ಹೇಳಿದ್ರು, ಪ್ರಿಯಾಂಕ ಖರ್ಗೆ ಹೇಳೇ ಇಲ್ಲ ಬ್ಯಾನ್ ಮಾಡ್ತೀವಿ ಅಂತೇಳಿ. ಸುಮಾರು 2 ತಿಂಗಳ ಹಿಂದೆ ಇದೇ ಪ್ರಿಯಾಂಕ ಖರ್ಗೆ ಅವರು ಹೇಳ್ತಾರೆ, ನಾವು ಅಧಿಕಾರಕ್ಕೆ ಬಂದರೆ RSSನ ಬ್ಯಾನ್ ಮಾಡ್ತೀವಿ ಅಂತೇಳಿ. ಸರ್, ನಾನು ಕ್ಲಿಯರ್ ಆಗಿ ಹೇಳ್ತೀನಿ ಸರ್, ಇವ್ರ ಪಕ್ಷದ ಮುತ್ತಜ್ಜನು ಪ್ರಯತ್ನ ಪಟ್ಟರು ಬ್ಯಾನ್ ಮಾಡಲಿಕ್ಕೆ. ಇವರ ಅಜ್ಜಿ ಇಂದಿರಾ ಗಾಂಧಿ ಅವರು ಸಹ ಪ್ರಯತ್ನ ಪಟ್ಟರು, ಬ್ಯಾನ್ ಮಾಡಿದ್ರು ಎಮರ್ಜೆನ್ಸಿ ಟೈಮ್ನಲ್ಲಿ. ಒಂದ್ ನಿಮಿಷ ನೀವು ಆಮೇಲೆ ಮಾತಾಡಿ, ಆಯ್ತು ಆಮೇಲೆ ಮಾತಾಡಿ. ಅವರ ಇಂದಿರಾ ಗಾಂಧಿ ಅವರು ಸಹ ಪ್ರಯತ್ನ ಪಟ್ಟರು, ಅವಾಗಲೂ ಸಹ ಆಗ್ಲಿಲ್ಲ ಎಮರ್ಜೆನ್ಸಿ ಟೈಮ್ನಲ್ಲಿ. ಅದಾದ್ಮೇಲೆ ಇವರ ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ಎಲ್ಲ ಪ್ರಯತ್ನ ಪಟ್ಟು ಸಾಕಾಗೋಗಿದೆ, ಆಗಿಲ್ಲ. ಈ ಪ್ರಿಯಾಂಕ ಖರ್ಗೆ ಅವರು ಸರದಿ. ಪ್ರಿಯಾಂಕ ಖರ್ಗೆ ಅವ್ರಿಗೆ ಏನಂದ್ರೆ ಮುಸಲ್ಮಾನ್ ತುಷ್ಟೀಕರಣ ಮಾಡಬೇಕು, ಸಿದ್ದರಾಮಯ್ಯನವ್ರು ಹೇಳೋರೋ ಇನ್ನೊಬ್ರು ಹೇಳೋರೋ ಗೊತ್ತಿಲ್ಲ. ಆದ್ರೆ ನಾವು ಇದು ಹೇಳ್ತೀನಿ ಸರ್, RSSನ ಬ್ಯಾನ್ ಮಾಡ್ಲಿಕ್ಕೆ ಆಗಲ್ಲ. ಬ್ಯಾನ್ ಮಾಡಿದ್ರೆ ನಿಮ್ಮ ಗುಂಡಿಯನ್ನ ನೀವೇ ತೋಡ್ಕೊಂಡಂಗೆ. ಯಾಕೆ ಅಂತಂದ್ರೆ ಅದು ಅಪ್ಪಟ ರಾಷ್ಟ್ರ ಸೇವೆ ಮಾಡ್ತಕ್ಕಂಥ ರಾಷ್ಟ್ರ ಪ್ರೇಮಿಗಳ ಸಂಸ್ಥೆ. ಇದ್ರೊಳಗಡೆ ತುಂಬಾ ಜನ ಕಾಂಗ್ರೆಸ್ನ ಸ್ವಯಂ ಸೇವಕರು ಇದ್ದಾರೆ ಸರ್. ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ ತುಂಬಾ ಭಾಷಣಗಳಲ್ಲಿ, ನಾನೂ ಸಹ ಬಾಲ್ಯದಲ್ಲಿ ನಾನು RSSನ ಬೈಟೆಕ್ಗಳಿಗೆ ಹೋಗ್ತಾ ಇದ್ದೆ ಅಂತ ಹೇಳಿದ್ದಾರೆ. ಸ್ವತಃ ಇವರ ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ಪರಮೇಶ್ವರು ಸಹ ಹೇಳಿದ್ದಾರೆ. ದಯಮಾಡಿ ಸರ್, ಇವ್ರಿಗೆ ಏನಾದ್ರೂ ರಾಷ್ಟ್ರದ ಬಗ್ಗೆ ಪ್ರೀತಿ ಇತ್ತ, ರಾಷ್ಟ್ರ ದ್ರೋಹಿಗಳನ್ನ ಒದ್ದು ಒಳಗಡೆ ಹಾಕ್ಲಿ, ಪಾಕಿಸ್ತಾನಕ್ಕೆ ಜೈ ಅಂತಕ್ಕಂಥವ್ರನ್ನ ಒದ್ದು ಒಳಗಡೆ ಹಾಕ್ಲಿ. ಸರ್, ಸುಮಾರು 2 ತಿಂಗಳಿಂದ ನೀವು ಗಮನಿಸಿ ಸರ್, ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಘಟನೆಗಳು ಎಷ್ಟು ನಡೆದೋ ಈ ರಾಜ್ಯದಲ್ಲಿ ಅಂತೇಳಿ, ಎಷ್ಟು ಜನ ಕೋಮು ಗಲಭೆ ಮಾಡಿದ್ರು ಅಂತೇಳಿ, ಎಷ್ಟು ಜನ ಪೊಲೀಸಿಗೆ ಬೆಂಕಿ ಇಕ್ಕಿದ್ರು ಪೊಲೀಸ್ ಸ್ಟೇಷನ್ಗೆ 3 ವರ್ಷದಿಂದ ಅಂತೇಳಿ. ಇವ್ರು ಮಾಡ್ತಕ್ಕಂಥದ್ದು DJ ಹಳ್ಳಿ KJ ಹಳ್ಳಿ ಘಟನೆ, ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಇಕ್ತವ್ರ ಮೇಲೆ ಆಗದಂತ ಕೇಸನ್ನು ವಾಪಸ್ ತೆಗೆದುಕೊಳ್ತಾರೆ. ಹುಬ್ಬಳ್ಳಿಯ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಇಕ್ತಕ್ಕಂಥ ಕೇಸನ್ನು ವಾಪಸ್ ತೆಗೆದುಕೊಳ್ತಾರೆ. ಯಾಕೆ? ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಇಕ್ತಕ್ಕಂಥವ್ರು ಉಗ್ರಗಾಮಿ ಮನಸ್ಥಿತಿಯವರಲ್ವಾ ಸರ್, ಅವರ ಕೇಸನ್ನು ವಾಪಸ್ ತೆಗೆದುಕೊಳ್ತಾರೆ. ಅಪ್ಪಟ ರಾಷ್ಟ್ರ ಪ್ರೇಮಿಗಳನ್ನು ಸೃಷ್ಟಿ ಮಾಡ್ತಕ್ಕಂಥ RSS ಮೇಲೆ ಇವ್ರ ಕೋಪ. ನಾನು ಇವತ್ತು ಇವ್ರಿಗೆ ಚಾಲೆಂಜ್ ಮಾಡ್ತೀನಿ ಸರ್, ಕಾಂಗ್ರೆಸ್ನವ್ರಿಗೆ ಇವತ್ತು ಮಾತಾಡ್ತಾರಲ್ಲ RSS ವಿರುದ್ಧವಾಗಿ, ಒಂದೇ ಒಂದು ದೇಶ ವಿರೋಧಿ ಚಟುವಟಿಕೆಗಳನ್ನು ಮಾಡಿರ್ತಕ್ಕಂಥದ್ದನ್ನ ನೀವು ಪ್ರೂವ್ ಮಾಡಿ ಸಾಕ್ಷಿ ಸಮೇತ. ಇನ್ನೊಂದು ಅವಾಗಲೇ ಹೇಳಿದ್ರು ಸರ್, ಮಲೇಗಾಂವ್ ಸ್ಫೋಟದ ಬಗ್ಗೆ ನಮ್ಮ ಸ್ನೇಹಿತರು ಹೇಳಿದ್ರು ಸರ್, ಮಲೇಗಾಂವ್ ಸ್ಫೋಟ ಕಂಪ್ಲೀಟ್ಲಿ ಒಂದು ಟ್ರ್ಯಾಪ್ ಮಾಡಿದ್ರು. ಇದೇ ಸುಪ್ರೀಂ ಕೋರ್ಟು ಸಾಧ್ವಿ ಪ್ರಜ್ಞಾ ಸಿಂಗ್ ಅವ್ರನ್ನ ಸುಮಾರು 2 ತಿಂಗಳ ಹಿಂದೆ ಅವರ ನಿರಪರಾಧಿ ಅಂತ ಹೇಳಿ ಇದ್ರೊಳಗಡೆ ಏನೂ ಇಲ್ಲ ಅಂತ ಹೇಳಿ ಅವ್ರನ್ನ ಖುಲಾಸೆ ಮಾಡ್ತು. ಮಲೇಗಾಂವ್ ಬಾಂಬ್ ಸ್ಫೋಟ ಆದಾಗ ಯಾರೋ ಮಾಡಿದ್ದ ಕೃತ್ಯವನ್ನ ಸಾಧ್ವಿ ಪ್ರಜ್ಞಾ ಸಿಂಗ್ ಮತ್ತೆ ಟೀಮ್ ಮೇಲೆ ಹಾಕಿದ್ರು. ಅವತ್ತು ಇದೇ ಕಾಂಗ್ರೆಸ್ನ ನಾಯಕರು ಬಂದು RSS ಟೆರರ್ ಅಂತ ಪುಸ್ತಕವನ್ನ ರೆಡಿ ಮಾಡಿದ್ರು, ಹಿಂದೂ ಟೆರರ್ ಅಂತ ಹೇಳಿ. ಸಂಪೂರ್ಣವಾಗಿ ಇವ್ರಿಗೆ ಟಾರ್ಗೆಟ್ RSS.
ಟಾರ್ಗೆಟ್ RSS. ಸರ್ ಒಂದೇ ಒಂದು ಸಾಕ್ಷಿ ಇಲ್ಲ ಸರ್, ಒಂದೇ ಒಂದು ಸಾಕ್ಷಿ ಇಲ್ಲ. RSS ವಿರುದ್ಧವಾಗಿ ಉಗ್ರಗಾಮಿ ಕೆಲಸ ಮಾಡಿದ್ದಾರೆ RSS ಅಂತಕ್ಕಂಥ ಒಂದೇ ಒಂದು ಸಾಕ್ಷಿ ಇಲ್ಲ. ಒಂದೇ ಒಂದು ಸಾಕ್ಷಿ ಇದ್ಬಿಟ್ಟಿದ್ರೆ ಇವತ್ತು RSS ನ ಕ್ಲಿಯರ್ ಆಗಿ ಬ್ಯಾನ್ ಮಾಡಿದ್ರು. ನಾವು PFI ನ ಬ್ಯಾನ್ ಮಾಡಿದ್ವು ಸರ್. PFI ನರೇಂದ್ರ ಮೋದಿ ಅವರು ಬ್ಯಾನ್ ಮಾಡಿದ್ರು. ಯಾಕೆ ಮಾಡಿದ್ರು? ಅವರು ಇಸ್ಲಾಂ ಮೂಲಭೂತವಾದಿ ಸಂಘಟನೆ ಹಾಗೂ ಅವರಲ್ಲಿರ್ತಕ್ಕಂಥ ಸಿದ್ಧಾಂತಗಳು ರಾಷ್ಟ್ರೀಯತೆಯ ವಿರುದ್ಧವಾಗಿದೆ, ರಾಷ್ಟ್ರ ಪ್ರೇಮದ ವಿರುದ್ಧವಾಗಿದೆ ಅಂತ ಬ್ಯಾನ್ ಮಾಡೋದು. ಅದನ್ನ ಪ್ರತಿಯೊಬ್ಬರು ಅಕ್ಸೆಪ್ಟ್ ಮಾಡ್ಕೊಂಡ್ರು, ಇನ್ಕ್ಲೂಡಿಂಗ್ ಮುಸಲ್ಮಾನರು ಸಹ ಅಕ್ಸೆಪ್ಟ್ ಮಾಡ್ಕೊಂಡ್ರು. ನೀವು ಮಾಡ್ತಕ್ಕಂಥ ತೀರ್ಮಾನಗಳು ಪ್ರತಿಯೊಬ್ಬರು ಗೌರವಿಸಬೇಕು. ಆ ರೀತಿ ತೀರ್ಮಾನ ಕೈಗೊಳ್ಳಿ. ನೀವು RSS ನ ಬ್ಯಾನ್ ಮಾಡ್ತೀರಾ, ಈ ದೇಶದ ಜನ ಅಕ್ಸೆಪ್ಟ್ ಮಾಡಬೇಕು. ಆ ರೀತಿ ಮಾಡಿ. ಈಗ ನವೆಂಬರ್ ಕ್ರಾಂತಿ ಅನ್ನೋದು ಕಾಂಗ್ರೆಸ್ ಅಲ್ಲಿ ಆಗುತ್ತಾ, ಬಿಜೆಪಿಯಲ್ಲೂ ಆಗುತ್ತೆ ಸರ್? ಬಿಜೆಪಿನಲ್ಲಿ ನಮಗೆ ಸಮಸ್ಯೆನೇ ಇಲ್ಲ ಸರ್. ವಿ ಆರ್ ಕ್ಲಿಯರ್ ಸರ್. ಬಿಜೆಪಿ ವಿ ಆರ್ ಕ್ಲಿಯರ್. ನಮ್ಮ ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಅವರು ಇದ್ದಾರೆ. ಅವ್ರದ ಇನ್ನೊಂದು ಅವಧಿಗೆ ರಾಜ್ಯಾಧ್ಯಕ್ಷರು ಸಹ ಆಗ್ತಾರೆ. ಅದನ್ನ ಹೈಕಮಾಂಡ್ ಲೆವೆಲ್ ತೀರ್ಮಾನ ಆಗುತ್ತೆ. ನಮಗೆ ಸಮಸ್ಯೆನೇ ಇಲ್ಲ. ವಿರೋಧ ಪಕ್ಷ ಇವತ್ತು ಅಧ್ಯಕ್ಷರಿದ್ದಾರೆ, ಬದಲಾಗ್ತಾರೆ, ಮತ್ತೊಬ್ರು ಆಗ್ತಾರೆ. ವಿರೋಧ ಪಕ್ಷದಿಂದ ನಮಗೆ ಸಮಸ್ಯೆ ಅಲ್ಲ ಸರ್. ವಿರೋಧ ಪಕ್ಷದ ಕೆಲಸ ಏನು? ಅವ್ರು ಮಾಡ್ತಕ್ಕಂಥ ತಪ್ಪುಗಳನ್ನ ಎತ್ತಿ ತೋರಿಸ್ತಕ್ಕಂಥದ್ದು ನಮ್ಮ ಕೆಲಸ. ಆಡಳಿತ ಪಕ್ಷದ ಕೆಲಸ ಏನು? ಸರಿಯಾದ ದಾರಿಯಲ್ಲಿ ಹೋಗ್ಬೇಕಾಗಿರ್ತಕ್ಕಂಥದ್ದು ಸರ್. ಇವ್ರು ಪ್ರತಿದಿನ ಒಂದೊಂದು ಇಶ್ಯೂ ಕೊಡ್ತಾರೆ ಸರ್. ನಮ್ಗೆ ಹೋರಾಟ ಮಾಡಿ ಮೊನ್ನೆ ನಾವು ಯಾವುದಾದ್ರು ಒಂದು ಮೀಟಿಂಗ್ ಚರ್ಚೆ ಮಾಡ್ತಾ ಇದ್ದೋ, ಅರೆ ಕಾಂಗ್ರೆಸ್ ದಿವಸಕ್ಕೆ 3-4 ಇಶ್ಯೂ ಕೊಡ್ತಾರಲ್ಲ, ನಾವು ಹೆಂಗ್ ಹೋರಾಟ ಮಾಡೋಣ? ಒಂದೊಂದು ಹೋರಾಟಗಳು ಮರ್ತೇ ಹೋಗ್ಬಿಡ್ತೇವೆ. ನಾನು ಫ್ರಾಂಕ್ಲಿ ಹೇಳ್ತೀನಿ ಸರ್, ನಮ್ದು ಇಂಟರ್ನಲ್ ಮೀಟಿಂಗ್ ವಿಚಾರ ಹೇಳ್ತೀನಿ. ನಾವು ಇದೇ ಮೈಸೂರಿನಲ್ಲಿ ಆದಂತಹ ಒಂದು ಹಕ್ಕಿ ಪಿಕ್ಕಿ ಜನಾಂಗದ ಒಂದು ಹೆಣ್ಣುಮಗು ಮೇಲೆ ಆದಂತಹ ಅತ್ಯಾಚಾರವನ್ನ ನಾವು ಸರಿಯಾಗಿ ಪ್ರತಿಭಟಿಸಲಿಕ್ಕೆ ಆಗಲಿಲ್ಲ. ಯಾಕೆ ಅಂದ್ರೆ ಅದೇ ಟೈಮ್ ನಲ್ಲಿ ಇವ್ರು ಕೊಟ್ಟಂತಹ ಇವರು ವೀರೇಂದ್ರ ಪಪ್ಪಿ ಇಶ್ಯೂ ಇರ್ಬೋದು, ತುಂಬಾ ಇಶ್ಯೂಗಳನ್ನ ನಾವು ಹೋರಾಟ ಮಾಡಕ್ ಹೋಗಿ ಅದ್ರ ವಿರುದ್ಧವಾಗಿ ತುಂಬಾ ಪ್ರತಿಭಟನೆ ಮಾಡಿದ್ರು ಸಹ ಆ ವಿಚಾರದಲ್ಲಿ ನಾವು ಫೇಲ್ಯೂರ್ ಆದಂತ ಎಲ್ಲೋ ಒಂದ್ ಕಡೆ ನಮ್ಗೆ ಅದು ಆ ವಿಚಾರದಲ್ಲಿ ಕನಿಕರ ಇದೆ ಸರ್. ಆ ಹೆಣ್ಮಗ್ ಮಾಡಿದಂತಹ ಒಂದು ದ್ರೋಹ ಇದೆಯಲ್ಲ ಸರ್, ಹೆಣ್ಮಗ್ ಮಾಡಿದಂತಹ ಅತ್ಯಾಚಾರ ಇದೆಯಲ್ಲ, ಆ ಒಂದು ತಂದೆಯ ತಾಯಿಯ ಕಣ್ಣೀರು ಇದೆಯಲ್ಲ ಸರ್, ಅದನ್ನ ಯೋಚನೆ ಮಾಡಬೇಕಾಗುತ್ತೆ. ಏನೋ ಹೇಳ್ತಾರೆ ಕಾಲಿಗೆ ಗುಂಡೋಡ್ದು ಅಂತೇಳಿ ಸರ್. ಕಾಲಿಗೆ ಗುಂಡೋಡಿದ ತಕ್ಷಣ ಇವತ್ತು ಅತ್ಯಾಚಾರ ನಿಂತೋಗಲ್ಲ ಸರ್. ಇನ್ನೊಂದು ಚಿಕ್ಕಬಳ್ಳಾಪುರದಲ್ಲಿ ಆಗಿದೆ, ನಾಳೆಗೆ ಮತ್ತೊಂದಾಗುತ್ತೆ. ಇಂತಹ ಅತ್ಯಾಚಾರಿಗಳನ್ನ ನಿಲ್ಲಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಪದೇ ಕರ್ನಾಟಕದ ಲಾ ಅಂಡ್ ಆರ್ಡರ್ ಯಾಕೆ ಫೇಲ್ಯೂರ್ ಆಗ್ತಾ ಇದೆ? ಪದೇ ಕೋಮುಗಲಭೆಗಳು ಯಾಕೆ ಆಗ್ತಾ ಇದಾವೆ? ಪದೇ ಭ್ರಷ್ಟಾಚಾರಗಳು ಯಾಕೆ ಆಗ್ತಾ ಇದಾವೆ? ಪದೇ ಪೊಲೀಸರು ಯಾಕೆ ಫೇಲ್ಯೂರ್ ಆಗ್ತಾ ಇದ್ದಾರೆ? ಪದೇ ಗಣಪತಿ ಪೆಂಡಲ್ ಮೇಲೆ ಯಾಕೆ ಕಲ್ಲು ಹೊಡಿತಾ ಇದ್ದಾರೆ? ಇದು ಕರ್ನಾಟಕದಲ್ಲಿ ಯಾಕೆ ಆಗ್ತಾ ಇದೆ ಅಂತಕ್ಕಂಥ ಕಾಂಗ್ರೆಸ್ನವರು ಒಂದ್ಸಲ ಯೋಚನೆ ಮಾಡ್ಬೇಕು ಸರ್. ದರ್ಶನ್ ಅವರೀಗ 136 ಸೀಟು ಅಂದ್ರೆ ಭರ್ಜರಿ ಆಗಿರುವಂತ ಗೆಲುವು, ಸ್ಪಷ್ಟವಾಗಿರುವಂತ ಬಹುಮತ ಕಾಂಗ್ರೆಸ್ಗೆ ಇದೆ. ಆದ್ರೂ ಕೂಡ ಈ ಸರ್ಕಾರ ಅಲುಗಾಡತ್ತೆ ಅಂತ ಹೇಳಿದ್ರೆ, ನಿಮ್ಮನ್ನ ನಂಬಿ ಜನ ನಿಮ್ಮನ್ನ ಓಟ್ ಹಾಕಿ ಅಧಿಕಾರಕ್ಕೆ ತಂದಿರುತ್ತೆ, ಜನರಿಗೇನು ಸಂದೇಶ ಕೊಡ್ತೀರಿ ನೀವು? ಕುರ್ಚಿಯ ಕಿತ್ತಾಟ, ಸಂಪುಟ ಪುನಾರಚನೆ 2.5 ವರ್ಷಕ್ಕೆ ಅವಶ್ಯಕತೆ ಇದೆಯಾ? ಇದು ನೋಡಿ, ಇದು ಕೆಲವು ಮಾಧ್ಯಮಗಳ ಚರ್ಚೆ ನಡೀತಾ ಇದೆ ಅಥವಾ ವಿರೋಧ ಪಕ್ಷದವರು ಚರ್ಚೆಗಳನ್ನ ಮಾಡ್ತಾ ಇದ್ದಾರೆ. ಆದರೆ ನಾವು 136 ಜೊತೆಗೆ ನಡೆದಂಥ 3 ಬೈ ಎಲೆಕ್ಷನ್ನಲ್ಲೂ ಗೆದ್ದಿದ್ದೀವಿ. ಮತ್ತು ಕೆಲವರು ಇಂಡಿಪೆಂಡೆಂಟು ನಮ್ಮ ಕಾಂಗ್ರೆಸ್ಸಿಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ಆದರೆ ಇವತ್ತು ಸರ್ಕಾರದ ಕಾರ್ಯವೈಖರಿ ಚೆನ್ನಾಗಿರಬೇಕಾದ್ರೆ ಪೊಲಿಟಿಕಲಿ ಒಂದು ಹೇಳಿಕೆಗಳನ್ನ ಕೊಡಬೇಕು. ಯಾಕೆಂದರೆ ಮಾನ್ಯ ಆರ್ ಅಶೋಕ್ ಅವ್ರು ಮಾತನಾಡಬೇಕಾದ್ರೆ ತಾವೇನು ಮಾತಾಡ್ತಿದ್ದೀವಿ ಅಂತ ಅವರಿಗೆ ಅರಿವಿಲ್ವೇನೋ. ಯಾಕೆಂದರೆ ಅವರು ಬಳಸುವಂಥ ಪದಗಳು, ಅವರು ಬಳಸಿರ್ತಕ್ಕಂಥ ಪದಗಳನ್ನ ನೋಡ್ತಾ ಹೋದರೆ ಈ ಮುಖ್ಯಮಂತ್ರಿಗಳಿಗೆ ಏಕವಚನದಲ್ಲಿ ಮಾತನಾಡುವಂಥದ್ದು ಎಲ್ಲ ವಿಚಾರಗಳು. ಇವತ್ತು ರಮೇಶ್ ಬಾಬು ಅವರು ಪ್ರೆಸ್ ಮೀಟ್ ಮಾಡಿ ಹೇಳ್ತಾ ಇದ್ರು, ಆ ಸ್ಥಾನದಲ್ಲಿ ಕೂತವ್ರು ಒಂದೊಂದು ಅವರಿಗೆ ಹಿಂಬರ ಒಂದು ಹೆಸರುಗಳು ಕೊಡ್ತಾ ಹೋದ್ರು. ಇಂತಿಂಥವ್ರು ಈ ಥರ ಪ್ರಶ್ನೆ ಮಾಡ್ತಾ ಇದ್ರಲ್ಲ, ಇವರು ನಿಜವಾಗ್ಲೂ ಅವರು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಾರಂತೇಳಿ ಸರ್. ಯಾಕೆಂದರೆ ಒಂದು ರಾಜಕೀಯ ಪೊಲಿಟಿಕಲ್ ಪಾರ್ಟಿ ಅಂದಾಗ ಡೆಫಿನೆಟ್ಲಿ ಈಗ ಒಂದು ಆಳೋ ಸರ್ಕಾರ ಇದ್ದಾಗ ಅದೇ ತೂಕಕ್ಕೆ ಒಂದು ವಿರೋಧ ಪಕ್ಷ ನಿಲ್ಬೇಕಾಗ್ತದೆ. ಅದು ವಿಧಾನಸೌಧದ ಹೊರಗೋ ಅಥವಾ ಒಳಗೋ. ಯಾವ ರೀತಿ ಅವರು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು, ಯಾಕೆಂದ್ರೆ ವಿ ರೆಸ್ಪೆಕ್ಟ್ ಮಾನ್ಯ ಯಡಿಯೂರಪ್ಪಾಜಿ ಅವರು ಒಂದು ವಿಧಾನಸೌಧದಲ್ಲಿ ಇದ್ರೆ ವಿಧಾನಸೌಧ ಅವ್ರು ಗುಡುಗಿದ್ರೆ ವಿಧಾನಸೌಧ ನಡುಗುತ್ತೆ ಅನ್ನುವಂಥ ಪ್ರತೀತಿಯನ್ನು ಮಾನ್ಯ ಯಡಿಯೂರಪ್ಪ ಸಾಹೇಬರು ಇಟ್ಕೊಂಡಿದ್ರು. ಆದ್ರೆ ಇವತ್ತು ಅವ್ರನ್ನು ವಿಧಾನಸೌಧಕ್ಕೆ ಬರ್ದಿಲ್ದಾಗ ಅವ್ರು ವಯಸ್ಸಾಯ್ತು ಅಂತ ಮನೆಗೆ ಕಳಿಸಿದ್ರು. ನೋಡಿ ಎಂತ ಒಂದು ವಾಕ್ಚಾತುರ್ಯ ಇದ್ದಂತ ಮಹಾನ್ ಮುತ್ಸದ್ದಿ ರಾಜಕಾರಣಿನ ಸೈಡ್ ಲೈನ್ ಮಾಡಾಕ್ಬಿಟ್ರು. ಅದೇ ನರೇಂದ್ರ ಮೋದಿ ಅವರು ಮೊನ್ನೆ ಸೆಪ್ಟೆಂಬರ್ 17ಕ್ಕೆ 75 ಆಯ್ತಲ್ಲ. ಯಾಕೆ ಅಲ್ಲಿ ಡೆಲ್ಲಿಯವ್ರಿಗೊಂದು ನ್ಯಾಯ, ಕರ್ನಾಟಕದ ಯಡಿಯೂರಪ್ಪ ಅವರಿಗೊಂದು ನ್ಯಾಯನ? ಈಶ್ವರಪ್ಪನವರು ಅವರು ಒಳ್ಳೆ ಸಂಸದೀಯ ಪಟ್ಟು, ಮಾಧ್ಯಮಗಳಲ್ಲಿ ಮಾತಾಡ್ಬೋದು. ಆದ್ರೆ ಇವತ್ತು ನಮ್ಮ ರಾಜ್ಯ ಸರ್ಕಾರ ಡೆಫಿನೆಟ್ಲಿ ನೀವು ಏನ್ ನನ್ನ ಪ್ರಶ್ನೆ ಮಾಡಿದ್ರಿ, ಆ ರೀತಿಯಾದಂತಹ ಯಾವುದೇ ಅಲುಗಾಡೋದು ಬೀಳೋದು. ಯಾಕೆಂದ್ರೆ ಪ್ರತಿಯೊಂದು ಹಬ್ಬ ಬರ್ಬೇಕಾದ್ರೆ ದೀಪಾವಳಿಗ, ಸಂಕ್ರಾಂತಿಗ, ಹುಣ್ಮೆಗ, ಗಣಪತಿಗ, ದಸರಾಕ್ಕ ಅಂತ ಬರೀ ಇದೇ ಚರ್ಚೆಗಳಾಗ್ತಾ ಹೋದು. ಹಬ್ಬಗಳು ಬಹಳ ಚೆನ್ನಾಗಿ ಕರ್ನಾಟಕದಲ್ಲಿ ಆಗ್ತಾನೆ ಹೋದು. ಇವತ್ತು ಎಲ್ಲಾ ನದಿಗಳು ತುಂಬಿ ಬಾಗಿನ ಅರ್ಪಿಸುವಂತ ಕೆಲಸವನ್ನು ಆಗ್ತಾ ಇದೆ. ಆದರೆ ಇವತ್ತು ನಮ್ಮ ಮುಖ್ಯಮಂತ್ರಿಯವರು ಮಾನ್ಯ ಸಿದ್ದರಾಮಯ್ಯನವರು, ನಮ್ಮ ಉಪಮುಖ್ಯಮಂತ್ರಿಗಳು ಮಾನ್ಯ DK ಶಿವಕುಮಾರ್ ದೀಪಾವಳಿ ಪಟಾಕಿ DCM DK ಶಿವಕುಮಾರ್ ಹಚ್ತಾರ ಹೇಗೆ? ದೀಪಾವಳಿ ಪಟಾಕಿಯನ್ನ ಸಿದ್ದರಾಮಯ್ಯನವರು ಮತ್ತೆ DK ಶಿವಕುಮಾರ್ ಒಟ್ಟಿಗೆ ಸೇರಿ ಕೆಳಗಡೆ
100% ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಒಪ್ಕೋಬೇಕು ಅವರು. ಒಪ್ಕೋಬೇಕು ಅವರು. ಓಕೆ, ಈಗ ನೀವು ಕಾಂಗ್ರೆಸ್ ವಕ್ತಾರಾಗಿರೋದ್ರಿಂದ ನಿಮ್ಗೆ ಒಂದು ಪ್ರಶ್ನೆ ಕೇಳ್ತೀನಿ. ನಿಮ್ಮ ಪ್ರಕಾರ ಮುಂದಿನ 2.5 ವರ್ಷ ಸಿಎಂ ಸಿದ್ದರಾಮಯ್ಯ ಅವರು ಇರ್ಬೇಕಾ ಅಥವಾ DCM ಡಿ ಕೆ ಶಿವಕುಮಾರ್ ಸಿಎಂ ಆಗ್ಬೇಕಾ? ನನ್ನ ಪ್ರಕಾರ ಈ ಮಾತನ್ನ ನಾನು ಹೇಳಲಿಕ್ಕೆ ಬರಲ್ಲ. ಅದನ್ನ ನಿರ್ಧಾರ ಮಾಡುವಂಥದ್ದು ನಮ್ಮ ಪಕ್ಷದ ದೆಹಲಿಯ ಹೈಕಮಾಂಡ್. ನಿಮ್ಮ ಒಲವು ಯಾರಿಗೆ? ಅವ್ರ ಒಪಿನಿಯನ್ ಕೇಳಿ ಸರ್, ಪರ್ಸನಲ್ ಒಪಿನಿಯನ್ ಕೇಳಿ. ಕಾಂಗ್ರೆಸ್ ಪಕ್ಷಕ್ಕೆ ಐ ಆಮ್ ಬೀಯಿಂಗ್ ಎ ಕಾಂಗ್ರೆಸ್ ಮ್ಯಾನ್, ಐ ರೆಸ್ಪೆಕ್ಟ್ ಈಚ್ ಅಂಡ್ ಎವ್ರಿ ಲೀಡರ್ಸ್. ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರು ನನಗೆ ಹೇಳ್ಕೊಟ್ಟಿರ್ತಕ್ಕಂಥ ಒಂದು ಮಾತು ಏನಂತಂದ್ರೆ, ಪಾರ್ಟಿ ಫಸ್ಟ್, ಪರ್ಸನ್ ನೆಕ್ಸ್ಟ್. ವ್ಯಕ್ತಿಯೇ ಪೂಜೆ ಮಾಡಬೇಡಿ, ಪಕ್ಷದ ಪೂಜೆ ಮಾಡಿ ಅಂತೇಳಿ ನಾವಿಂತ ಡೆಕೋರಮಿಗೆ ಬಂದಾಗ ಎಸ್ ವಿ ಶುಡ್ ಸ್ಟಿಕ್ ಆನ್ ಅವರ್ ಲೀಡರ್ ವರ್ಡ್ಸ್. ನಮ್ಮ ನಾಯಕರು ಏನ್ ಹೇಳ್ತಾರೆ ಆ ಮಾತಿಗೆ ಬದ್ಧವಾಗಿರ್ಬೇಕಾಗ್ತದೆ. ನಮ್ಮ ಪಕ್ಷದಲ್ಲಿ ಯಾವುದೇ ರೀತಿಯಾದಂತ ಬದಲಾವಣೆ ಅನ್ನುವಂಥ ಜಗದ ನಿಯಮ. ಯಾಕೆಂತಂದ್ರೆ ಇದು ಮೊದಲನೇ ಮುಖ್ಯಮಂತ್ರಿ ಆದ್ರಲ್ಲ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ನೆಹರು ಪ್ರಧಾನಿ ಆಗಿದ್ರಲ್ಲ, ಇವತ್ತು ಅನೇಕರು ಪ್ರಧಾನಿಗಳು ಬದಲಾಗಿದ್ದಾರೆ ಆ ಕಾಲಘಟ್ಟಕ್ಕೆ ತಕ್ಕಂತೆ. ಆದ್ರೆ ಈ ಒಂದು ಉದಾಹರಣೆ ಸರ್, ಒಂದ್ ನಿಮಿಷ ವೀರೇಂದ್ರ ಪಾಟೀಲ್ರು ಮುಖ್ಯಮಂತ್ರಿ ಆಗಿದ್ರು ಸರ್. ರಾಜೀವ್ ಗಾಂಧಿ ಅವರು ಬೆಂಗಳೂರಿಗೆ ಬರ್ತಾರೆ, ಬೆಂಗಳೂರಿಂದ ಅವ್ರು ಡೆಲ್ಲಿ ಮುಟ್ಟೋದ್ರೊಳಗಡೆ ಬಂಗಾರಪ್ಪ ಮುಖ್ಯಮಂತ್ರಿ. ಇನ್ನೊಂದು ರಾಷ್ಟ್ರೀಯ ಪಕ್ಷದಲ್ಲಿ ಯಾವುದು ಮುಖ್ಯ ಆಗುತ್ತೆ, ಹೈಕಮಾಂಡ್ ಅಥವಾ ಶಾಸಕರ ಬೆಂಬಲನ? ಸರ್ ಒಂದು ಕಡೆ ಶಾಸಕರು ಸರ್, ಇನ್ನೊಂದು ಕಡೆ ಹೈಕಮಾಂಡ್, ಎರಡೂ ಮುಖ್ಯ ಆಗೇ ಆಗ್ತದೆ. ಯಾಕೆಂದ್ರೆ ಮುಖ್ಯಮಂತ್ರಿ ಶಾಸಕಾಂಗ ಪಕ್ಷದ ನಾಯಕರಾಗಿರ್ತಾರೆ. ಮಾಡುವಂಥದ್ದು ನಮ್ಮ ದೆಹಲಿಯ AICC ಅಧ್ಯಕ್ಷರಾದಂತ ಶ್ರೀಯುತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು. ಹಾಗಾಗಿ ನಮ್ಮ ಪಕ್ಷದಲ್ಲಿ ಯಾವುದೇ ರೀತಿ ಮತ್ತೆ ರಾಮಲಿಂಗಾರೆಡ್ಡಿ ಸಾಹೇಬ್ರು ಬಹಳ ಸೂಕ್ಷ್ಮವಾದಂತ ವಿಚಾರವನ್ನ ಹಿರಿಯ ನಾಯಕರಾಗಿ ಹೇಳಿದ್ರು. ಯಾರು ಹಾದಿ ಬೀದಿಗಳಲ್ಲಿ ಮಾತಾಡಕ್ ಹೋಗ್ಬಾರ್ದು. ನಿಜಕ್ಕೂ ಇದು ಒಂಥರ ಮುಜುಗರ. ಯಾಕೆಂದ್ರೆ ಅವ್ರು ಸೀನಿಯರ್ ಲೀಡರ್ ಕೋಟ್ ಮಾಡಿರೋದ್ರಿಂದ ನಾನು ಹೇಳುವಂತ ಒಂದು ಇದನ್ನ ಒಪ್ಪಿಗೆ ತಾಂಡೆ ಹೇಳ್ತಾ ಇದ್ದೀನಿ ಅಂತ ಹೇಳ್ತೀನಿ. ಆ ರೀತಿಯಾಗಿ ಸುಮ್ಮನೆ ರಸ್ತೆಗಳಲ್ಲಿ ಚರ್ಚೆ ಮಾಡಿದ್ರೆ ಯಾರು ಮಂತ್ರಿ ಆಗಲ್ಲ ಅಥವಾ ಯಾರು ಮುಖ್ಯಮಂತ್ರಿ ಆಗಲ್ಲ. ನಿಮ್ಮ ಅಭಿಮಾನ ಇರ್ಬೋದು, ನಿಮ್ಮ ಭಾವನೆ ಇರ್ಬೋದು. ನೀವು ಜವಾಬ್ದಾರಿಯಿಂದ ಜನಪ್ರತಿನಿಧಿ ಆಗಿರ್ತೀರಿ ಅನ್ನುವಂಥದ್ದನ್ನ ಯಾರು ಮರಿಬಾರ್ದು. ನಮ್ಮ ಪಕ್ಷದಲ್ಲಿ ಯಾವುದೇ ರೀತಿಯಾದಂತಹ ಗೊಂದಲ ಇಲ್ಲ. ಆ ರೀತಿ ಏನಾದ್ರು ನಾಳಿನ ದಿನ ಮುಖ್ಯಮಂತ್ರಿ ಅಂತ ಹುದ್ದೆ ಬಂದಾಗ ನೀವೇ ಡಿಬೇಟಿ ಕರೀರಿ ಸರ್, ನಮ್ಮ ನಾಯಕರು ಆಗಿರ್ತಾರೆ, ಅವತ್ತು ಬಂದು ಇಲ್ಲೇ ಚರ್ಚೆ ಮಾಡಿ. ಸರ್ ನೋಡಿ, ಒಂದು ನಿಮಿಷ ನಾನು ಟೈಮ್ ಕೊಡಿ, ನಾನು ಕ್ಲಿಯರ್ ಮಾಡ್ತೀನಿ. ಪ್ರದೀಪ್ ಈಶ್ವರ್ ಅವರು ಬಾಯ್ ಬಂದಾಗ ಮಾತನಾಡ್ತಾರೆ, ಎಲ್ಲರನ್ನೂ ಪ್ರಶ್ನೆ ಮಾಡ್ತಾರೆ. ನಾನು ವಾಹಿನಿ ಮುಖಾಂತರ ಕೇಳ್ತೀನಿ, ಪ್ರದೀಪ್ ಈಶ್ವರ್ ಅವರೇ, ಇವತ್ತು ನಿಮ್ಮ ಕ್ಷೇತ್ರದಲ್ಲಿ ಅತ್ಯಾಚಾರ ಆಗಿದೆ, ದಯಮಾಡಿ ನಿಮ್ಮ ಕ್ಷೇತ್ರದಲ್ಲಿ ಆಗ್ತಾ ಇರ್ತಕ್ಕಂಥ ಈ ಒಂದು ಜ್ವಲಂತ ಸಮಸ್ಯೆಗಳು ಮತ್ತು ಈ ರೀತಿ ಹೀನ ಕೃತ್ಯಗಳ ಬಗ್ಗೆ ದಯಮಾಡಿ ಗಮನ ಹರಿಸಬೇಕು. ಬರೀ ಎಲ್ಲರನ್ನೂ ಬೈಕೊಂಡು ತಿರುಗೋದ್ರಿಂದ ಸಮಸ್ಯೆ ಬಗೆಹರೋದಿಲ್ಲ. ಮತ್ತು ಇನ್ನೊಂದು ಪ್ರಿಯಾಂಕಾ ಖರ್ಗೆ ಅವರು ಇವತ್ತು RSS ಅನ್ನು ಬ್ಯಾನ್ ಮಾಡಬೇಕು, ಅದು ಇದು ಬಜರಂಗ ದಳ ಬ್ಯಾನ್ ಮಾಡಬೇಕು ಇದೆಲ್ಲ ಹೇಳ್ತಿರ್ತಾರಲ್ಲ. ಪ್ರಿಯಾಂಕಾ ಖರ್ಗೆ ಅವರು ನಾನು ಕೇಳೋದು ಇಷ್ಟಪಡ್ತೀನಿ ಸರ್, ನಿಮ್ಮ ಒಂದು ಕ್ಷೇತ್ರದ SSLC ರಿಸಲ್ಟ್ 0 ಕೊನೆ ಸ್ಥಾನದಲ್ಲಿದೆ, PUC ರಿಸಲ್ಟ್ ಕೊನೆ ಸ್ಥಾನದಲ್ಲಿದೆ, ಮತ್ತು ಅದ್ರ ಜೊತೆಗೆ ಮರಳು ಮಾಫಿಯಾ ಅಧಿಕಾರಿಗಳ ಆತ್ಮಹತ್ಯೆ, ನೆನ್ನೆನೂ ಸಹ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಸರ್ ದಯಮಾಡಿ ನಿಮ್ಮ ಕ್ಷೇತ್ರದ ಕಡೆ ಗಮನ ಕೊಡಿ. ನಮ್ಮ ಕಾಂಗ್ರೆಸ್ ನಾಯಕರು ಅವಾಗಲೇ ಹೇಳ್ತಾ ಇದ್ರು ಸರ್, ಅಂದ್ರೆ ನರೇಂದ್ರ ಮೋದಿ ಅವರು ಯಾವ ಕೆಲಸವನ್ನ ಉದ್ಘಾಟನೆ ಮಾಡಿದ್ದಾರೆ ಇಲ್ಲಿ ಅಂತ ಹೇಳಿ. ನಾನೊಂದು ಲಿಸ್ಟ್ ಹೇಳ್ಬಿಡ್ತೀನಿ ಸರ್. 6,000 ಬಸ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ನರೇಂದ್ರ ಮೋದಿ ಅವರು, HAL ವಿಮಾನ ಘಟಕವನ್ನು ಕೊಟ್ಟು ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ನರೇಂದ್ರ ಮೋದಿ ಅವರು, ಸಿಗಂದೂರು ಸೇತುವೆಯನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ನರೇಂದ್ರ ಮೋದಿ ಅವರು, ಮೈಸೂರು ಅಂಡ್ ಬೆಂಗಳೂರು ಎಕ್ಸ್ಪ್ರೆಸ್ ವೇ ಕೇಂದ್ರ ಸರ್ಕಾರ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು, ವಂದೇ ಭಾರತ್ ಎಕ್ಸ್ಪ್ರೆಸ್ ಅದು ಸಹ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥದ್ದು, 18 ರೈಲ್ವೆ ನಿಲ್ದಾಣಗಳನ್ನು ಮೇಲ್ದರ್ಜೆಗೇರಿಸಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ. ಇವತ್ತು 5 kg ಅಕ್ಕಿ 80 ಕೋಟಿ ಕುಟುಂಬಗಳು ಕೊಡ್ತಾ ಇದೆ, ಅದು ಕೇಂದ್ರ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು. ಕೃಷಿ ಸಮ್ಮಾನ್ ಯೋಜನೆ 1 ವರ್ಷಕ್ಕೆ ಒಬ್ಬ ರೈತರಿಗೆ 6,000 ಕೊಡ್ತಾ ಇದ್ದಾರೆ, ಅದು ಕೇಂದ್ರ ಸರ್ಕಾರದ್ದು. ಜನೌಷಧಿ ಕೇಂದ್ರಗಳಲ್ಲಿ ಡಿಸ್ಕೌಂಟ್ ನಲ್ಲಿ ಔಷಧಿಗಳನ್ನ ಕೊಡ್ತಾ ಇದೆ, ಅದು ಕೇಂದ್ರ ಸರ್ಕಾರದ್ದು. ಆಯುಷ್ಮಾನ್ ಕಾರ್ಡ್ ಅಲ್ಲಿ ತುಂಬಾ ಜನ ಆರೋಗ್ಯವನ್ನು ಹದಗೆಡಿಸಿಕೊಂಡಿರ್ತಕ್ಕಂಥವ್ರಿಗೆ ಡಿಸ್ಕೌಂಟ್ ಮಾಡಿ ಕೇವಲ 5 ಲಕ್ಷ 6 ಲಕ್ಷ ಖರ್ಚಾಗೋರು ಬರೀ 25,000 20,000 ಮಾಡ್ತಾ ಇದ್ದಾರೆ. ಇವು ಯಾವ ನಾನು ಯಾಕೆ ಇದನ್ನ ಲಿಸ್ಟ್ ಹೇಳಿದೆ ಅಂತಂದ್ರೆ, ಇವ್ರು ಗ್ಯಾರಂಟಿ ಹೇಳ್ತಾರಲ್ಲ, ಇವು ಸಹ ನರೇಂದ್ರ ಮೋದಿ ಅವರ ಗ್ಯಾರಂಟಿಗಳು. ಇವ್ಯಾವೂ ಸಹ ಈ ದೇಶದ ಅಭಿವೃದ್ಧಿಗಾಗ್ಲಿ, ರಸ್ತೆಗಾಗ್ಲಿ, ಡ್ಯಾಮ್ ಕಟ್ಲಿಕ್ಕಾಗ್ಲಿ, ಮತ್ತೊಂದಕ್ಕಾಗ್ಲಿ, ರೈಲ್ವೆ ಮಾಡ್ಲಿಕ್ಕಾಗ್ಲಿ ಸಮಸ್ಯೆ ಆಗ್ಲಿಲ್ಲ. ನೀವು ಗ್ಯಾರಂಟಿ ಕೊಡಿ, ನಾವು ಗ್ಯಾರಂಟಿ ವಿರೋಧಿಗಳಲ್ಲ. ಅದು ಅಭಿವೃದ್ಧಿಗೆ ಸಮಸ್ಯೆ ಆಗಬಾರ್ದು, ಈ ರಾಜ್ಯದ ಅಭಿವೃದ್ಧಿ ನಾಶ ಆಗಬಾರ್ದು ಅಂತ ಕೇಳ್ಕೊತೀನಿ. ಏನ್ ಹೇಳ್ತೀವಿ ಕ್ವಿಕ್ ಆಗಿ ಕೊನೆದಾಗಿ? ಅದು ಹೇಳಿದ ನೀವು ಪವರ್ ಶೇರಿಂಗ್ ಕಾಲ ಕಳೆದ್ರ ಬದಲು ರಾಜ್ಯದ ಅಭಿವೃದ್ಧಿ ಬಗ್ಗೆ ಗಮನ ಹರಿಸಬೇಕು. ಮತ್ತೆ ನೀವು ಕೇಂದ್ರ ಸರ್ಕಾರ ಏನು ಅಭಿವೃದ್ಧಿ ಮಾಡಿಲ್ಲ, JDS ನವರು ಏನು ಅಭಿವೃದ್ಧಿ ಮಾಡಿಲ್ಲ ಅನ್ನೋದ್ರ ಬದಿಗಿಟ್ಟು ಆದಷ್ಟು ಬೇಗ ನೀವು ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೋ, DK ಶಿವಕುಮಾರ್ ಅವರು ಬರ್ತಾರೋ ಗೊತ್ತಿಲ್ಲ, ಅದು ಬೇಕಾಗಿಲ್ಲ. ಇದು ರಾಜ್ಯದ ಅಭಿವೃದ್ಧಿ ಆಗಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಮತ್ತು ಒತ್ತಾಯ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. 3 ಜನಕ್ಕೆ ಇಷ್ಟೊಂದು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ.
ಎಸ್ ನೋಡಿದ್ರಲ್ಲ ವೀಕ್ಷಕರೇ, ನವೆಂಬರ್ ಅಲ್ಲಿ ಕ್ರಾಂತಿ ಆಗತ್ತೆ ಅನ್ನುವಂಥ ಲೆಕ್ಕಾಚಾರ. ಆದರೆ ಇಲ್ಲಿ ಒಂದು ವೇಳೆ ಬೆಳಗಾವಿ ಅಧಿವೇಶನ ಆಯಿತು ಅಂದರೆ ನವೆಂಬರ್ ಅಲ್ಲಿ ಕ್ರಾಂತಿ ಆಗೋದು ತೀರಾ ಕಡಿಮೆ ಅಂತ ಅನ್ಸುತ್ತೆ. ಮತ್ತೆ ಅಲ್ಲಿ ನವೆಂಬರ್ ಸಂಪುಟ ಪುನರ್ರಚನೆ ಆಯಿತು ಅಂದರೆ ಹೊಸಬರಿಗೆ ಅಲ್ಲಿ ಅವಕಾಶ ಕೊಟ್ಟು ಅದಾದ ನಂತರ ರೆಡಿ ಆಗೋದು ಬಹಳ ಕಷ್ಟ ಆಗುತ್ತೆ. ಸೊ ಹಂಗಾಗಿ ಈ ನವೆಂಬರ್ ಇಂದ ಡಿಸೆಂಬರ್ ಕ್ರಾಂತಿ ಆಗುವಂಥ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ನವೆಂಬರ್ ಅಥವಾ ಡಿಸೆಂಬರ್ ಅಲ್ಲಿ ಏನೋ ಒಂದು ಆಗುತ್ತೆ, ಸಂಪುಟ ಪುನರ್ರಚನೆ, ಇಲ್ಲಾಂದ್ರೆ ಸಿಎಂ ಬದಲಾವಣೆ ಆಗುತ್ತೆ. ಒಟ್ಟಿನಲ್ಲಿ ಏನೇ ಆದರೂ ಕೂಡ ಉತ್ತರ ಕರ್ನಾಟಕ ಮಳೆಯಿಂದ ತತ್ತರಿಸಿ ಹೋಗ್ತಾ ಇದೆ. ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ, ಸರಿಯಾದ ರೀತಿಯಲ್ಲಿ ಬಸ್ ವ್ಯವಸ್ಥೆ ಕೂಡ ಇಲ್ಲ. ಇದೆಲ್ಲದರ ಕಡೆ ಗಮನ ಕೊಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತೀವಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವ.